ಈವ್ನಿಂಗ್ ಆಲ್ ಆಫ್ ಯು. ಸಾಧನಾ ಬ್ಯಾಚ್ನ ಸಾಧಕರ ಹಾದಿಯನ್ನ ತುಳಿದಂತಹ ಎಲ್ರಿಗೂ ರಾಜ್ಕುಮಾರ್ ಅಕಾಡೆಮಿಗೆ ಸ್ವಾಗತ. ಫಸ್ಟ್ ವೀಕ್ ಆಫ್ ರಾಜ್ಕುಮಾರ್ ಅಕಾಡೆಮಿ ಅನ್ಸುತ್ತೆ. ಹಿಂದೆ ಇದಕ್ಕೆ ನನಗಿಂತ ಮುಂಚೆ ಹಲವಾರು ಜನ ಆಫೀಸರ್ಗಳು ಬಂದಿರ್ತಾರೆ, ಮಾತಾಡಿರ್ತಾರೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡಿ ನಿಮ್ಮ ಒಂದು ಹಾದಿಯನ್ನ ಸ್ವಲ್ಪ ಸುಗಮಗೊಳಿಸೋದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ನನ್ನ ಹೆಸರು ಧ್ರುವಕುಮಾರ್ ಅಂತ ಹೇಳಿ. ಕಳೆದ 14 ವರ್ಷಗಳಿಂದ UPSC ಹಾಗೂ KPSC ತರಗತಿಗಳನ್ನು ನಡೆಸ್ಕೊಡ್ತಾ ಇದ್ದೀನಿ. ಡೆಲ್ಲಿ, ಹೈದರಾಬಾದ್, ಚೆನ್ನೈ, ಬ್ಯಾಂಗ್ಳೂರ್ ಅಂಡ್ ಅದರ್ ಪ್ಲೇಸಸ್ ಇನ್ ಇಂಡಿಯಾ. ಪ್ರೈಮರಿಲಿ UPSC ಮತ್ತು KPSC ಎರಡೂ ಕೂಡ ಬೈಲಿಂಗ್ವಲ್ ಫ್ಯಾಕಲ್ಟಿ. ಜಾಗ್ರಫಿ, ಪಾಲಿಟಿ ಅಂಡ್ ಎಕಾನಮಿ ಆರ್ ಮೈ ಪ್ರೈಮರಿ ಸಬ್ಜೆಕ್ಟ್ಸ್. ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಜಾಗ್ರಫಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಬೀನ್ ಅಸೋಸಿಯೇಟೆಡ್ ವಿತ್ ರಾಜ್ಕುಮಾರ್ ಅಕಾಡೆಮಿ ಫಾರ್ ಎ ಲಾಂಗ್ ಟೈಮ್. ಹಲವಾರು ವರ್ಷಗಳ ಒಂದು ಅನುಬಂಧ ಅಂತಾನೆ ಹೇಳ್ಬೋದಾಗತ್ತೆ. ಐ ಗಾಟ್ ಸೆಲೆಕ್ಟೆಡ್ ಆಸ್ ಎ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಲ್ಸೋ ವೆರಿ ರೀಸೆಂಟ್ಲಿ. ಆದರೂ ಐ ಹ್ಯಾವ್ ಬಿನ್ ಕಂಟಿನ್ಯೂ ವಿತ್ ರಾಜ್ಕುಮಾರ್ ಅಕಾಡೆಮಿ. ನಿಮ್ಮ ಬ್ಯಾಚ್ ಕೂಡ ಪ್ರಾಬಬ್ಲಿ ಜಾಗ್ರಫಿ ಕ್ಲಾಸಸ್ಗೆ ಬರ್ತೀನಿ. ಓಕೆ, ಬರ್ಬೋದಲ್ಲ? ನನ್ನ ರೀತಿಯಲ್ಲಿ ಹಲವಾರು ಅನುಭವಿ ಉಪನ್ಯಾಸಕರು ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಇದ್ದಾರೆ. ನಿಮ್ಮ ಎಲ್ಲರ ಒಂದು ಪ್ರಿಪ್ರೇಷನ್ ಏನಿದೆ ಬಹಳ ಸುಗಮಗೊಳಿಸ್ಕೊಳ್ತಾ ಹೋಗ್ತಾರೆ. ಮುಖ್ಯವಾಗಿ ಎಕ್ಸಾಮಿನೇಷನ್ ಯಾವ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಎಲ್ಲರೂ? ಮೈನ್ ಟಾರ್ಗೆಟ್ ಎಕ್ಸಾಮ್ ಯಾವುದು? ಗ್ರೂಪ್ ಸಿ. ಗ್ರೂಪ್ ಸಿ ಅಲ್ಲಿ ಹಲವಾರು ಎಕ್ಸಾಮ್ಸ್ಗಳಿದಾವೆ, ಗೊತ್ತಲ್ವ ನಿಮ್ಗೆ? ಈಗ ಗ್ರೂಪ್ ಸಿ ಅಲ್ಲಿ ವಿ ಹ್ಯಾವ್ ದ FD SDA ಎಕ್ಸಾಮ್ಸ್ ಆಲ್ಸೋ, PSI ಎಕ್ಸಾಮ್ಸ್ ಆಲ್ಸೋ, ಅಂದ್ರೆ ಪೊಲೀಸ್ ಎಕ್ಸಾಮ್ಸ್ಗಳಿದ್ದಾವೆ. ಅದರಲ್ಲಿ RSI, PSI, ಪೊಲೀಸ್ ಕಾನ್ಸ್ಟೇಬಲ್ ಇತ್ಯಾದಿ. ಗ್ರೂಪ್ ಸಿ ಅಲ್ಲಿ SDA, FDA, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇತ್ಯಾದಿ. ಮತ್ತು KS ಎಕ್ಸಾಮ್ಸು ಕೂಡ ಓದ್ಬೇಕು ನೀವು. ಯಾಕೆಂತಂದ್ರೆ ಇಲ್ಲಿ ಏನು ಕೋಚಿಂಗ್ ನಡೆಸಲಾಗತ್ತೆ ಇದೆಲ್ಲವೂ ಕೂಡ KS ಪ್ರಿಲಿಮ್ಸ್ ಲೆವೆಲ್ಗೆ ಮಾಡ್ತಾರೆ. ಆದ್ರೆ ಸಿಲೆಬಸ್ ಅನ್ನ ನೋಡಿದಿರ ನೀವು ಗ್ರೂಪ್ ಸಿದು? ಹ್ಯಾವ್ ಯು ಸೀನ್ ದ ಸಿಲೆಬಸ್ ಫಾರ್ ಗ್ರೂಪ್ ಸಿ? ಗ್ರೂಪ್ ಸಿ ಸಿಲೆಬಸ್ ಅನ್ನ ನೋಡಿದಾಗ ಹೆಚ್ಚು ಕಡಿಮೆ ಸಿಲೆಬಸ್ ನಿಮ್ಮ KS ಪ್ರಿಲಿಮ್ಸ್ಗೆ ಹೋಲುತ್ತೆ. ಅಂದ್ರೆ ಇವತ್ತಿನ ಸಿಲೆಬಸ್ ಹಾಗೂ ಕ್ವಶನ್ ಪೇಪರ್ ಎರಡನ್ನೂ ಕೂಡ ನೀವು ಗಮನಿಸಿದ್ರೆ ಎರಡೂ ಕೂಡ ಆಲ್ಮೋಸ್ಟ್ KS ಪ್ರಿಲಿಮ್ಸ್ ಹಂತಕ್ಕೆ ಬರ್ತಿದ್ದಾವೆ. ಅಂದ್ರೆ ಹಿಂದೊಂದಿನ ಕಾಲ ಇತ್ತು, ಗ್ರೂಪ್ ಸಿ ಎಕ್ಸಾಮ್ಸ್ ಅಂದ್ರೆ ಬಹಳ ಸುಲಭ, ಗ್ರೂಪ್ ಎ ಗ್ರೂಪ್ ಬಿ ಎಕ್ಸಾಮ್ಸ್ ಅಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ, UPSC ಎಕ್ಸಾಮ್ಸ್ ಅಂದ್ರೆ ಅದಕ್ಕಿಂತಲೂ ಬಹಳ ಕಷ್ಟ ಇರುತ್ತೆ ಅಂತೆಲ್ಲ ಹೇಳ್ತಿದ್ರು. ಬಟ್ ಇವತ್ತಿನ ಕಾಲಕ್ಕೆ ಏನಾಗಿದೆ, ಗ್ರೂಪ್ ಸಿ ಎಕ್ಸಾಮ್ಸ್ಗಳು ಕೂಡ ಬಹಳ ಟಫ್ ಆಗ್ತಿದಾವೆ. ಪೇಪರ್ಸ್ ಏನಾದ್ರು ನೋಡಿದಿರಾ ಯಾರಾದ್ರು? ಕ್ವಶನ್ ಪೇಪರ್ ನೋಡುವಂತಹ ಅಭ್ಯಾಸ ಬೆಳೆಸ್ಕೊಳ್ಳಿ. ಕ್ವಶನ್ ಪೇಪರ್ ಇವತ್ತು KPSC ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಜಸ್ಟ್ ಹೋಗಿ PDF ಡೌನ್ಲೋಡ್ ಮಾಡ್ಕೋಬೇಕು. ಇನ್ ಜನರಲ್ ಆಗಿ ನೋಡಿ, ಅಂದ್ರೆ ಸದ್ಯಕ್ಕಂತೂ ಏನೂ ಅರ್ಥ ಆಗಲ್ಲ ಅದರಲ್ಲಿ, ಬಟ್ ಅಟ್ಲೀಸ್ಟ್ ಒಂದು 20 ರಿಂದ 30 ಕ್ವಶನ್ ಅರ್ಥ ಅಟ್ಲೀಸ್ಟ್ ಆಗುತ್ತೆ. ಇನ್ 70 ಕ್ವಶನ್ಸ್ ಅರ್ಥ ಆಗದೇನೆ ಇರ್ಬೋದು. ಬಟ್ ನೋಡಿದಾಗ ಏನ್ ಗೊತ್ತಾಗತ್ತೆ, ಡಿಫಿಕಲ್ಟಿ ಲೆವೆಲ್ ಆಫ್ ಕ್ವಶನ್ ಪೇಪರ್ ಹ್ಯಾಸ್ ಬೀನ್ ರೈಸಿಂಗ್ ಆಫ್ ಲೇಟ್. ಈ ಬದಲಾದಂತಹ ಒಂದು ಕ್ವಶನ್ ಪೇಪರ್ಗೆ ಹೇಗೆ ನಾವು ತಯಾರು ಮಾಡಬೇಕು ಅನ್ನುವಂಥದ್ದು ಬಂದಾಗ ಇವತ್ತು ಕೋಚಿಂಗ್ ಒಂದು ನೆಸೆಸಿಟಿ ಆಗ್ಬಿಟ್ಟಿದೆ. ಈಗ ಮುಂಚೆ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಹೆಚ್ಚಿನ ಮಟ್ಟದಲ್ಲಿ ಕೋಚಿಂಗ್ ಲಭ್ಯತೆನೂ ಇರಲಿಲ್ಲ. ಎರಡನೇದಾಗಿ ಅವಶ್ಯಕತೆನೂ ಇರಲಿಲ್ಲ. ಸೆಲ್ಫ್ ಸ್ಟಡಿ ಮೂಲಕ ಮಾಡ್ಕೋಬೋದಾಗಿತ್ತು. 1 ವರ್ಷ 1.5 ವರ್ಷ ಕೂತ್ಕೊಂಡು ಒಬ್ಬ ವ್ಯಕ್ತಿ ಸಿಲೆಬಸ್ ಅನ್ನ ಇಟ್ಕೊಂಡು ಕರೆಕ್ಟಾಗಿ ಬುಕ್ಸ್ ತಗೊಂಡು ತಾನಾಗಿ ತಾನೇ ಓದ್ಕೊಂಡಿದ್ರೆ ಹೆಚ್ಚು ಕಡಿಮೆ ಗ್ರೂಪ್ ಸಿ ಎಕ್ಸಾಮ್ಸ್ ಪಾಸ್ ಮಾಡ್ಬೋದಾಗಿತ್ತು. ಬಟ್ ಇವತ್ತೇನಾಗ್ತಿದೆ, ಸಿಲೆಬಸ್ ಅನ್ನ ಅರ್ಥೈಸ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗ್ತಿದೆ. ಕ್ವೆಶ್ಚನ್ಗಳು ಡೆಪ್ತ್ ಜಾಸ್ತಿ ಆಗ್ತಿದೆ, ಸಿಲೆಬಸ್ ಬಹಳ ಡೆಪ್ತ್ ಇದೆ. ಹಿಂದೆ KS ಪ್ರಶ್ನೆಯಲ್ಲಿ ಏನು ಬಂದಿತ್ತು, ಪ್ರಶ್ನೆ ಪತ್ರಿಕೆ ಏನು ಬರ್ತಾ ಇತ್ತು, ಅದೇ ಪ್ರಶ್ನೆ ಪತ್ರಿಕೆ ಮಾದರಿಯನ್ನ ನಾವು ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲಿ ನೋಡ್ತಾ ಇದ್ವಿ. ಪೊಲೀಸ್ ಎಕ್ಸಾಮ್ಸ್ ಅಲ್ಲಿ ಕಳೆದ ಎಕ್ಸಾಮ್ಸ್ಗಳ ಕ್ವಶನ್ ಪೇಪರ್ನ ಒಮ್ಮೆ ನೋಡ್ಬೇಕು ನೀವು. 402 ಅಂಡ್ 545 ಏನು ರೀ ಎಕ್ಸಾಮ್ ಮಾಡಿದ್ರು ಮತ್ತು 402 ಕ್ವಶನ್ ಪೇಪರ್ ಅನ್ನು ತೆಗೆದು ನೋಡ್ಬೇಕು. ಆಲ್ಮೋಸ್ಟ್ KS ಎಕ್ಸಾಮ್ ಲೆವೆಲ್ಗೆನೆ ಬಂದಿದ್ದಾವೆ. ಯಾವ್ಯಾವ ಸಬ್ಜೆಕ್ಟ್ ಅನ್ನ ಓದ್ತೀರಿ ಅಂತ ಗೊತ್ತಿದೆ ನಿಮ್ಗೆ? ಯಾವ ಸಬ್ಜೆಕ್ಟ್ಗಳನ್ನ ಓದ್ಬೇಕು ನೀವು?
ಯಾವ ಸಬ್ಜೆಕ್ಟ್ ಓದಬೇಕು? ಎಸ್, ವೆರಿ ಗುಡ್. ಹಲವಾರು ಸಬ್ಜೆಕ್ಟ್ಗಳು ಮತ್ತು ಇಲ್ಲಿ ಬರುವಂತಹ ಸಬ್ಜೆಕ್ಟ್ಗಳು ಸಾಮಾನ್ಯವಾಗಿ ದೇ ಬಿಲಾಂಗ್ ಟು ಹ್ಯುಮ್ಯಾನಿಟೀಸ್. ಸೊ ಇಲ್ಲಿ ನಾವು ಯೂಸ್ ಮಾಡೋದು ಹೆಚ್ಚಾಗಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳು. ಈಗ ನೀವು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ನಿಂದ ಬಂದಿರ್ತೀರಿ. ಕೆಲವರು ಕಾಮರ್ಸ್ ಬ್ಯಾಕ್ಗ್ರೌಂಡ್ ನಿಂದ ಬಂದಿರ್ತೀರಿ, ಕೆಲವರು ಸೈನ್ಸ್ ನಿಂದ ಬಂದಿರ್ತೀರಿ, ಕೆಲವರು ಹ್ಯುಮ್ಯಾನಿಟೀಸ್ ನಿಂದಾನೇ ಬಂದಿರ್ತೀರಿ. ಬಟ್ ಇಲ್ಲೇನಾಗತ್ತೆ, ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸಬ್ಜೆಕ್ಟ್ಗಳು ಬಹಳ ಸುಲಭ ಇದ್ದಾವೆ, ಸಬ್ಜೆಕ್ಟ್ಗಳು ಬಹಳ ಇಂಟ್ರೆಸ್ಟಿಂಗ್ ಇದಾವೆ. ಸೊ ಆಸ್ ಎ ಸೈನ್ಸ್ ಸ್ಟೂಡೆಂಟ್ ಆದರೂ ಕೂಡ ಈ ಸಬ್ಜೆಕ್ಟ್ಗಳನ್ನ ಓದೋದಕ್ಕೆ ಇಂಟ್ರೆಸ್ಟ್ ಅನ್ನ ಬೆಳೆಸ್ಕೋಬೇಕು. ಇಲ್ಲಿ ಏನಾಗತ್ತೆ, ನಿಮ್ಮ ಇಂಟ್ರೆಸ್ಟೇ ಇಲ್ಲಿ ಪ್ರಮುಖ. ಯಾಕೆಂದ್ರೆ ಸಿಲೆಬಸ್ ಬಹಳ ವಾಸ್ಟ್ ಇದೆ. ಪ್ರಾಬ್ಲಮ್ ನಮ್ಮ ಎಕ್ಸಾಮ್ಸ್ ಅಲ್ಲಿರೋದು ಸಿಲೆಬಸ್ ತುಂಬಾ ಕಷ್ಟ ಇದೆ ಅಂತಿಲ್ಲ. ಅಂದ್ರೆ ಸರ್, ಇವಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ನಾವು PUC ಮಟ್ಟಕ್ಕೆ ಓದ್ಬೇಕಾ? ನಮಗೆ PUCಲೇ ಓದಕ್ಕಾಗ್ಲಿಲ್ಲ ಸೈನ್ಸ್, ಅದಕ್ಕೆ ನಾವು ಆರ್ಟ್ಸ್ ತಗೊಂಡ್ವಿ, ನಾವು ಕಾಮರ್ಸ್ ತಗೊಂಡ್ವಿ. ಹಾಗಿದ್ದಾಗ ಆ ಮಟ್ಟಕ್ಕೆ ಓದ್ಬೇಕಾಗತ್ತ ಅನ್ನೋದು ಪ್ರಶ್ನೆ ಬರ್ತದೆ. ಆ ಥರ ಏನೂ ಇಲ್ಲ. 10th ಸ್ಟ್ಯಾಂಡರ್ಡ್ ಲೆವೆಲ್ಗೆ ಸಿಲೆಬಸ್ ಇರೋದು. ಅಂದ್ರೆ 10ನೇ ಕ್ಲಾಸಿನ ಒಬ್ಬ ಸ್ಟೂಡೆಂಟ್ ಇವತ್ತು ಯಾವ ಮಟ್ಟಕ್ಕೆ ಓದ್ತಾನೆ, ಯಾವ ಮಟ್ಟಕ್ಕೆ ಆತ ಗ್ರಾಸ್ಪ್ ಮಾಡ್ಕೊಳ್ತಾನೆ ವಿಷಯಗಳನ್ನ, ಆ ಮಟ್ಟಕ್ಕೆ ನಿಮಗೇನಾದ್ರೂ ಚೆನ್ನಾಗಿ ಗೊತ್ತಾದರೆ ಆಲ್ ಸಬ್ಜೆಕ್ಟ್ಸ್ ಇಟ್ ಈಸ್ ಮೋರ್ ದೆನ್ ಎನಫ್. ಇನ್ನು ಹೆಚ್ಚಿಗೆ ಏನಿಲ್ಲ. ನಿಮ್ಮ ಸಿಲೆಬಸ್ ಹೆಚ್ಚು ಕಡಿಮೆ NCERT ಬುಕ್ಕಲ್ಲಿ, DSCERT ಬುಕ್ಕಲ್ಲಿ ಕವರ್ ಆಗ್ಬಿಡ್ತಾವೆ. ಹೆಚ್ಚು ಕಡಿಮೆ 80% ಸಿಲೆಬಸ್ ಅಲ್ಲೇ ಇದೆ. ಇನ್ನೊಂದು 20% ಎಕ್ಸ್ಟ್ರಾ ನೀವು ಓದ್ಕೋತೀರಿ ಅಷ್ಟೇ. ಓದುವಂತಹ ರೀತಿ ಬದಲಾವಣೆ ಆಗುತ್ತೆ ಅಷ್ಟೇ. ಅಂದ್ರೆ ಸ್ಕೂಲಲ್ಲಿ ಏನು ಓದಿದ್ರೆ ಮತ್ತೆ ವಾಪಸ್ ಅದನ್ನೇ ಕಲಿಸೋದು ನಾವು ಕೂಡ. ಬಟ್ ಏನಾಗುತ್ತೆ, ಕಲಿಸುವ ರೀತಿ ಬೇರೆ ಬೇರೆ ಮಾತು. ಸೊ ಹಾಗಾಗಿ ಯಾರು ಕಾಮರ್ಸ್ ಇಂದ, ಆರ್ಟ್ಸ್ ಇಂದ, ಸೈನ್ಸ್ ಇಂದ ಬಂದಿದ್ದೀರಿ, ನೀವು ತಲೆಯಲ್ಲಿ ಏನಿಟ್ಕೋಬೇಕು, ಇದು ಕಾಲೇಜ್ ಅಲ್ಲ. ಹ್ಯುಮ್ಯಾನಿಟೀಸ್ ಇಂದ ಬಂದಂತವ್ರಿಗೆ ಏನ್ ಅನ್ಸುತ್ತೆ, ನಾನು ಹಿಸ್ಟ್ರಿ ಓದ್ಕೊಂಡ್ಬಿಟ್ಟಿದ್ದೀನಿ, ಜಾಗ್ರಫಿ ಓದ್ಕೊಂಡ್ಬಿಟ್ಟಿದ್ದೀನಿ, ಸೊ ನಾನು ತುಂಬಾ ಚೆನ್ನಾಗಿ ಮಾಡ್ಬಿಡ್ತೀನಿ ಎಕ್ಸಾಮು ಕಂಪೇರ್ಡ್ ಟು ಸೈನ್ಸ್ ಓದ್ಕೊಂಡವ್ರಿಗೆ, ಕಾಮರ್ಸ್ ಓದ್ಕೊಂಡವ್ರಿಗೆ. ಆ ಥರ ಏನೂ ಇಲ್ಲ. ಇಲ್ಲಿ ಎಲ್ಲರೂ ಒಂದೇ ಸಮನಾಗಿರ್ತಾರೆ. ನೀವು ಯಾವ ಬ್ಯಾಕ್ಗ್ರೌಂಡ್ ಇಂದ ಬೇಕಾದ್ರೂ ಬಂದಿರಿ, ಆಲ್ ಆಫ್ ದೆಮ್ ಆರ್ ಈಕ್ವಲ್. ಯಾರಿಗೂ ಅಡ್ವಾಂಟೇಜ್ ಆಗಲಿ, ಯಾರಿಗೂ ಡಿಸ್ಅಡ್ವಾಂಟೇಜ್ ಆಗಲಿ ಇಲ್ಲ. ಏನಾಗತ್ತೆ, ಆರ್ಟ್ಸ್ ಓದೋರು ಸ್ವಲ್ಪ ಹೆಚ್ಚಿಗೆ ಮಾಹಿತಿಗಳನ್ನ ತಿಳ್ಕೊಂಡಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಕಾಮರ್ಸ್ ಅವ್ರಿಗೆ, ಸೈನ್ಸ್ ಅವ್ರಿಗೆ ಕ್ಯಾಚಪ್ ಮಾಡ್ಕೊಳಕ್ ಬಹಳ ಟೈಮ್ ಬೇಕಿಲ್ಲ. ತುಂಬಾ ಬೇಗನೆ ನೀವು ಕ್ಯಾಚಪ್ ಮಾಡ್ಕೊತೀರಿ. ಮತ್ತು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ಅಂತ ಬಂದಾಗ ಇಲ್ಲಿ ಜಾಗ್ರಫಿ, ಇಕಾನಮಿ ಸಬ್ಜೆಕ್ಟ್ಗಳು ಮುಖ್ಯವಾಗಿರೋ ಇವುಗಳನ್ನ ಕೋರ್ ಸಬ್ಜೆಕ್ಟ್ಸ್ ಅಂತ ಕರೀತೀವಿ. ಕೋರ್ ಸಬ್ಜೆಕ್ಟ್ಸ್ ಅಂತಂದ್ರೆ ಇವುಗಳ ತಿಳುವಳಿಕೆ ಅತ್ಯವಶ್ಯಕ. ಇವು 4 ಏನಿದಾವಲ್ಲ, ಇವು ಪಿಲ್ಲರ್ ಆಫ್ ಗವರ್ಮೆಂಟ್ ಎಕ್ಸಾಮ್ಸ್ ಅಂತ ಕರೀತೀವಿ. ಇವು 4 ಸಬ್ಜೆಕ್ಟ್ ಮೇಲೆ ಹಿಡಿತ ನಿಮಗೆ ಬರಲಿಲ್ಲ ಅಂತಂದ್ರೆ ಎಕ್ಸಾಮ್ ಪಾಸ್ ಆಗಲ್ಲ, ಗ್ಯಾರಂಟಿ ಅದು. ಇನ್ನು ಮಿಕ್ಕಿದ್ವು ಅಟ್ಲೀಸ್ಟ್ ಇಫ್ ಯು ಕ್ಯಾನ್ ಮ್ಯಾನೇಜ್, ಯು ವಿಲ್ ಬಿ ಏಬಲ್ ಟು ಕ್ಲಿಯರ್ ಇಟ್. ಬಟ್ ಇವೇನಾಗತ್ತೆ, ಇವುಗಳ ಮೇಲೆ ಮಾಸ್ಟರಿ ಬೇಕು ನಿಮ್ಗೆ. ಅಂದ್ರೆ ಇವನ್ನ ಬಹಳ ಚೆನ್ನಾಗಿ ಓದ್ಬೇಕು. ಇದು ಬಿಟ್ಟರೆ ಏನಿದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ, ಎನ್ವಿರಾನ್ಮೆಂಟ್ ಇದೆ, ಜನರಲ್ ಮೆಂಟಲ್ ಅಬಿಲಿಟಿ ಇದೆ. ಇಷ್ಟು ಸಬ್ಜೆಕ್ಟ್ಗಳನ್ನ ನೀವು ಓದ್ತೀರಿ. ಓಕೆ, ಕಮಿಂಗ್ ಟು ದೀಸ್ 4 ಸಬ್ಜೆಕ್ಟ್ಸ್. ಸಾಮಾನ್ಯವಾಗಿ ಫಸ್ಟ್ ನಿಮಗೆ ಪಾಠಗಳು ಶುರು ಆಗೋದು ಕೂಡ ಅಲ್ಲಿಂದಾನೆ. ಇದರ ಮೇಲೆ ಹಿಡಿತ ಸಾಧಿಸಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿ ಓದಬೇಕು. ಟಫ್ ಇಲ್ಲ, ಇಟ್ ಇಸ್ ವೆರಿ ವೆರಿ ಈಸಿ. ನೀವೇನು ಡಿಗ್ರಿಲಿ ಓದ್ಕೊಂಡಿದ್ದೀರಿ ಅದಕ್ಕಿಂತ ಬಹಳ ಸುಲಭ ಇರುತ್ತೆ. ಬಟ್ ಪ್ರಾಬ್ಲಮ್ ಏನು ಈ ಸಬ್ಜೆಕ್ಟ್ದು ಅಂತಂದ್ರೆ ಬಹಳ ವಾಸ್ಟ್ ಇದೆ. ಸಿಲೆಬಸ್ ಎಷ್ಟು ದೊಡ್ಡದಿರುತ್ತೆ ಅಂತಂದ್ರೆ, ನೀವೇನು ಡಿಗ್ರಿಲಿ ಓದ್ಕೊಂಡಿದ್ದೀರಿ, ಈಗ 1 ಸೆಮಿಸ್ಟರ್ ಅಂತಂದಾಗ 6 ಸಬ್ಜೆಕ್ಟ್ ಓದಿರ್ತೀರಿ. 3 ಸಬ್ಜೆಕ್ಟ್ ಅನ್ನ ಕಂಬೈನ್ ಮಾಡಿ ಅಲ್ಲಿ 1 ಸಬ್ಜೆಕ್ಟ್ ಆಗ್ತದೆ. ಅಂದ್ರೆ ಹಿಸ್ಟ್ರಿ ಈಸ್ ಈಕ್ವಲ್ ಟು ಯುವರ್ 3 ಡಿಗ್ರಿ ಸಬ್ಜೆಕ್ಟ್ಸ್. ಅಷ್ಟು ಸಿಲೆಬಸ್ ಇದೆ.
ಆ ತರ ಇಂಟು 4. ಪ್ರಾಬ್ಲಮ್ ವಿತ್ ದಿಸ್ ಈಸ್ ದಟ್ ಟಫ್ ಇಲ್ಲ, ಈಸಿ ಇದಾವೆ. ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇದನ್ನ ಓದ್ದ ಅಂದ್ರೆ ಅವನು ಕೂಡ ಅರ್ಥ ಆಗ್ತದೆ. ಅರ್ಥ ಆಗದ ಸಮಸ್ಯೆ ಅಲ್ಲ, ನೆನಪಲ್ಲಿಟ್ಕೊಳ್ಳೋದು ಸಮಸ್ಯೆ. ಒಂದ್ ಕಡೆಯಿಂದ ಓದ್ತಾ 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 ಏನಾಗತ್ತೆ, ಇನ್ನೊಂದ್ ಕಡೆ ಎಲ್ಲ ಮರಿತಾ 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 ಮರಿತಾ. ಇದು ನಿಮ್ ಸಮಸ್ಯೆ ಅಲ್ಲ, ಎವ್ರಿಬಡೀಸ್ ಪ್ರಾಬ್ಲಮ್. ಅದಕ್ಕೆ ಸೊಲ್ಯೂಷನ್ ಏನು? ರಿವಿಷನ್ ಮಾಡಬೇಕು. ಎಷ್ಟು ಸರಿ ರಿವಿಷನ್ ಮಾಡ್ತೀರಿ ಅಷ್ಟು ಮುಖ್ಯ. ಇಲ್ಲಿ ನಾವೇನ್ ಹೇಳ್ತೀವಿ, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪಾಸ್ ಮಾಡೋದಕ್ಕೆ 2 ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಟ್ಯಾಲೆಂಟ್, ಎರಡನೇದು ಹಾರ್ಡ್ ವರ್ಕ್. ಇವೆರಡರ ಮೇಲೆ ಕನ್ಸಿಸ್ಟೆನ್ಸಿ. ಈಗ ನಿಮಗೆ ದೇವರು ಟ್ಯಾಲೆಂಟ್ ಕೊಟ್ಟು ಕಳಿಸ್ಯಾನ. ಯಾಕೆ ಅಂತಂದ್ರೆ ನೋಡಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀತೀನಿ ಅಂತ ಬರೋರು ಯಾರು ಸಾಮಾನ್ಯರಲ್ಲ. ನೀವು ಸಾಮಾನ್ಯರಾಗಿದ್ರೆ ನೀವು ಬರ್ತಾನೆ ಇರಲಿ. ನಮ್ಮ ಫೀಲ್ಡ್ಗೆ ಬರುವಂತವ್ರು ಯಾರು? ಪಾಪ್ಯುಲೇಷನ್ ಅಲ್ಲಿ ಒಂದು 0.1% ಜನ ಮಾತ್ರ. ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಇದೆ. 7 ಕೋಟಿಯಲ್ಲಿ ಇಫ್ ಯು ಕನ್ಸಿಡರ್ ಸೇ 50% ಆಫ್ ದೆಮ್ ಆರ್ ಯೂತ್, ಅಂದ್ರೆ ಏಜ್ ಬಿಟ್ವೀನ್ 15 to 40, 15ರಿಂದ 40ರ ಒಳಗಡೆ ಇರುವಂತ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ಅಪ್ರಾಕ್ಸಿಮೇಟ್ಲಿ 3 to 3.5 crores ಇದೆ. ಇವರೆಲ್ಲರೂ ಎಕ್ಸಾಮ್ ಬರೆಯೋದಕ್ಕೆ ಅರ್ಹರು. ಆದ್ರೆ ಎಲ್ಲರೂ ಬರೀತಾರ? ಎಷ್ಟು ಜನ ಬರೀತಾರೆ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ನಮ್ಮಲ್ಲಿ? ಎಷ್ಟು ಜನ ಬರೀತಾರೆ? ಈಗ 3 ಕೋಟಿ ಜನಸಂಖ್ಯೆ ಇದೆ. ಎಲಿಜಿಬಿಲಿಟಿ ಇರೋಂಥವ್ರು, ಎಲಿಜಿಬಿಲಿಟಿ ಇರೋರೆಲ್ಲ ಬರೆಯಲ್ಲ. ಎಷ್ಟು ಜನ ಬರೀತಾರೆ? ಈಗ ರೀಸೆಂಟ್ ಆಗಿ KS ಎಕ್ಸಾಮ್ ಆಯ್ತಲ್ವಾ? KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಎಷ್ಟು ಜನ ಬರೆದ್ರು? 1,21,000 ಜನ, 1,21,000. ಇನ್ನು ವಿಲೇಜ್ ಅಕೌಂಟೆಂಟ್ ಎಕ್ಸಾಮು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮು, ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮು, CT ಎಕ್ಸಾಮ್ ಎಲ್ಲಾ ಸೇರಿಸ್ಕೊಂಡ್ರು ಕೂಡ ಮ್ಯಾಕ್ಸಿಮಮ್ 8ರಿಂದ 10 ಲಕ್ಷ ಜನ ಇದೆ. ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇರತ್ತೆ. ಜನರಲಿ ಇಟ್ ಇಸ್ ಬಿಟ್ವೀನ್ 5 to 6 lakhs. 5ರಿಂದ 6 ಲಕ್ಷ ಜನ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಅಂತ ಬರೆಯೋರು. ಅಂದರೆ 3 ಕೋಟಿಯಲ್ಲಿ 2,94,00,000 ಜನ ಬರೆಯೋದಿಲ್ಲ. ಸೊ ಯು ಆರ್ ಪಾರ್ಟ್ ಆಫ್ ದಟ್ 6 lakh ಪೀಪಲ್. ಅಂದರೆ ನಮ್ಮ ರಾಜ್ಯದ 0.1% ಪಾಪ್ಯುಲೇಷನ್ ನೀವು ಕೂಡ ಹೌದು. ಮತ್ತು ಈ ಫೀಲ್ಡ್ಗೆ ಬರೋರು ಯಾರು? ಓದೋದಕ್ಕೆ ಇಷ್ಟ ಇರೋಂಥವ್ರು, ಅಕಾಡೆಮಿಕಲ್ಲಿ ಅಚೀವ್ ಮಾಡಿರೋಂಥವ್ರು. ಈಗ ನಿಮ್ಮ ಫೀಲ್ಡ್ ಅಲ್ಲಿ ನಿಮ್ಮ ಅಕಾಡೆಮಿಕ್ ಅಚೀವ್ಮೆಂಟ್ ಚೆನ್ನಾಗಿರುತ್ತೆ. ಯಾರನ್ನು ಇಲ್ಲಿ ಕಡಿಮೆ ಇಲ್ಲ. ಇಲ್ಲಿ ಯಾರು 35%, 40% ತಗೊಂಡು ಕಷ್ಟಪಟ್ಟು ಪಾಸ್ ಆಗ್ಬೇಕಲ್ಲ ಅಂತ ಪಾಸ್ ಆಗಿ ಬಂದಂಥವ್ರು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರಲ್ಲ. ಅವರವರ ಫೀಲ್ಡ್ ಅಲ್ಲಿ ಅವರವರ ಅಕಾಡೆಮಿಕ್ಸ್ ಅಲ್ಲಿ ಅವ್ರು ಚೆನ್ನಾಗಿ ಓದಿರ್ತಾರೆ. ಅಂಥವರೇ ಹೆಚ್ಚಾಗಿ ಇಲ್ಲಿ ಬರೋಂಥವ್ರು. ಯಾಕೆ ಅಂತಂದ್ರೆ ಓದುವ ಸಾಮರ್ಥ್ಯನೂ ಬೇಕಲ್ವಾ? ಎಲ್ಲರಿಗೂ ಆಸೆ ಇರುತ್ತೆ, ನಾನು ಗೌರ್ಮೆಂಟ್ ನೌಕರಿ ತಗೋಬೇಕು ಅಂತ. ಆದರೆ ತಗೊಳ್ಳುವ ಸಾಮರ್ಥ್ಯ ಎಲ್ಲರಿಗೂ ಇರುತ್ತಾ? ಇಲ್ಲ. ಆಸೆ ಎಲ್ರಿಗೂ ಇರುತ್ತೆ, ಇಲ್ಲ ಅಂತ. ಆದರೆ ಸಾಮರ್ಥ್ಯ ಎಲ್ರಿಗೂ ಇರುತ್ತೆ. ಸಾಮರ್ಥ್ಯ ಇದ್ದಾಗ ಏನಾಗತ್ತೆ, ಒಂದು ಹೆಜ್ಜೆ ಮುಂದಿಡ್ತೀರಿ. ಈಗ ನೀವು ಕೂಡ ಕಾಲೇಜಲ್ಲಿ ಇದ್ದಾಗ ನಿಮ್ಗೆ ಅನ್ನಿಸ್ತಾ ಇತ್ತು ನಾನು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದಬೇಕು ಅಂತ. ಬಟ್ ಒಂದು ಹೆಜ್ಜೆ ಮುಂದಂತೂ ಇಟ್ಟಿರ್ಲಿಲ್ಲ. ಏನ್ ಮಾಡಿದ್ರಿ? ನಂದು ಡಿಗ್ರಿ ಆಗ್ಲಿ, ಎಕ್ಸಾಮಿನೇಷನ್ ಎಲ್ಲ ಆಗ್ಲಿ, ಡಿಗ್ರಿ ರಿಸಲ್ಟ್ ಎಲ್ಲ ಬರ್ಲಿ, ಸ್ವಲ್ಪ ಅನುಕೂಲ ಆಗ್ಲಿ, ಕೋಚಿಂಗ್ ತಗೊಳ್ಳೋ ರೀತಿಯಲ್ಲಿ ಆಗ್ಲಿ, ಕೋಚಿಂಗ್ ಸಿಗ್ಲಿ, ಆಮೇಲೆ ನಾನು ಹೋಗಿ ಶಿಫ್ಟ್ ಆಗಿ ಅಲ್ಲಿ ಬರಿತೀನಿ, ಎಕ್ಸಾಮ್ ಅನ್ನ ತಗೊಳ್ತೀನಿ ಅನ್ನುವಂತ ಮನಸ್ಥಿತಿ ಬಂತು. ಅದಾದ್ಮೇಲೆ ನೀವು ಇಲ್ಲಿ ಬಂದ್ರಿ, ಕರೆಕ್ಟಾ? ಅಲ್ಲಿವರೆಗೂ ಕೂಡ ನೀವು ಜಂಪೆ ಮಾಡಿಲ್ಲ. ಇನ್ನೊಂದು ಕೆಲಸದಲ್ಲಿ ಇರ್ತೀರಿ, ಕಾಲೇಜಿಗೆ ಹೋಗ್ತಾ ಇರ್ತೀರಿ, ಅಥವಾ ಹೌಸ್ ವೈಫ್ ಆಗಿರ್ತೀರಿ, ಮತ್ತೊಂದು ಎಕ್ಸೆಟ್ರಾ. ನಿಮ್ಮ ಜೀವನದಲ್ಲಿ ನೀವು ತೊಡಗಿರ್ತೀರಿ. ತೊಡಗಿದ್ದಾಗ ಆಸೆ ಯಾವಾಗ್ಲೂ ಜೀವಂತ ಇದ್ದೇ ಇದ್ದಿತ್ತದು. ಆಸೆ ಇಲ್ಲದೆ ಹಿಂಗಿರ್ಲಿಲ್ಲ. ಆದರೆ ಯು ಹ್ಯಾವ್ ನಾಟ್ ಟೇಕನ್ ಎನಿ ಸ್ಟೆಪ್ಸ್ ರಿಗಾರ್ಡಿಂಗ್ ದ ಸೇಮ್. ಈಗೇನಾಯ್ತು? ಧೈರ್ಯ ಬಂತು, ಒಂದು ಸ್ಟೆಪ್ ಅನ್ನು ಮುಂದೆ ತಗೊಂಡಿದ್ದೀರಿ. ದಟ್ ಇಟ್ ಸೆಲ್ಫ್ ಈಸ್ ಎ ಗುಡ್ ಗ್ರೋತ್ ಅಂತ ನಾನು ಹೇಳ್ತೀನಿ. ಸೊ ಯಶಸ್ಸಿನ ಮೊದಲ ಹೆಜ್ಜೆ ಅದು ಯಾವಾಗ್ಲೂ ಕೂಡ. ಆ ಮೊದಲ ಹೆಜ್ಜೆ ತಗೊಳ್ಳೋದಿದೆಯಲ್ಲ, ಅದೇ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ
ಆಸೆ ಇರುವಂತಹ 90% ಜನ ಮೊದಲ ಹೆಜ್ಜೆಯನ್ನೇ ತಗೊಳ್ಳಲ್ಲ. ಅವರು ಕೊನೆಯವರೆಗೂ ಅವ್ರ ಏಜ್ ಲ್ಯಾಪ್ಸ್ ಆಗೋವರೆಗೂ ಅವ್ರು ಅನ್ಕೋತಾನೆ ಇರ್ತಾರೆ, ಸ್ವಲ್ಪ ಧೈರ್ಯ ಮಾಡಿದ್ದಿದ್ರೆ, ಸ್ವಲ್ಪ ಕಷ್ಟಪಟ್ಟಿದ್ರೆ, ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡಿದ್ರೆ, ಅವಕಾಶ ಇದ್ದಾಗ ಬಳಸ್ಕೋಬಹುದಾಗಿತ್ತಲ್ವಾ, ಈಗೆಲ್ಲ ಏಜ್ ಬಾರ್ ಆಯ್ತು, ಈಗ ಅವಕಾಶ ಇಲ್ಲ, ಏನ್ ಮಾಡಬೇಕು ಅನ್ನುವಂಥದ್ದು ಬಂದ್ಬಿಡು. ಸೊ ಅವಕಾಶ ಇದ್ದಾಗ ನೀವು ಮುಂದುವರೆದಿರಿ, ದಟ್ ಈಸ್ ವೆರಿ ಗುಡ್. ನೆಕ್ಸ್ಟ್, ಟ್ಯಾಲೆಂಟ್ ಇದೆ ಅಂತಂದಾಗ ಆ ಟ್ಯಾಲೆಂಟ್ ಶೈನ್ ಆಗಬೇಕು ಅಂತಂದ್ರೆ ಅದಕ್ಕೆ ತಕ್ಕನಾದಂತಹ ವಾತಾವರಣ ಬೇಕು. ಯಾಕೆ ನಾನು ಹೇಳಿದೆ ಕೋಚಿಂಗ್ನ ಅವಶ್ಯಕತೆ ನಿಮಗಿದೆ, ಪ್ಲಸ್ ಕೋಚಿಂಗ್ ನೀವು ಬಂದಿರೋದ್ರಿಂದ ನಿಮಗೆ ಬಹಳ ಒಳ್ಳೇದಾಗತ್ತೆ ಅಂತ. ಯಾಕೆ ಅಂತಂದ್ರೆ ಹೊರಗಡೆ ನೀವು ಓದೋದಕ್ಕೂ ಕೋಚಿಂಗ್ ಅಲ್ಲಿ ಬಂದು ಪಾಠ ಕೇಳಿ ಓದೋದಕ್ಕೂ ಇವತ್ತಿನ ಟೈಮ್ಗೆ ತುಂಬಾ ವ್ಯತ್ಯಾಸ ಆಗುತ್ತೆ. ಈ ವ್ಯತ್ಯಾಸಗಳು ಸ್ಟಾರ್ಟ್ ಆಗಿರೋದು ಲಾಸ್ಟ್ ಒಂದು 3 to 4 years ಇಂದ ಮಾತ್ರ. ಅದಕ್ಕಿಂತ ಹಿಂದೆ ಇರಲಿಲ್ಲ. ಸೆಲ್ಫ್ ಸ್ಟಡಿ ಹೆಚ್ಚು ಕಡಿಮೆ ನಡೀತಿತ್ತು. ಬಟ್ ಈಗೇನಾಗ್ತಿದೆ, ಒಬ್ಬ ಗೈಡ್, ಮೆಂಟರ್ ಅಥವಾ ಟೀಚರ್ ಇಲ್ಲ ಅಂತಂತಂದ್ರೆ ಓದ್ಕೊಳ್ಳೋದು ಬಹಳ ಕಷ್ಟ. ಅಂದ್ರೆ ಕಷ್ಟ ಅಂತಂದ್ರೆ ಅರ್ಥ ಆಗಲ್ಲ ಅಂತಲ್ಲ, ಅರ್ಥ ಆಗತ್ತೆ. ಆದ್ರೆ ಏನ್ ಓದ್ಬೇಕು, ಏನ್ ಬಿಡಬೇಕು, ಎಷ್ಟು ಓದ್ಬೇಕು, ಯಾವ ತರ ಓದಬೇಕು, ನೆನಪಲ್ಲಿ ಇಟ್ಕೊಳ್ಳೋದು ಹೆಂಗೆ, ಕ್ವಶನ್ ಪೇಪರ್ಗಳನ್ನ ಹೆಂಗ್ ಸಾಲ್ವ್ ಮಾಡೋದು, ಟೆಸ್ಟ್ ಹೆಂಗ್ ಬರೆಯೋದು, ನಾವು ಓದಿರೋದು ಸರಿ ಇದೆಯಾ ಇಲ್ವಾ, ಸಾಕಾಗತ್ತಾ ಇಲ್ವಾ, ಇದೆಲ್ಲ ಬರುತ್ತೆ. ಯಾಕೆ ಇದೆಲ್ಲ ಬರುತ್ತೆ ಅಂದ್ರೆ ಏನಾಗತ್ತೆ, ಈಗ ಡಿಗ್ರಿಲಿ ಏನಾಗತ್ತೆ, ನಿಮಗೆ ನಿರ್ದಿಷ್ಟ ಸಿಲೆಬಸ್ ಅಂತ ಕೊಡ್ತಾರೆ. ಆ ನಿರ್ದಿಷ್ಟ ಸಿಲೆಬಸ್ಗೆ ಒಂದಿಷ್ಟು ಬುಕ್ಸ್ ಅಂತ ಇರುತ್ತೆ. ಆ ಬುಕ್ಸ್ ಅನ್ನು ನೀವು ಓದ್ಕೊಂಡು ಹೋಗ್ತೀರಿ, ಓದ್ಕೊಂಡೋಗಿ ಬರೀತೀರಿ. ಈಗ ಅಲ್ಲಿ ಯಾವ ರೀತಿಯಂತಹ ಕಲಿಕೆ ಅಂತಂದ್ರೆ ಅಲ್ಲಿ ಹೆಚ್ಚಾಗಿ ರೋಟ್ ಲರ್ನಿಂಗ್ ಮಾಡಿದೆ. ಇಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳನ್ನು ನಾನು ಪರಿಗಣನೆ ತಗೊಂಡ್ರೆ ನಿಮ್ಮ ಡಿಗ್ರಿ ಸಬ್ಜೆಕ್ಟ್ ಅಲ್ಲಿ ನಾನು ಬೆಸ್ಟ್ ಇದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ? ನೀವೇನು ಬೇಕಾದ್ರೂ ಓದಿರ್ಬೋದು, ಫಿಸಿಕ್ಸ್ ಓದಿರ್ಬೋದು, ಕೆಮಿಸ್ಟ್ರಿ ಓದಿರ್ಬೋದು, ಅಕೌಂಟ್ಸ್ ಓದಿರ್ಬೋದು, ಅಲ್ವಾ, ನೀವು ಹಿಸ್ಟ್ರಿ, ಜಾಗ್ರಫಿ ಓದಿರ್ಬೋದು. ನಿಮ್ಮ ಸಬ್ಜೆಕ್ಟ್ ಅಲ್ಲಿ ನೀವು ಬೆಸ್ಟ್ ಇದ್ದೀರಿ ಅಂತ ಅನ್ಸುತ್ತಾ ನಿಮ್ಗೆ? ಅಂದ್ರೆ ನಿಮ್ ಸಬ್ಜೆಕ್ಟ್, ಈಗ ಅಕೌಂಟೆನ್ಸ್ ಅಲ್ಲಿ ಏನ್ ಬೇಕಾದ್ರೆ ಕ್ವಶನ್ ಕೇಳಿ ಸರ್ ನಾನು ಹೇಳ್ತೀನಿ, ಫೈನಾನ್ಸ್ ಅಲ್ಲಿ ಏನ್ ಬೇಕಾದ್ರೆ ಕ್ವಶನ್ ಕೇಳಿ ನಾನು ಹೇಳ್ತೀನಿ ಅಂತ ಏನಾದ್ರು ಇದ್ದೀರಾ ನೀವು? ಆರ್ ಯು ದ ಬೆಸ್ಟ್ ಇನ್ ದ ಬಿಸ್ನೆಸ್? ಡೆಫಿನೆಟ್ಲಿ ನೋ. ಯಾಕೆ ಅಂತಂದ್ರೆ ಎಜುಕೇಶನ್ ಸಿಸ್ಟಮ್ ಹಂಗಿದೆ. ನಿಮ್ಮನ್ನು ಬ್ಲೇಮ್ ಮಾಡಬಾರ್ದು, ಸಿಸ್ಟಮ್ ಆ ರೀತಿ. ಸಿಸ್ಟಮ್ ಏನನ್ನ ಕಲಿಸುತ್ತೆ, ಎಕ್ಸಾಮ್ ಅನ್ನ ಪಾಸ್ ಮಾಡೋದು ಹೆಂಗೆ, ಸ್ಕಿಲ್ ಸೆಟ್ ನೀವು ಅಕ್ವೈರ್ ಮಾಡ್ಕೊಂಡ್ರು, ಆ ಕೌಶಲ್ಯ ಡಿಗ್ರಿಗೆ ಮುಗಿದೋಗ್ಬಿಡುತ್ತೆ. ಇಲ್ಲಿ ನಮಗೆ ಹೆಚ್ಚು ಯೂಸ್ ಆಗೋದಿಲ್ಲ. ಯಾಕೆ? ಅಲ್ಲಿ ರೋಟ್ ಲರ್ನಿಂಗ್ ಮೇಲೆ ಆಗಿರುತ್ತೆ. ಏನೋ ಒಂದು ಬುಕ್ ಇರುತ್ತೆ, ಅದನ್ನ ಕೂತ್ಕೊಂಡು ಗಟ್ಟು ಹೊಡಿತೀರಿ, ಅದ್ರಲ್ಲಿ ಡಯಾಗ್ರಾಮ್ ಇರುತ್ತೆ, ಅದರಲ್ಲಿ ಈಕ್ವೇಶನ್ ಇರ್ತವೆ, 4 ನೋಡ್ಕೋತೀರಿ, ಅಲ್ಲಿ ಹೋಗಿ ಮತ್ತೆ ಡಿಗ್ರಿ ಬರೀತೀರಿ. ಅಲ್ಲಿ ಏನು ಬುಕ್ ಅಲ್ಲಿ ಇರುತ್ತೆ ಅದನ್ನೇ ಬರ್ದಿರ್ತೀರಿ, ಎವ್ಯಾಲ್ಯೂಯೇಟ್ ಮಾಡೋರು ಏನ್ ಮಾಡ್ತಾರೆ ಅದನ್ನೇ ನೋಡ್ತಾರೆ, ನಿಮ್ದು ಎಕ್ಸಾಮ್ ಪಾಸ್ ಆಗುತ್ತೆ. ಬಟ್ ಇಲ್ಲೇನಾಗತ್ತೆ, ಕಲಿಕೆ ಅನ್ನೋದು ಮುಖ್ಯ ಆಗತ್ತೆ. ವಾಟ್ ಎವರ್ ಯು ಲರ್ನ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಅಲ್ಲಿ ಅರ್ಥ ಆಗ್ಲೇಬೇಕಂತ ಏನಿಲ್ಲ, ನಡೀತದೆ. ರೋಟ್ ಲರ್ನಿಂಗ್ ಮೂಲಕ ಸ್ಕೂಲ್ ಪಾಸ್ ಆಗಿದ್ದೀರಿ, PUC ದಾಟ್ಕೊಂಡಿದ್ದೀರಿ, ಡಿಗ್ರಿನೂ ದಾಟ್ಕೊಂಡ್ಬಿಟ್ಟಿದ್ದೀರಿ, ಕೆಲವರು ಮಾಸ್ಟರ್ ಡಿಗ್ರಿನೂ ದಾಟ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಇಲ್ಲಿ ಮೊದಲನೇ ಹಂತನೇ ದಾಟಲ್ಲ. ಇಫ್ ಯು ಡೂ ದ ರೋಟ್ ಲರ್ನಿಂಗ್, ಫಸ್ಟ್ ಆಫ್ ಆಲ್ ರೋಟ್ ಲರ್ನಿಂಗ್ ಮಾಡಕ್ ಬರಲ್ಲ. ಯಾಕೆಂದ್ರೆ ಸಿಲೆಬಸ್ ತುಂಬಾ ವಾಸ್ಟ್ ಇದೆ. ಒಂದ್ ಕಡೆಯಿಂದ ಗಟ್ಟು ಹೊಡ್ಕೊಂತ ಹೋಗ್ತೀರಿ, 2 ದಿನದಲ್ಲಿ ಮರ್ತೋಗ್ಬಿಡ್ತದೆಲ್ಲ. ಸೊ ಹಾಗಾಗಿ ರೋಟ್ ಲರ್ನಿಂಗ್ ಮಾಡಕ್ ಬರಲ್ಲ ಈಗ. ಸೊ ಓದುವಂತದನ್ನ ಕಲಿಬೇಕು. ದಟ್ ಈಸ್ ದ ಫಸ್ಟ್ ಥಿಂಗ್ ದಟ್ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಹಿಂದೆ ನೀವು ಯಾವ ತರ ಓದ್ತಾ ಇದ್ರಿ, ಈಗ ಆ ತರ ಓದಕ್ಕಾಗಲ್ಲ. ಯು ನೀಡ್ ಟು ಲರ್ನ್ ವಿತ್ ಎ ಮೈಂಡ್ ಸೆಟ್ ಟು ಅಂಡರ್ಸ್ಟ್ಯಾಂಡ್. ಇದನ್ನ ಅರ್ಥ ಮಾಡ್ಕೋತೀನಿ ಅನ್ನೋದರ ಆಧಾರದ ಮೇಲೆ ಓದಬೇಕು ಹೊರತು ನಾನು ಇದನ್ನ ಏನು ಗೊತ್ತೀನಿ ಆ ವರ್ಡ್ಸ್ ಅನ್ನು ಬರೀತೀನಲ್ಲಿ, ಇಟ್ ಇಸ್ ಎ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಸುಮಾರು 50-60% ಜನ ಇಲ್ಲಿ ಬಂದಾಗ ಫಸ್ಟ್ ಸಮಸ್ಯೆ ಅವರು ಎದುರಿಸೋದು ಏನಂದ್ರೆ ಓದಕ್ ಬರಲ್ಲ. ಸರ್ ಇದನ್ನು ಓದೋದು ಹೆಂಗೆ ಅಂತ ಹೇಳಿ ಅಂತ. ಯಾಕೆಂದ್ರೆ ದೇ ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಸ್ಟಡಿ, ಅವ್ರ ಜಾಸ್ತಿ. ಎರಡನೇದು ಕಂಪ್ಲೇಂಟ್ ಏನ್ ಹೇಳ್ತಾರೆ, ಸರ್ ಒಂದ್ ಕಡೆಯಿಂದ ಓದ್ಕೊಂತ ಅರ್ಥ ಹೋಗ್ತಾ ಹೋಗುತ್ತೆ, ಟೆಸ್ಟ್ ತಗೊಂಡಾಗ ಬರಲ್ಲ, ಏನ್ ಮಾಡ್ಬೇಕು?
ವೆರಿ ಕಾಂಪ್ಲೆಕ್ಸ್. ಒಂದು, ಅರ್ಥ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಎರಡನೇದು ರಿವಿಷನ್ ಕಡೆ ಗಮನ ಕೊಡಬೇಕು. ಒಂದು ಸರಿ ಓದಿ ಎಕ್ಸಾಮ್ ಪಾಸ್ ಮಾಡ್ತೀನಿ ಅನ್ನೋಂಥದ್ದಿಲ್ಲ. ಒಂದೊಂದು ಸಬ್ಜೆಕ್ಟ್ ಮಿನಿಮಮ್ 20-30 ಸರಿ ನೀವು ಓದಿರ್ಬೇಕು, ಅಂದ್ರೆ ಮಾತ್ರ ಎಕ್ಸಾಮ್ ಪಾಸ್ ಆಗೋ ಲೆವೆಲಿಗೆ. ಇಲ್ಲ ನಾನು 1 ಸರಿ 2 ಸರಿ 3 ಸರಿ ಓದ್ತೀನಿ ಅಂತಂದ್ರೆ ಯೂಸ್ ಇಲ್ಲ. ಯಾಕಂದ್ರೆ ವಾಲ್ಯೂಮ್ ಆಫ್ ಇನ್ಫಾರ್ಮೇಶನ್ ಇಸ್ ಸೋ ಹೈ ದಟ್ ಯು ಟೆನ್ ಟು ಫರ್ಗೆಟ್. ಮೆಮೊರಿ ಅನ್ನೋದು ಪರ್ಮನೆಂಟ್ ಅಲ್ಲ, ಮರ್ತೋಗ್ತದೆ. ಹಾಗಾಗಿ ತುಂಬಾ ಹೆಚ್ಚಿನ ಸರಿ ಓದಬೇಕು. ಹೆಚ್ಚಿನ ಸರಿ ಓದಬೇಕು ಅಂದ್ರೆ ಅದನ್ನ ಮ್ಯಾನೇಜಬಲ್ ಫಾರ್ಮ್ಯಾಟ್ ಇಳಿಸ್ಕೋಬೇಕಾಗುತ್ತೆ. ಯಾಕೆ? ಈಗ ನಾ ಹೇಳಿದೆ ಒಂದೊಂದು ಸಬ್ಜೆಕ್ಟ್ ಡಿಗ್ರಿಯ 3 ಸಬ್ಜೆಕ್ಟ್ ಸಮ. ಆದ್ರೆ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಸಿ ಲೆವೆಲ್ ಅಲ್ಲಿ ತಗೊಂಡು ಮಿನಿಮಮ್ ಅಂತಂದ್ರೆ ಒಂದು 1000 ಪೇಜಸ್ ಅನ್ನ ಓದ್ತೀರಿ. ಹಿಸ್ಟ್ರಿ 1000 ಪೇಜ್ ಓದ್ತೀರಿ, ಪಾಲಿಟಿ 1000 ಪೇಜ್ ಓದ್ತೀರಿ, ಎಕಾನಮಿ 1000 ಪೇಜ್ ಓದ್ತೀರಿ. ಈ ತರ 1000 ಪೇಜ್ ಓದ್ತೀರ ಅಂತ ಅನ್ಕೊ. 10 ಸಬ್ಜೆಕ್ಟ್ ಇದಾವ ಅಂತಂದ್ರೂ ಕೂಡ 10,000 ಪೇಜ್ ಅನ್ನ ಓದ್ತೀರಿ. 10,000 ಪೇಜ್ ಅನ್ನ ಓದಿ ಎಕ್ಸಾಮ್ ಬರೀಬೇಕು ಅಂದ್ರೆ 10,000 ಪೇಜ್ ಕೂಡ ರಿವಿಷನ್ ಆಗ್ಬೇಕು ತಾನೆ. ಅಂಡ್ ಇಸ್ ಇಟ್ ರಿಯಲಿ ಹ್ಯೂಮನ್ಲಿ ಪಾಸಿಬಲ್ ಫಾರ್ ಯು ಟು ರಿವೈಸ್ ಆಲ್ ದ 10,000 ಪೇಜಸ್ ಜಸ್ಟ್ ಬಿಫೋರ್ ದ ಎಕ್ಸಾಮ್? ಎಕ್ಸಾಮ್ ಹಿಂದಿನ ದಿನ, ಎಕ್ಸಾಮ್ ಹಿಂದಿನ ವಾರ 10,000 ಪೇಜ್ ಅನ್ನ ರಿವೈಸ್ ಮಾಡಕ್ ಆಗ್ತದ? ಪ್ರಾಕ್ಟಿಕಲಿ ಪಾಸಿಬಲ್ ಇದೆಯಾ? ಇಲ್ಲ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ನಾವು? ರಿವಿಷನ್ ಮಾಡ್ದಂಗೆ ಹೋಗ್ಬಿಡೋಣ? ರಿವಿಷನ್ ಮಾಡದೆ ಎಕ್ಸಾಮ್ ಪಾಸ್ ಆಗ್ತದ? ಇಲ್ಲ, ರಿವಿಷನ್ ಮಾಡ್ಲೇಬೇಕು. ಬಟ್ ರಿವಿಷನ್ ಮಾಡಕ್ ಸಮಸ್ಯೆ ಏನಪ್ಪಾ? 10,000 ಪೇಜ್ ಇದೆ. ಅಷ್ಟೊಂದನ್ನ ಒಂದಿನದಲ್ಲಿ 2 ದಿನದಲ್ಲಿ ಓದಿ ಮುಗ್ಸಕ್ ಆಗಲ್ಲ. ಅಂದ್ರೆ ಏನ್ ಮಾಡ್ಬೇಕು ನಾನು? ಆಸ್ ಎ ಸ್ಟೂಡೆಂಟ್ ವಾಟ್ ಶುಡ್ ಯು ಡೂ? ಈಗ ತಾನೆ, ಈಗ 10,000 ಪೇಜ್ ಬದಲು ಇಫ್ ಐ ಕ್ಯಾನ್ ರೆಡ್ಯೂಸ್ ಇಟ್ ಟು ಸೇ 1000 ಪೇಜಸ್, ರಿವೈಸ್ ದಟ್. 10,000 ಪೇಜ್ ಬದಲು 1000 ಪೇಜ್ ಇಳಿಸ್ಕೋತೀನಿ, ಅದನ್ನ ರಿವೈಸ್ ಮಾಡ್ಬೋದಾ? ಬೇಕು. ಅಷ್ಟು ಕ್ಷಮತೆ ನಿಮ್ಮಲ್ಲಿ ಇರಲೇಬೇಕು. ಅದನ್ನೇ ನಾನು ಹೇಳಿದ್ದು ಟ್ಯಾಲೆಂಟ್ ಅಂತ. ಯಾಕೆ ಟ್ಯಾಲೆಂಟ್ ಇರೋರಿಗೆ ಮಾತ್ರ ಅಂತ ಹೇಳ್ತೀವಿ ಇದಕ್ಕೋಸ್ಕರ. ಸರಿಲ್ಲ, 1000 ಪೇಜ್ ನನಗೆ ಮಾಡಕ್ ಆಗಲ್ಲ, ನನಗೆ 100 ಪೇಜ್ ಅಷ್ಟೇ ಮಾಡಕ್ ಆಗೋದು, ಈ ಫೀಲ್ಡಿಗೆ ಬರಕ್ ಹೋಗ್ಬೇಡ್ರಿ. ಅರ್ಥ ಆಯ್ತಲ್ಲ? ವಾಲ್ಯೂಮ್ ಆ ಲೆವೆಲ್ ಅಲ್ಲಿ ಇಲ್ಲ. ನಿಮ್ಮ ಡಿಗ್ರಿ ಬುಕ್ ಅನ್ನ ಸಂಪೂರ್ಣವಾಗಿ 50-60 ಪೇಜ್ ಇಳಿಸ್ಬೋದು. ನಿಮ್ಮ ಡಿಗ್ರಿಲಿ ಏನು ಓದ್ಕೊಂಡಿದ್ದೀರಲ್ಲ ಒಂದೊಂದು ಸಬ್ಜೆಕ್ಟ್ ಅನ್ನ ನೋಟ್ಸ್ ಮಾಡಿ 50-60 ಪೇಜ್ ಇಳಿಸ್ಬೋದು. ನಮ್ಮಲ್ಲಿ ಮಾಡ ಯು ರಿಕ್ವೈರ್ ಅಟ್ ಲೀಸ್ಟ್ 100 ಸಬ್ಜೆಕ್ಟ್, ತುಂಬಾ ಕಂಪ್ರೆಸ್ಡ್ ನೋಟ್ಸ್ ಅಂತ. ಸೊ ಹಾಗಾಗಿ ಆನ್ಸರ್ ಏನಪ್ಪಾ ಅಂದ್ರೆ ನೋಟ್ಸ್ ಮಾಡ್ಕೋಬೇಕು. ಫಾರ್ ಎವ್ರಿ ಸಬ್ಜೆಕ್ಟ್ ಯು ನೀಡ್ ಗುಡ್ ಮ್ಯಾನೇಜಬಲ್ ನೋಟ್ಸ್. ಯಾಕೆ? ಈಗ ಪಾಲಿಟಿ ಒಂದು ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ, ಲಕ್ಷ್ಮೀಕಾಂತ್ ಅಂತ ಹೇಳಿ ಒಂದು ಬುಕ್ ಇದೆ. ಲಕ್ಷ್ಮೀಕಾಂತ್ ಇಸ್ ಕನ್ಸಿಡರ್ಡ್ ಆಸ್ ಎ ಸ್ಟ್ಯಾಂಡರ್ಡ್ ಬುಕ್ ಫಾರ್ ಪಾಲಿಟಿ. ಭಾರತ ಸಂವಿಧಾನ ಓದ್ಬೇಕಂತಂದ್ರೆ ಆ ಬುಕ್ ಓದಿ ಅಂತ ಹೇಳ್ತೀವಿ. ಆ ಬುಕ್ ಅನ್ನ ಓದಬೇಕು. ಅಗೇನ್ ದ ಸೈಜ್ ಆಫ್ ದ ಬುಕ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ಅಷ್ಟು ದೊಡ್ಡದಿರುವಂತಹ ಬುಕ್ 1000 ಪೇಜಸ್ ಇದೆ ಅಪ್ರಾಕ್ಸಿಮೇಟ್. ಅಷ್ಟೊಂದು ದೊಡ್ಡ ಪೇಜ್ ಬುಕ್ ಇರೋದಾಗತ್ತೆ. ನಾವು ಒಂದು ಪಾಠ ಇಲ್ಲಿ ಮಾಡ್ತಾರೆ, ಎರಡನೇದು ಬುಕ್ ನೀವು ಇಟ್ಕೋಬೇಕು. ಕ್ಲಾಸಲ್ಲೂ ನಾವು ನೋಟ್ಸ್ ಅನ್ನ ಬರ್ಸ್ತೀವಿ, ಜೊತೆಗೆ ಮನೆಗೂ ಕೂಡ ನೀವು ಹೋಗಿ ಮಿಸ್ ಆಗಿತ್ತು ನೋಟ್ಸ್ ನೀವು ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಒಂದು ಪಾಠ ಮುಗೀತು ಅಂತಂದಾಗ ಒಂದು 200-250 ಪೇಜಸ್ಗೆ 200-250 ಪೇಜಸ್ ಎಂದು ಪ್ರತಿಯೊಂದು ಕೊಟ್ಟಿರ್ತೀವಿ. ಇಲ್ಲ PDF ಕೊಡ್ತಾರೆ, ಕೆಲವು ಕಡೆ ನಿಮಗೆ ಬುಕ್ಸ್ ಅನ್ನೇ ಓದಕ್ ಹೇಳ್ತಾರೆ, ಮ್ಯಾನೇಜಬಲ್ ಇತ್ತು ಅಂತ. ಈ ರೀತಿ ನಾವು ನೋಡ್ಕೊಂಡಾಗ ಹಲವಾರು ಡಿಫ್ರೆಂಟ್ ರೀತಿಯಲ್ಲಿ ನೀವು ನೋಟ್ಸ್ ರೆಡಿ ಮಾಡ್ಕೋಬೇಕು. ಅಥವಾ ಮಾರ್ಕೆಟ್ ಅಲ್ಲೇ ಬೇಕಾದಷ್ಟು ನೋಟ್ಸ್ ಸಿಗುತ್ತೆ, ರಾಜ್ಕುಮಾರ್ ಅಕಾಡೆಮಿಯಿಂದ ನೋಟ್ಸ್ ಕೊಡ್ತಾರೆ. ಅದೇ ನೋಟ್ಸ್ ಓದಕ್ಕಾಯ್ತು, ಅದೇ ನೋಟ್ಸ್ ಓದಿ, ನಿಮ್ ಇಷ್ಟ ಯಾವ್ದನ್ನ ಓದ್ತೀರಿ ನಿಮಗೆ ಬಿಟ್ಟಿದ್ದು. ಆ ನೋಟ್ಸ್ ಅನ್ನ ಕಂಪ್ರೆಸ್ ಮಾಡಿ ನೀವು ನೋಟ್ಸ್ ಮಾಡ್ಬೇಕು. ಅವಾಗ ಏನಾಗತ್ತೆ, ಒಂದು ಫಾರ್ಮ್ಯಾಟಿಗೆ ಬಂದು ಕೂತ್ಕೊಳ್ಳ, ಅಂದ್ರೆ ಮಾತ್ರ ನಾವು ಇನ್ಫಾರ್ಮೇಶನ್ ವಾಲ್ಯೂಮ್ ಅನ್ನ ಹ್ಯಾಂಡಲ್ ಮಾಡಕ್. ಇಫ್ ಯು ಥಿಂಕ್ ದಟ್ ನಾನು ಬುಕ್ಸ್ ಇಂದ ಓದ್ಕೊಂಡು ಇನ್ಫಾರ್ಮೇಶನ್ ನ ಹ್ಯಾಂಡಲ್ ಮಾಡಬಲ್ಲೆ ಅನ್ನುವಂಥ ವಿಚಾರ ನಿಮ್ ತಲೆಯಲ್ಲಿದ್ರೆ ಅದು ಆಗಲ್ಲ. ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಫಾರ್ ಯು ಟು ಕ್ಲಿಯರ್. ನಿಮ್ಗೆ ಅದಕ್ಕೆ ಹೇಳ್ತಾರೆ, ಫಸ್ಟ್ ಡೇನೆ ನಿಮ್ಗೆ ಕ್ಲಿಯರ್ ಮಾಡೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ ನಾನು. ಹಂತವಾಗಿ ತಗೊಂಡೋಗ್ತೀವಿ ಆಮೇಲೆ ಮುಂದೆ, ಓಕೆನಾ? ಬಟ್ ದಿಸ್ ಇಸ್ ಬೇಸಿಕಲಿ ದ ಹೌ ಥಿಂಗ್ಸ್ ವಿಲ್ ವರ್ಕ್. ಸಿಲೆಬಸ್ ಮೇಲೆ ಸರಿಯಾದ ಹಿಡ್ತಾ ಇರಬೇಕು. ಅಂದ್ರೆ
ಇದನ್ನ ಓದ್ತೀನಿ, ಅದನ್ನ ಓದಲ್ಲ, ಅದಿಷ್ಟ ಇಲ್ಲ, ಇದಿಷ್ಟ, ಅದು ಕಷ್ಟ, ಅಥವಾ ಅದು ನನ್ ಕಂಡ್ರೆ ಆಗಲ್ಲ, ಹಂಗೆ ಹಿಂಗೆ, ಇವೆಲ್ಲ ಪ್ರಿಫರೆನ್ಸಸ್ಗಳನ್ನ ಇಟ್ಕೋಬಾರ್ದು. ಸೊ ಆತರ ಪ್ರಿಫರೆನ್ಸಸ್ಗಳನ್ನ ಇಟ್ಕೋಬಾರ್ದು. ಎಕ್ಸಾಮ್ ಪಾಸ್ ಆಗೋದಿಕ್ಕೆ ಏನೇನು ಬೇಕು ಎಲ್ಲಾನು ಮಾಡ್ಲೇಬೇಕು. ಈವನ್ ದೋ ಇಟ್ ಇಸ್ ಅನ್ಕಂಫರ್ಟಬಲ್. ಒಬ್ಬೊಬ್ಬರಿಗೆ ಒಂದೊಂದು ಸಬ್ಜೆಕ್ಟ್ಗಳು ಇಷ್ಟ, ಕೆಲವರಿಗೆ ಕಷ್ಟ. ಕೆಲವರಿಗೆ ಎಕಾನಮಿ ಕಷ್ಟ ಆಗ್ತದೆ, ಕೆಲವರಿಗೆ ಸೈನ್ಸ್ ಕಷ್ಟ ಆಗುತ್ತೆ, ಕೆಲವರಿಗೆ ಮೆಂಟಲ್ ಅಬಿಲಿಟಿ ಕಷ್ಟ ಆಗುತ್ತೆ, ಕೆಲವರಿಗೆ ಹಿಸ್ಟ್ರಿ ಕಷ್ಟ ಆಗುತ್ತೆ. ಹಿಂಗ್ ಒಬ್ಬೊಬ್ಬರಿಗೂ ಒಂದೊಂದು ಕಷ್ಟ, ಒಬ್ಬೊಬ್ಬರಿಗೂ ಒಂದೊಂದು ಇಷ್ಟ. ಸಾಮಾನ್ಯ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗೋದು 2 ಸಬ್ಜೆಕ್ಟ್ ಇದಾವೆ, ಒಂದು ಪಾಲಿಟಿ, ಒಂದು ಹಿಸ್ಟ್ರಿ. ಇಡೀ ಸಿಲೆಬಸ್ ಅಲ್ಲಿ ಅವೆರಡೇ ಇದಾವೆ ಅಂತ ಅನ್ಕೊಂಡಿದ್ದಾರೆ. ಅವೆರಡೇ ಓದ್ತಾರೆ, ಕ್ಲಾಸ್ಗೆ ಅವೆರಡಕ್ಕೆ ಬರ್ತಾರೆ, ಮತ್ತೆ ಇನ್ನು ಮಿಕ್ಕಿದ್ ಮರ್ತೇ ಹೋಗ್ಬಿಡ್ತಾರೆ, ಯಾವ ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ ಅಂತ ಅವ್ರ ಪ್ರಕಾರ. ಹಿಸ್ಟ್ರಿ ಪಾಲಿಟಿ ಹೋದ್ರೆ ಎಷ್ಟು ಕ್ವಶನ್ ಆನ್ಸರ್ ಮಾಡ್ಬೋದು ಅಂತಂದ್ರೆ ಒಂದು 20 ಕ್ವಶನ್ ಆನ್ಸರ್ ಮಾಡ್ಬೋದು. 100 ಕ್ವಶನ್ ಬರ್ತಾವ ನಿಮಗೆ. 100 ಕ್ವಶನ್ 2 ಸಬ್ಜೆಕ್ಟ್ ಓದ್ಕೊಂಡು ಹೋದ್ರೆ 20ರಿಂದ 22 ಆನ್ಸರ್ ಮಾಡ್ಬೋದು. ಮಿಕ್ಕಿದನ್ನ ಆನ್ಸರ್ ಮಾಡಕ್ ಆಗಲ್ಲ. ಬಟ್ ಸ್ಟೂಡೆಂಟ್ಸ್ಗಳು ಆ ರೀತಿ ವಿಚಾರ ಮಾಡಲ್ಲ. ಸ್ಟೂಡೆಂಟ್ ಏನು ವಿಚಾರ ಮಾಡ್ತಾರೆ, ಈಸಿ ಯಾವ್ದಿದೆ ಅದು ಓದ್ತೀನಿ ಅಂತ ಹೇಳಿ. ಆ ತರ ಹೋಗ್ಬಾರ್ದು. ನಿಮ್ಮ ಕಂಫರ್ಟ್ ಝೋನ್ ಇಂದ ನೀವು ಹೊರಗಡೆ ಬರಬೇಕು. ಏನು ಪಾಠ ಇಲ್ಲಿ ಆಗತ್ತೆ, ಈಗ ಎಕ್ಸಾಂಪಲ್ ಫಸ್ಟ್ ಹಿಸ್ಟ್ರಿ ಸ್ಟಾರ್ಟ್ ಮಾಡ್ತಾರಂತ. ಹಿಸ್ಟ್ರಿನ ಅವರು ಸ್ಟಾರ್ಟ್ ಮಾಡಿದಾಗಿಂದ ಎಂಡ್ ಮಾಡೋದ್ರೊಳಗೆ ನೀವು ಒಂದ್ ರೌಂಡ್ ಓದಿ ಮುಗಿಸ್ಬೇಕು. ಅವ್ರು ಹೇಳ್ತಾರೆ ನೋಟ್ಸ್ ನಾನೇ ಕೊಡ್ತೀನಿ ಅಂತಾರ ಹೇಳಿರ್ತಾರೆ, ಇಲ್ಲ ಇಂಥ ಬುಕ್ ಓದ್ರಪ್ಪ ಅಂತಾರ ಹೇಳ್ತಾರೆ, ಇಂಥ ನೋಟ್ಸ್ ಓದ್ರಪ್ಪ ಅಂತಾರ ಹೇಳ್ತಾರೆ. ಕ್ಲಾಸಿಗೆ ಪ್ಯಾರಲಲ್ ಆಗಿ ನೀವು ಮಾಡ್ಕೊಂತ ಹೋಗಿ. ಅಂದ್ರೆ ಕೆಲವು ಹುಡುಗರದು ಬಹಳ ಗ್ರ್ಯಾಂಡ್ ಪ್ಲಾನ್ ಇರ್ತವೆ. ಏನ್ ಗ್ರ್ಯಾಂಡ್ ಪ್ಲಾನು, ಸರ್ ಕೋಚಿಂಗ್ ಎಲ್ಲ ಮುಗಿದು ಬಿಡ್ಲಿ, ಕೋಚಿಂಗ್ ಮುಗಿದ ಮೇಲೆ ಮನೆಗೆ ಹೋಗಿ ಆರಾಮಾಗಿ ಕುತ್ಕೊಂಡು ಓದ್ಕೋತೀನಿ, ಫುಲ್ ಟೈಮ್ ಇರ್ತದೆ, ಬೆಂಗಳೂರಲ್ಲಿ ಟೈಮ್ ಸಿಗೋದಿಲ್ಲ, ಅವಕಾಶ ಸಿಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಊರುಗಳಿಂದ ಬಂದಿರ್ತಾರೆ. ಈ ತರ ಎಲ್ಲ ಗ್ರ್ಯಾಂಡ್ ಪ್ಲಾನ್ಗಳನ್ನ ಮಾಡ್ಕೊಳಕ್ ಹೋಗ್ಬೇಕು, ಅವು ವರ್ಕೌಟ್ ಆಗಲ್ಲ. ಯಾವಾಗ್ಲೂ ಕ್ಲಾಸ್ ಅಲ್ಲಿ ನಾವ್ ಏನ್ ಹೇಳ್ತೀವಿ ಅದಕ್ಕೆ ಪ್ಯಾರಲಲ್ ಆಗಿ ಓದಿ. ಯಾಕೆಂದ್ರೆ ನಿಮ್ಗೆ ಕ್ಲಾಸ್ ಏನ್ ಫುಲ್ ಡೇ ಅಂತೂ ಏನಿರಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಕಂಡಕ್ಟ್ 8-10 ಅವರ್ಸ್ ಆಫ್ ಕ್ಲಾಸ್ ಎಲ್ಲ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ನಿಮ್ಗೆ ಓದಕ್ ಟೈಮ್ ಸಿಗ್ಲಿ ಅಂತಾನೆ ಮಾಡಲ್ಲ. ಈಗ ಒಂದು 6 ಅವರ್ಸ್ ಕ್ಲಾಸ್ ಇದೆ ಅಂತ ಅನ್ಕೋಣ. ಇನ್ನ ಮಿಕ್ಕಿದ 6 ಅವರ್ಸ್ ನಿಮ್ಮ ಸ್ಟಡಿ ಟೈಮ್, ಇನ್ನ ಮಿಕ್ಕಿ 12 ಅವರ್ಸ್ ನಿಮಗೆ ಬಿಟ್ಟಿದ್ದು ಏನಾರ ಮಾಡ. 24 ಅವರ್ಸ್ ಅಲ್ಲಿ 6 ಅವರ್ಸ್ ಕ್ಲಾಸಿಗೆ ಹೋಯ್ತು, 6 ಅವರ್ಸ್ ಓದಕ್ ಹೋಯ್ತು, 12 ಅವರ್ಸ್ ಬೇರೆ ಇದಕ್ಕೆಲ್ಲದಕ್ಕೂ ಟೈಮ್ ಇದೆ. 6 ಅವರ್ಸ್ ಓದಕ್ಕಾಗಲ್ವಾ? ಎಷ್ಟು ಅವರ್ ಓದ್ಬೋದು? ನಿಮ್ ಮೈಂಡ್ ಅಲ್ಲಿ ಏನಿದೆ? ಯಾಕೆಂದ್ರೆ ಒಳ್ಳೆ ತಿಳುವಳಿಕೆಗಳನ್ನ ಕೊಡೋದು ಎಷ್ಟು ಮುಖ್ಯನೋ ತಪ್ಪು ತಿಳುವಳಿಕೆಗಳನ್ನ ತೆಗೆದು ಅಷ್ಟೇ ಮುಖ್ಯ. ಮೈಂಡ್ ಸೆಟ್ ಇಟ್ಕೊಂಡ್ ಬಂದಿರ್ತಾರೆ 2 ತಾಸು ಓದ್ತೀನಿ ನಾನು KS ಆಗ್ಬಿಡ್ತೀನಿ ಅಂತ. ಇಸ್ ಇಟ್ ಪಾಸಿಬಲ್? ವಾಟ್ ಇಸ್ ದ ಮಿನಿಮಮ್ ಅವರ್ಸ್ ಆಫ್ ಸ್ಟಡಿ ದಟ್ ಇಸ್ ರಿಕ್ವೈರ್ಡ್? 5 to 6 ಅವರ್ಸ್ ಬೇಕು. 5 ಅವರ್ ನೀವು ಸ್ಟಡಿಗೆ ಅಂತ ಕೊಡ್ಲೇಬೇಕು. ಅದ್ರಲ್ಲಿ 1 ಅವರ್ ನಿಮಗೆ ಕರೆಂಟ್ ಅಫೇರ್ಸ್ ಓದಕ್ಕೆ ಹೋಗ್ಬಿಡುತ್ತೆ. ನ್ಯೂಸ್ ಪೇಪರ್ ಅನ್ನ ಪ್ರತಿದಿನ ಓದಬೇಕು. ನ್ಯೂಸ್ ಪೇಪರ್ ಓದೋದಕ್ಕೆ 1 ಅವರ್ ಆದ್ರೆ ಮಿನಿಮಮ್ ಹೋಗುತ್ತೆ. ಇನ್ನು ಮಿಕ್ಕಿದ ಟೈಮು 4 ಅವರ್ಸ್ 5 ಅವರ್ಸ್ ನಿಮಗೆ ಸಬ್ಜೆಕ್ಟ್ ಓದೋದಕ್ಕೆ ಬೇಕು. ಸಬ್ಜೆಕ್ಟ್ ಅನ್ನ ಓದಬೇಕು, ಸಬ್ಜೆಕ್ಟ್ ಅನ್ನ ನೋಟ್ಸ್ ಮಾಡ್ಕೋಬೇಕು ಅಂತಂದ್ರೆ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಟೈಮ್. ಇದು ಟೈಮ್ ಇಂಟೆನ್ಸಿವ್ ಕೆಲಸಗಳು. ಕಷ್ಟ ಇಲ್ಲ, ನಾನು ಹೇಳಿದೆ ನಿಮ್ಗೆ, ಟೈಮ್ ಇಂಟೆನ್ಸಿವ್ ಇದೆ, ಬಹಳ ಟೈಮ್ ಹಿಡಿಯುತ್ತೆ. ಒಂದು ನೀಟಾಗಿ ಓದಿ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ನೋಟ್ಸ್ ಮಾಡ್ಕೊಂಡು ಅದ್ರ ಮೇಲೆ ಗ್ರಿಪ್ ಸಾಧಿಸೋದಕ್ಕೆ ಬಹಳ ಟೈಮ್ ಹಿಡಿಯುತ್ತೆ. ಎಷ್ಟು ಬೇಜಾರಾಗತ್ತೆ ಅಂದ್ರೆ ಎಷ್ಟು ಸ್ಲೋ ಆಗ್ತಿದೆಯಲ್ಲಪ್ಪ, ಸ್ವಲ್ಪ ಫಾಸ್ಟ್ ಆದ್ರೆ ಹೆಂಗ್ ಮಾಡೋದು ಇದನ್ನ ಅನ್ನೋ ಲೆವೆಲ್ ಬೇಜಾರಾಗತ್ತೆ. ಬಟ್ ಆ ಬೇಜಾರಲ್ಲಿ ನೀವು ಕರೆಕ್ಟಾಗಿ ಪ್ರಾಸೆಸ್ ಮಾಡ್ಕೊಂಡು 1 ವರ್ಷ ಗೆದ್ದು ಬಿಟ್ರೆ ನಿಮ್ದೆಲ್ಲಾ ನೋಟ್ಸ್ ರೆಡಿ ಆಗ್ತವೆ, ನಿಮ್ದೆಲ್ಲಾ ಸಬ್ಜೆಕ್ಟು ಮುಗಿತವೆ, ಸಿಲೆಬಸ್ ಮೇಲೆ ಸರಿಯಾದ ಗ್ರಿಪ್ ಬರುತ್ತೆ. ಜೊತೆಗೆ ಕರೆಂಟ್ ಅಫೇರ್ಸ್ ಓದ್ಕೊಂತ ಹೋಗಿರ್ತೀರಿ. ಈಗ ಇಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಕ್ಲಾಸಸ್ ಮಾಡ್ತಾರೆ ಸಂಡೆ. ಸೊ ಹಾಗಾಗಿ ನೀವೇ ಓದ್ಕೋಬೇಕು ಅಂತಲ್ಲ, ಸ್ವಲ್ಪ ಅಸಿಸ್ಟೆನ್ಸ್ ಅಕಾಡೆಮಿ ಕಡೆಯಿಂದನೂ ಕೂಡ ನಿಮ್ಗೆ ಬರ್ತಾನೆ ಇರುತ್ತೆ. ನಿಮಗೆ ಮ್ಯಾಗಝಿನ್ ಕೂಡ ಕೊಡ್ತಿರ್ತಾರೆ. ಸೊ ಮ್ಯಾಗಝಿನ್ ಅನ್ನು ಓದ್ಕೋಬೇಕು. ಇವೆಲ್ಲ ಮಾಡೋದಕ್ಕೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಸೊ ಟೈಮ್ ಅನ್ನೋದು 1 ದಿನ ಕೊಡ್ತೀರಿ, 2 ದಿನ ಕೊಡ್ತೀರಿ. ಯಾಕೆ? ಸ್ಟಾರ್ಟಿಂಗ್ ಅಲ್ಲಿ ಬಹಳ ಜೋಶ್ ಇರ್ತದೆ. ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗ್ಬೇಕು, ನಾನು ಗೌರ್ಮೆಂಟ್ ಸ್ಯಾಲ್ರಿ ತಗೋಬೇಕು ಅಂತ. ಗೌರ್ಮೆಂಟ್ ಸ್ಯಾಲ್ರಿ ತಗೊಳ್ಳೋದೇನಿದೆಯಲ್ಲ ಅದು ಹಣೆ ಬರದಲ್ಲಿ ಬರೆದಿರ್ಬೇಕು ಅಂತ ಹೇಳ್ತಾರೆ ಹಿರಿಯರು. ಎಲ್ಲರಿಗೂ ಸಿಗಲ್ಲ ಅಂತ ಹೇಳ್ತಾರೆ. ಯಾಕೆ?
ನಿಮ್ಮ ಗಮನಿಸಿ, ನಿಮ್ಮ ಸುತ್ತಮುತ್ತನೇ ಗಮನಿಸಿ. ಎಲ್ಲರೂ ಗೌರ್ಮೆಂಟ್ ಎಕ್ಸಾಮ್ಗೆ ಟ್ರೈ ಮಾಡಿದ್ರೆ ಎಲ್ಲರೂ ಗೌರ್ಮೆಂಟ್ ಎಕ್ಸಾಮ್ ಆಗಿಲ್ಲ, ಆದ್ರೆ ಕೆಲವ್ರಿಗೆ ಅಷ್ಟೇ ಆಗಿರುತ್ತೆ. ಯಾಕೆ? ದಟ್ ಈಸ್ ದ ಥರ್ಡ್ ಒನ್, ಕನ್ಸಿಸ್ಟೆನ್ಸಿ. ನಿಮಗೆ ಟ್ಯಾಲೆಂಟ್ ಮತ್ತು ಹಾರ್ಡ್ ವರ್ಕ್ ಎರಡು ಇದ್ರೆ ಮಾತ್ರ ಸಾಕಾಗೋದಿಲ್ಲ. ಕನ್ಸಿಸ್ಟೆನ್ಸಿ. ಯು ನೀಡ್ ಟು ಡೂ ದ ಬೋರಿಂಗ್ ಥಿಂಗ್ಸ್ ಕಂಟಿನ್ಯೂಸ್ಲಿ ಫಾರ್ 1 full year, ಎವ್ರಿ ಸಿಂಗಲ್ ಡೇ, ವಿತೌಟ್ ಮಿಸ್. ಅದು ಮಾಡಕ್ಕಾಯ್ತಾ, ನೀವು ಗೆಲ್ತೀವಿ. ಇಲ್ಲ ಸರ್, ಡೈಲಿ ಇಂಟ್ರೆಸ್ಟಿಂಗ್ ಇರಬೇಕಿದು, ಡೈಲಿ ಇಟ್ ಶುಡ್ ಎಕ್ಸೈಟ್ ಮೀ, ಏನು ಇರಲ್ಲ ಆ ಥರ. ಅರ್ಥ ಆಯ್ತಲ್ಲ? ಸಮ್ ಡೇಸ್ ಇಟ್ ವಿಲ್ ಬಿ ಎಕ್ಸೈಟಿಂಗ್. ಕೆಲವು ಟಾಪಿಕ್ಸ್ ನಿಮ್ಗೆ ಇಷ್ಟ ಆಗ್ತವೆ, ಕೆಲವು ಟಾಪಿಕ್ಸ್ ನಿಮ್ಗೆ ಇಷ್ಟ ಆಗಲ್ಲ. ಕೆಲವು ಸಬ್ಜೆಕ್ಟ್ ಇಷ್ಟ ಆಗ್ತವೆ, ಕೆಲವು ಸಬ್ಜೆಕ್ಟ್ ಇಷ್ಟ ಆಗಲ್ಲ. ಕೆಲವು ಟೀಚರ್ಸ್ ಇಷ್ಟ ಆಗ್ತಾರೆ, ಕೆಲವು ಟೀಚರ್ಸ್ ಇಷ್ಟ ಆಗಲ್ಲ. ಕೆಲವ್ರದ್ದು ಒಂದೊಂದ್ ದಿನ ಟೀಚಿಂಗ್ ಇಷ್ಟ ಆಗ್ತದೆ, ಒಂದೊಂದ್ ದಿನ ಟೀಚಿಂಗ್ ಇಷ್ಟ ಆಗ್ತದೆ. ಲೈಫ್ ಇಸ್ ಲೈಕ್ ದಟ್. ಏನೂ ಮಾಡಕ್ಕಾಗ. ಅಂಡ್ ಅದಿದ್ರೂ ಕೂಡ ನೀವು ಎಲ್ಲೂ ಕೂಡ ವೇರಿಯೇಷನ್ ಮಾಡ್ಕೊಳ್ಳದಂಗೆ ಕನ್ಸಿಸ್ಟೆಂಟ್ ಆಗಿ ಮಾಡಕ್ಕಾಗತ್ತಾ? ವಿಚ್ ಈಸ್ ದ ಟಫೆಸ್ಟ್ ಥಿಂಗ್ ಟು ಡು. ಅತಿ ಟಫ್ ಇರೋದೇನ್ ಗೊತ್ತಾ? ಇಲ್ಲಿ ನಮ್ದು ಟ್ಯಾಲೆಂಟ್ ಸಮಸ್ಯೆ ಅಲ್ಲ. ಬಿಕಾಸ್ ನಮ್ಮ ಫೀಲ್ಡ್ಗೆ ಬರುವಂತವ್ರು ಸಾಮಾನ್ಯವಾಗಿ ಟ್ಯಾಲೆಂಟೆಡ್ ಇದ್ದೇ ಇರ್ತಾರೆ. ಹಾರ್ಡ್ ವರ್ಕ್ನು ಕೂಡ ತಕ್ಕ ಮಟ್ಟಿಗೆ ಇರ್ತಾರೆ. ಅಂದ್ರೆ ಬೇರೆ ವಿದ್ಯಾರ್ಥಿಗಳ ತರ ನೀವು ಕಾಲೇಜಲ್ಲಿ ಏನಾಗ್ತದೆ, 99% ಜನ ಮೈಗಳಿರ್ತಾರೆ, 1% ಮಾತ್ರ ಕರೆಕ್ಟ್ ಅಲ್ಲಿ ಅಕಾಡೆಮಿಕಲ್ಲಿ ನಡ್ಕೊಂಡು ಹೋಗು. ನಮ್ಮಲ್ಲಿ ಹಂಗಲ್ಲ, 90% ಜನ ಒಳ್ಳೆ ಹುಡುಗರು ಇರ್ತಾರೆ, 10% ಜನ ಮೈಗಳು ಅಷ್ಟೆ. ಹಂಗಾಗಿ ಹಾರ್ಡ್ ವರ್ಕ್ ಅನ್ನೋದು ಬಂದಾಗ ಡೆಫಿನೆಟ್ಲಿ ಎಲ್ಲವನ್ನ ಬಿಟ್ಟು ಮಾಡ್ತೀವಿ, ಡೆಫಿನೆಟ್ಲಿ ಕರೆಕ್ಟ್. ಆದರೆ ಒಂದಿನ 2 ದಿನ ಮಾತ್ರ ಮಾಡಿದ್ರೆ ಆಗಲ್ಲ. ಕನ್ಸಿಸ್ಟೆಂಟ್ ಆಗಿ 1 ವರ್ಷ ಮಾಡಬೇಕು. ದಟ್ ಈಸ್ ದ ಟಫೆಸ್ಟ್ ಥಿಂಗ್. ಜನಕ್ಕೆ ಅದಕ್ಕೆ ನಾನು ಏನ್ ಮಾಡ್ತೀನಿ, ಎಷ್ಟೋ ಜನಕ್ಕೆ ಟೈಮ್ ಟೇಬಲ್ ಕೊಟ್ಟು ಬರೆಸ್ತೀನಿ. ಅವ್ರು ಪ್ರತಿದಿನ ಒಂದು ಡೈರಿ ಓಪನ್ ಮಾಡಿ, ಯಾರಿಗೂ ತೋರಿಸ್ಬೇಡಿ ಆ ಡೈರಿಯನ್ನು, ನೀವೇ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೂ ಏನೇನು ಮಾಡ್ತೀಯ ಎಲ್ಲ ಬರಿ ಅಂತ ಹೇಳಿ. ಅದನ್ನ ನೀನು ಏನ್ ಬೇಕಾರ ಮಾಡ್ಕೋ, ಅದನ್ನ ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಯುವರ್ ಪರ್ಸನಲ್ ಡೈರಿ. ನೀನ್ ಬರೀ ಯಾಕೆ ಹೇಳ್ತಿರ್ತಾರೆ, ಸರ್ ಟೈಮ್ ಸಿಗಲ್ಲ, ಟೈಮ್ ಬಹಳ ಶಾರ್ಟ್ ಇದೆ, ಎಲ್ಲೂ ನಮ್ಗೆ ಟೈಮ್ ಆಗಲ್ಲ ಓದಕ್ಕೆ. ಡೆಫಿನೆಟ್ಲಿ ಟೈಮ್ ಆಗುತ್ತೆ. ಎಲ್ಲರಿಗೂ 24 ತಾಸು ಇರೋದು. ಈಗ ಆಲ್ರೆಡಿ ರ್ಯಾಂಕ್ ಬಂದವನಿಗೂ 24 hours, ಓದ್ತಾರವನಿಗೂ 24 hours. ಅವನಿಗೆ ಬಂತು, ಇವನಿಗೆ ಬಂದಿಲ್ಲ ಅಂದ್ರೆ ಏನರ್ಥ? ಇಟ್ ಇಸ್ ಅಬೌಟ್ ಮ್ಯಾನೇಜ್ಮೆಂಟ್ ಆಫ್ ಟೈಮ್. ಯಾಕೆ? ಅದನ್ನ ಸ್ಕೂಲ್ ಕಾಲೇಜಲ್ಲಿ ಕಲಿಸಿಲ್ಲ, ಅದಕ್ಕಾಗಿ ಗೊತ್ತಿಲ್ಲ. ಯಾವಾಗ ನೀವು ಬರೆದಿರ್ತೀರಿ ಅವಾಗ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಸಮಯ ಎಲ್ಲಿ ಹೋಗ್ತಾ ಇದೆ. ಇನ್ ಜನರಲ್ ಆಗಿ ಥಿಂಕ್ ಮಾಡಿ, ಎಲ್ಲಿ ಹೋಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಕಾಫಿಗಂತ ಹೋಗ್ತೀರಿ, ಅಲ್ಲೇ ಒಂದು 20 ನಿಮಿಷ ಹೋಗ್ತದೆ. ಯಾರೋ ಫ್ರೆಂಡ್ ಫೋನ್ ಮಾಡ್ತಾನೆ, ಅಲ್ಲೇ ಅರ್ಧ ಗಂಟೆ ಹೋಗ್ತದೆ. ಈ ತರ ಸಾಕಷ್ಟು ಟೈಮ್ ಹೋಗ್ತಾ ಇರುತ್ತೆ. ಟೈಮ್ ಅನ್ನ ಉಳಿಸ್ಕೊಂಡ್ರೆ ಮಾತ್ರ ನಿಮಗೆ ಎಫಿಷಿಯನ್ಸಿ, ಪ್ರೊಡಕ್ಟಿವಿಟಿ ಬರೋ. ಟೈಮ್ ವೇಸ್ಟ್ ಮಾಡಬಾರ್ದು ಅಂತನಲ್ಲ, ವೇಸ್ಟ್ ಮಾಡಕ್ಕಂತ ಕೆಲವು ಟೈಮ್ ಇಟ್ಕೊಳ್ಳಿ. ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್ ತಾನೆ ಲೈಫಲ್ಲಿ. ನಿಮಗೆ ಜಾಗಿಂಗ್ ಮಾಡ್ಬೇಕನ್ಸತ್ತಾ, ವಾಕಿಂಗ್ ಮಾಡ್ಬೇಕನ್ಸತ್ತಾ ಮಾಡಿ. ಫಿಸಿಕಲ್ ಕಸರತ್ ಏನಿದೆಯಲ್ಲ, ಇಟ್ ಮೇಕ್ಸ್ ಯುವರ್ ಮೈಂಡ್ ವೆರಿ ವೆರಿ ಫ್ರೆಶ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕನ್ಸತ್ತಾ ಮಾತಾಡ್ರಿ, ನಿಮಗೆ ಸಿನಿಮಾಗೆ ಹೋಗ್ಬೇಕನ್ಸತ್ತಾ ಹೋಗ್ರಿ. ಬಟ್ ಆದರೆ ಎಲ್ಲದಕ್ಕೂ ಒಂದು ಟೈಮ್ ಟೇಬಲ್ ಅಂತ ಇರಬೇಕು. ಸಿನಿಮಾಗೆ ಹೋದೆ ಅಂತ ಅನ್ಬಿಟ್ಟು ಇಡೀ ದಿನ ವೇಸ್ಟ್ ಮಾಡಿದ್ರೆ ಉಪಯೋಗ ಇಲ್ಲ. ಸಿನಿಮಾ 3 hour ಇರುತ್ತೆ, ಸುತ್ತಾಟ 3 hour ಇರುತ್ತೆ, 6 hourಗೆ ಅದು ಮುಗಿಬೇಕು, ಇನ್ನು 6 hour ಓದ್ಬೇಕು. ಈ ಬ್ಯಾಲೆನ್ಸ್ ಅನ್ನ ಅಚೀವ್ ಮಾಡೋದಿರುತ್ತಲ್ಲ, ಅದು ಟಫ್. ಯಾಕೆಂದ್ರೆ ಒಂದು ದಿಕ್ಕಿನಲ್ಲಿ ನಾವು ನಮ್ಮನ್ನ ಸೆಳೆದು ಬಿಟ್ರೆ ನಾವು ಅದೇ ದಿಕ್ಕಿಗೆ ಹೋಗ್ಬಿಡ್ತೀವಿ. ಅದಕ್ಕಾಗಿ ಏನಾಗತ್ತೆ, ಮೆಚೂರಿಟಿ ಪ್ರಾಬ್ಲಮ್ ಇರುತ್ತೆ. ಯಾಕೆ? ಏಜ್ ಗ್ರೂಪ್ ಆಫ್ ಅರೌಂಡ್ 20 to 25 ನಮ್ಮಲ್ಲಿ ಬರೋಂಥವ್ರು. ಕೆಲವರು ಸ್ವಲ್ಪ ಜಾಸ್ತಿ ಇರೋರು ಇರ್ತೀವಿ. 20 to 25 year ಏಜ್ ಗ್ರೂಪ್ ಹೇಗೆ ಅಂತಂದ್ರೆ ಸಂಪೂರ್ಣ ಮೆಚೂರಿಟಿನೂ ಇಲ್ಲ, ಸಂಪೂರ್ಣ ಇಮ್ಮೆಚೂರ್ ಅಲ್ಲ. ಇಟ್ ಇಸ್ ಎ ಇನ್ ಬಿಟ್ವೀನ್ ಏಜ್. ಅವಾಗ ಏನಾಗತ್ತೆ, ಈ ಒಂದು ಕ್ರಮ ನಾನು ತೆಗೆದುಕೊಳ್ಳೋದ್ರಿಂದ, ಈ ತರ ಮಾಡೋದ್ರಿಂದ ನನಗೇನಾಗತ್ತೆ ಲಾಸ್ ಅನ್ನೋದನ್ನ ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡುವಂತ ಕೆಪಬಿಲಿಟೀಸ್ ಇರೋದಿಲ್ಲ. ಅವಾಗ ಏನಾಗತ್ತೆ, ಯು ಗೆಟ್ ಅಟ್ರಾಕ್ಟೆಡ್ ಟು ದ ರಾಂಗ್ ಥಿಂಗ್ಸ್ ಅಂಡ್ ಮನಸ್ಸಲ್ಲಿ ಪುಲ್ ಮಾಡ್ಬಿಡುತ್ತೆ.
ಮನಸ್ಸು ಚಂಚಲ ಅಂತ ಯಾಕೆ ಹೇಳ್ತಾರೆ ಅದಕ್ಕೋಸ್ಕರ. ಬಿಕಾಸ್ ಪ್ರಾಬ್ಲಮ್ ಈಸ್ ಆಲ್ವೇಸ್ ವಿತ್ ದ ಕನ್ಸಿಸ್ಟೆನ್ಸಿ. ಯಾಕೆ ಕ್ಲಾಸಲ್ಲಿ ಕುತ್ಕೊಂಡಂತ ಎಲ್ಲಾ ಸ್ಟೂಡೆಂಟ್ಸ್ ಪಾಸ್ ಆಗಲ್ಲ? ಇವು 3 ರೀಸನ್ಸ್. ಎಲ್ಲರಿಗೂ ಸೇಮ್ ಪಾಠನೇ ಮಾಡೋದು, ಏನೂ ಡಿಫ್ರೆನ್ಸ್. ಹಿಂದೆ ಈ ಕ್ಲಾಸಲ್ಲಿ ಕುತ್ಕೊಂಡಂತವ್ರು ನೋಡಿರಿ, ಅಲ್ಲಿ ಟ್ರೀ ಇದೆ, ಅಲ್ಲಿ ಹಲವಾರು ಜನ ಹೆಸರುಗಳನ್ನು ಸೈನ್ ಮಾಡಿ ಹೋಗಿದ್ದಾರೆ. ಅವರೆಲ್ಲರೂ ಯಾರು? ಇದೇ ಕ್ಲಾಸಲ್ಲಿ ಇದೇ ಪಾಠವನ್ನ ಕೇಳದಂತ ಸ್ಟೂಡೆಂಟ್ಸ್ ಅವರೆಲ್ಲ. 2017ರಿಂದ ಯು ಕ್ಯಾನ್ ಸಿ ದ ಸ್ಟೂಡೆಂಟ್ಸ್. ಸೊ ಪ್ರತಿ ವರ್ಷನೂ, ಈಗ ಲಾಸ್ಟ್ ಇಯರ್ ರಾಜ್ಕುಮಾರ್ ಅಕಾಡೆಮಿದು KS ವಿಂಗ್ ಮಾತ್ರ, ಗ್ರೂಪ್ ಸಿ KS ಇಷ್ಟು ಮಾತ್ರ, ನಂಬರ್ ಆಫ್ ರಿಸಲ್ಟ್ಸ್ ಇಸ್ 750. 750 ಜನ ಪಾಸ್ ಆಗಿದ್ರು ಲಾಸ್ಟ್ ಇಯರ್, ಓನ್ಲಿ ಲಾಸ್ಟ್ ಇಯರ್ ಹೇಳ್ತಾರೆ. ಸಾಧನೆಯ ಸಂಭ್ರಮ ಅಂತ ಯೂಟ್ಯೂಬ್ ಅಲ್ಲಿ ವಿಡಿಯೋನು ಇದೆ, ನೋಡಬಹುದು. 750 ಜನ ಪಾಸ್. ಸೊ ಅವರೆಲ್ಲ ಯಾರು? ನಿಮ್ಮಂಗೆ ಇಲ್ಲಿ ಬಂದು ಕುತ್ಕೊಂಡಂತವ್ರು. ಅವರೆಲ್ಲ ಯಾರು ವಜ್ರಗಳಲ್ಲ. ದೇ ಆರ್ ಆಲ್ ವೆರಿ ಕಾಮನ್ ಪೀಪಲ್. ಓನ್ಲಿ ಥಿಂಗ್ ದಟ್ ಡಿಫರೆನ್ಶಿಯೇಟೆಡ್ ದೆಮ್ ಇಸ್ ದೇ ವೇರ್ ಕನ್ಸಿಸ್ಟೆಂಟ್ ಥ್ರೂ ಔಟ್. 2 ವರ್ಷ, 3 ವರ್ಷ, 4 ವರ್ಷ, ಎಷ್ಟೋ ವರ್ಷ ಬಿಟ್ಟಿಲ್ಲ ಅವರು. ದೇ ವೇರ್ ಕನ್ಸಿಸ್ಟೆಂಟ್ ಅಂಡ್ ದೇ ಹ್ಯಾವ್ ಡನ್ ಇಟ್ ರಿಯಲಿ ಪ್ರಾಪರ್ಲಿ. ಹಾಗೆ ಮಾಡ್ಕೊಂಡಾಗ ಬರೋದು. ಡೋಂಟ್ ಥಿಂಕ್ ದಟ್ ಯು ನೀಡ್ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್, ಯು ನೀಡ್ ಎಕ್ಸ್ಟ್ರಾರ್ಡಿನರಿ ಹಾರ್ಡ್ ವರ್ಕ್. ನೀವು ಇದಿರಿ, ಇದು ಆಲ್ರೆಡಿ ಇದಿರಿ. ನೀವು ನಿಮ್ಮ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಇದಲ್ಲ. ಜನ ಏನ್ ಹೇಳ್ತಾರೆ, ಇನ್ ಜನರಲ್ ಹೇಳ್ಬೇಕಂತಂದಾಗ, ಒಬ್ಬ ಸ್ಟೂಡೆಂಟ್ಗೆ ನಾವು ಮೋಟಿವೇಶನ್ ಮಾಡಬೇಕು, ಒಬ್ಬ ಡಿಗ್ರಿ ಅವನು, 10th ಅವನು, PUC ಅವನು ಅಂತಂದಾಗ ಹಾರ್ಡ್ ವರ್ಕ್ ಮಾಡು ಅಂತ ಹೇಳಿ. ನಿಮಗೆ ಹಾರ್ಡ್ ವರ್ಕ್ ಮಾಡು ಅಂತ ಹೇಳಲ್ಲ, ನೀವು ಹೆಂಗಿದ್ರು ಮಾಡ್ತೀರಿ. ನಿಮಗೆ ಹೇಳೋದೇನು, ಕನ್ಸಿಸ್ಟೆಂಟ್ ಆಗಿರು. ಪ್ರಾಬ್ಲಮ್ ವಿತ್ ಅವರ್ ಸ್ಟೂಡೆಂಟ್ಸ್ ಇಸ್ ದಟ್ ಅವರು 1 ವಾರ ಓದ್ತಾರೆ, 2 ವಾರ ಓದ್ತಾರೆ, ನೆಕ್ಸ್ಟ್ ವಾರಕ್ಕೆ ಆಗಲೇ ಇಂಟ್ರೆಸ್ಟ್ ಕಳ್ಕೊಂಡಿರ್ತಾರೆ, ಸಾಕಾಗಿರುತ್ತೆ, ಅದು ಬ್ರೇಕ್ ಬೇಕು ಅಂತ ಅನ್ಸುತ್ತೆ, ಎಕ್ಸೆಟ್ರಾ. ಮೈಂಡ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡ್ಕೊಂತ ಹೋದ್ರೆ ಯು ಕ್ಲಿಯರ್ ದ ಎಕ್ಸಾಮ್. ಮತ್ತು 1 ಸರಿ 2 ಸರಿ ಎಕ್ಸಾಮ್ ಬರೆದ್ರೆ ಪಾಸ್ ಆಗಂತದಲ್ಲ ಇದು. ಇಟ್ ರಿಕ್ವೈರ್ಸ್ ಮಲ್ಟಿಪಲ್ ಅಟೆಂಪ್ಟ್ಸ್. ಸೊ ಮೆಂಟಲಿ ಏನಕ್ಕೆ ನೀವು ತಯಾರಾಗಬೇಕು ಇವತ್ತಿಂದ ಅಂದ್ರೆ, ಗಿವ್ ಯುವರ್ ಸೆಲ್ಫ್ 3 years ಆಫ್ ಟೈಮ್. 3 ವರ್ಷ ನಿಮಗೆ ನೀವು ಸಮಯ ಕೊಟ್ಕೋಬೇಕು. ಸರ್ ಇಲ್ಲಿ 3 ತಿಂಗಳಲ್ಲಿ ಆಗ್ತದ, 6 ತಿಂಗಳಲ್ಲಿ ಆಗತ್ತಾ? ಆಗಲ್ಲ. ಸಿಲೆಬಸ್ ಮುಗ್ಸಕ್ಕೆ 1 ವರ್ಷ ಬೇಕು. ಅಲ್ಲಿಂದ ನೀವು ಚೆನ್ನಾಗಿ ಓದ್ಕೊಳಕ್ 1 ವರ್ಷ ಬೇಕು. ಸೊ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಆಲ್ಸೋ 1 year, 1.5 year ಮಿನಿಮಮ್ ಟೈಮ್ ಇಸ್ ರಿಕ್ವೈರ್ಡ್ ಫಾರ್ ಯು ಟು ಕ್ಲಿಯರ್ ದ ಎಕ್ಸಾಮ್. ಯಾಕೆಂದ್ರೆ ಎಕ್ಸಾಮ್ ಲೆವೆಲ್ ಕ್ಲಿಯರ್ ಮಾಡೋ ಲೆವೆಲ್ವರೆಗೂ ಹೋಗಿರಲ್ಲ ಇನ್ನೂ ಕೂಡ. 1 ವರ್ಷ ಮಿನಿಮಮ್ ಬೇಕು. ಈಗ ನೋಟಿಫಿಕೇಶನ್ಸು ಇಲ್ಲ, ನೆಕ್ಸ್ಟ್ ವರ್ಷ ನೋಟಿಫಿಕೇಶನ್ಗಳು ಆಗಕ್ಕೆ ಶುರು ಆಗುತ್ತೆ. ಅಷ್ಟೊತ್ತಿಗೆ ನೀವು ರೆಡಿ ಆಗಿ ಅಲ್ಲಿಂದ ನೀವು ಎಕ್ಸಾಮ್ ಬರೀತಾ ಹೋಗ್ಬೇಕು. ಅಲ್ಲಿ ತನಕ ಎಕ್ಸಾಮ್ ಬರೆಯೋದು ಬಿಡೋದು ನಿಮಗೆ ಬಿಟ್ಟಿದೆ. ಅಕಸ್ಮಾತ್ ಯಾವ್ದಾದ್ರು ಮಧ್ಯದಲ್ಲಿ ಬಂತು ಅಂದ್ರೆ, ಎಕ್ಸ್ಪೀರಿಯನ್ಸ್ ಆಗಿ ಬರೀತೀರಿ ಅಂದ್ರೆ ಬರೀರಿ. ಬಟ್ ಹಂಗಂತೇಳಿ ಪಾಸ್ ಆಗೇ ಬಿಡ್ತೀನಿ ಅಂದ್ರೆ ಇಲ್ಲ. ಯಾಕೆಂದ್ರೆ ಆ ಸ್ಟ್ಯಾಂಡರ್ಡ್ಸ್ಗಿನ್ನು ಓದ್ಕೊಂಡಿರೋದಿಲ್ಲ. ಹಂಗಾಗಿ ಅದನ್ನ ಕಾನ್ಫಿಡೆನ್ಸ್ ಹರ್ಟ್ ಮಾಡೋ ಲೆವೆಲ್ ತಗೋಬಾರ್ದು. ಏನಪ್ಪಾ ನಾನು ಹೋಗಿ ಎಕ್ಸಾಮ್ ಬರ್ದೆ, ಇನ್ನೂ ನನಗೆ ಹೆಂಗ್ ಪಾಸ್ ಆಗ್ಲಿಲ್ಲ. ಕೆಲವರು ಎಕ್ಸಾಮ್ ಆಲ್ರೆಡಿ ಬರ್ದಿರೋರು ಬಂದಿರ್ತೀರಿ ಇಲ್ಲಿ. ಮನಸ್ಸಿಗೆ ಏನ್ ತಗೋಬಾರ್ದು ನೀವು ಅಂತಂದ್ರೆ, ನೀವು ಇನ್ನೂ ಆ ಎಕ್ಸಾಮ್ ಲೆವೆಲ್ಗೆ ರೆಡಿ ಆಗಿಲ್ಲ. ರೆಡಿ ಆದ್ಮೇಲೆ ಫೇಲ್ ಆದ್ರೆ ಎಸ್ ಸ್ಟ್ರಾಟಜಿ ಸಮಸ್ಯೆ ಇದೆ ಅಂತ ಅರ್ಥ. ರೆಡಿನೇ ಆಗಿಲ್ಲ ಅಂತಂದಾಗ ಮನ್ಸಿಗೆ ಹಚ್ಕೋಬೇಡಿ. ಅದು ಇಲ್ಲಿಂದ ಕರೆಕ್ಟ್ ಆಗಿ ಓದ್ಕೊಂಡು ಅವಾಗ ಏನಾಗತ್ತೆ, ನೆಕ್ಸ್ಟ್ ಇಯರ್ ನೋಟಿಫಿಕೇಶನ್ ಆದಾಗ ಯು ವಿಲ್ ಬಿ ಏಬಲ್ ಟು ಕ್ಲಿಯರ್ ಇಟ್ ರಿಯಲಿ ವೆಲ್. ಅರ್ಥ ಆಗ್ತದೆ ನಿಮ್ಗೆ? ಸೊ ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ನಿಂದ ಬಂದಿರೋದ್ರಿಂದ ಅಡ್ಜಸ್ಟ್ಮೆಂಟ್ ಇಶ್ಯೂಸ್ಗಳು ಬರ್ತವೆ. ಯಾವುದೇ ಇರಲಿ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ, ಯಾವುದು ಟಫ್ ಅಲ್ಲ, ಎಲ್ಲ ಹೆಚ್ಕೋಬಹುದು. ಅಂಡ್ ಯಾಕೆ ಹೇಳಿದೆ ನಾನು 3 ವರ್ಷ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ ಅಂತ ಅನ್ಬಿಟ್ಟು, ಪ್ರಾಕ್ಟಿಕಲಿ 3 years ಆಗೇ ಆಗತ್ತೆ. ಅದರ ಒಳಗಡೆ ಆಯ್ತು, ಗುಡ್ ಫಾರ್ ಯು. ಬಟ್ ನಾವು 2017ರಿಂದ ಇಲ್ಲೇ ನಾವು ನೋಡಿದೀವಿ. 17ರಲ್ಲಿ ಯಾರು ಔಟ್ಪುಟ್ ಆದ್ರೂ ಅವರೆಲ್ಲ ಎಕ್ಸಾಮ್ ಪಾಸ್ ಆಗೋಷ್ಟೊತ್ತಿಗಾಗಲೇ 19-20 ಆಗಿತ್ತು. 20ರಲ್ಲಿ ಯಾರಿಗೆ ಕೋಚಿಂಗ್ ಮಾಡಿದ್ವಿ ಅವರೆಲ್ಲ ಮುಗಿಸಿದ್ದು 22-23 ಅಲ್ಲಿ ಅವ್ರದೆಲ್ಲ ರ್ಯಾಂಕ್ ಬರಕ್ ಶುರು ಆಗಿದೆ.
ಈ ವರ್ಷ ಯಾರು ರ್ಯಾಂಕ್ ಬರ್ತಾರೆ 2026 23 24 25 ನಾವೇನ್ ಕೋಚಿಂಗ್ ಮಾಡಿದ್ವಿ ಅವ್ರು ಬರ್ತಾರೆ. 26ರಲ್ಲಿ ಯಾರು ಕೋಚಿಂಗ್ ಮಾಡ್ತೀವಿ ಅವ್ರು ಬರಲ್ಲ. ದಟ್ ಈಸ್ ದ ಹಾರ್ಶ್ ರಿಯಾಲಿಟಿ. ಯಾಕೆಂದ್ರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಏನಾಗಿರುತ್ತೆ, ಅವಾಗ ಓದಿ ಅವಾಗ ಎಕ್ಸಾಮ್ ಬರೆಯೋದು. ಇಲ್ಲಿ ಹಂಗಾಗೋದು. ಮತ್ತು ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್ ವಿಚ್ ಯು ಕೆನಾಟ್ ಕಂಟ್ರೋಲ್. ಎಕ್ಸಾಂಪಲ್, ಇವಾಗ ರಿಸರ್ವೇಶನ್ ಇಶ್ಯೂಗಳು ನಡೀತಿದೆ. ಈಗ ರಿಸರ್ವೇಶನ್ ಇಶ್ಯೂ ನೀವು ಕಂಟ್ರೋಲ್ ಮಾಡಬಹುದಾ? ಆಯ್ತು, ಇಂಥ ರಿಸರ್ವೇಶನ್ ಇವ್ರಿಗೆ ಇಷ್ಟು ಕೊಟ್ಬಿಟ್ರಿ, ಮುಗಿಸ್ರಿ, ಸಾಕು, ಮುಂದುವರಿರಿ ಅಂತ ನಿಮ್ಮ ಕಂಟ್ರೋಲ್ ಇಲ್ಲ. ಅವಾಗ ರಿಸರ್ವೇಶನ್ ಇಶ್ಯೂ ಸಾಲ್ವ್ ಆಗದೆ ಅವ್ರು ನೋಟಿಫಿಕೇಶನ್ ಮಾಡಲ್ಲ ಅಂತಾರೆ. ಏನ್ ಮಾಡ್ತೀರಿ? ಅರ್ಥ ಆಗ್ತಾ ಇದೆಯಲ್ಲ? ಅಂದ್ರೆ ಇಶ್ಯೂ ಆಫ್ ಸ್ಟೂಡೆಂಟ್ ಮಾತ್ರ ಇರೋದಿಲ್ಲ ಇಲ್ಲಿ, ಇಶ್ಯೂ ಆಫ್ ದ ಗೌರ್ಮೆಂಟು ಇರುತ್ತೆ, ಇಶ್ಯೂ ಆಫ್ ದ KPSCನೂ ಇರುತ್ತೆ, ಸಿಸ್ಟಮಿಕ್ ಇಶ್ಯೂಸ್ಗಳು ಇರ್ತವೆ. ಹಾಗಿದ್ದಾಗ ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಯು ಶುಡ್ ಆಲ್ವೇಸ್ ಕಂಟ್ರೋಲ್ ವಾಟ್ ಯು ಕ್ಯಾನ್ ಕಂಟ್ರೋಲ್. ಡೋಂಟ್ ಟ್ರೈ ಟು ಕಂಟ್ರೋಲ್ ಥಿಂಗ್ಸ್ ವಿಚ್ ಆರ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್. ಯಾರು KPSC ಚೇರ್ಮನ್ ಆಗ್ತಾರೆ, ಮೆಂಬರ್ಸ್ ಆಗ್ತಾರೆ, ಯಾರು CM ಆಗ್ತಾರೆ, ಇದ್ರ ಬಗ್ಗೆ ಏನ್ ಪಾಲಿಸಿ ತರ್ತಾರೆ, ಅದು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಇಟ್ ವಿಲ್ ಹ್ಯಾಪನ್. ಅದೇನಾಗಬೇಕು ಅದಾಗತ್ತೆ. ನೀವು ತಲೆ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ. ನೀವೇನ್ ತಲೆ ಕೆಡಿಸ್ಕೋಬೇಕು? ನೋಟಿಫಿಕೇಶನ್ ಆದಾಗ ನಾನು ರೆಡಿ ಇದ್ದೀನ ಇಲ್ವಾ? ನೋಟಿಫಿಕೇಶನ್ ಆಗತ್ತಾ ಸರ್ ಅಂದ್ರೆ ಆಗತ್ತೆ. ಯಾಕೆ? 2028 ಎಲೆಕ್ಷನ್ ಇಯರ್ ಇದೆ. ಎಲೆಕ್ಷನ್ ಇಯರ್ ಇದೆ ಅಂದ್ರೆ ನಿಮ್ಮ ಮತ ಬೆಳಕತಾನೆ ಅವ್ರಿಗೆ. ಎಲ್ಲ 18+ ಇದ್ರೆ ಇಲ್ಲೋ ನೀವು? ಸೊ ನೀವು ಮತ ಹಾಕಿ ಹಾಕ್ತೀರಿ. ಅಂಡ್ ಇಟ್ ಇಸ್ ಎ ಲಾರ್ಜ್ ನಂಬರ್ ಆಫ್ ಪೀಪಲ್. ನಾ ಹೇಳಿದ 6 ಲಕ್ಷ ಅಂತಂದಾಗ ಇಟ್ಸ್ ಎ ಲಾರ್ಜ್ ಚಂಕ್ ಆಫ್ ಪೀಪಲ್. ಮತ್ತು ನಿಮ್ಮ ಜೊತೆಗೆ ಫ್ಯಾಮಿಲಿಯಲ್ಲಿ 3-4 ಜನ ಇದ್ದಾರೆ ಅಂತಂದ್ರೆ, ನಿಮಗೆ ಸರ್ಕಾರದಿಂದ ಕೆಟ್ಟ ಅನುಭವ ಆದರೆ, ಇಲ್ಲ ನೋಟಿಫಿಕೇಶನ್ ಬಿಡ್ತಾ ಇಲ್ಲ, ಬಿಟ್ರದೆಲ್ಲವೂ ಕೂಡ ಸ್ಕ್ಯಾಮ್ ಮಾಡ್ತಾರೆ, ಈ ತರ ನೀವು ಮನೇಲಿ ಹೋಗಿ ಹೇಳಿದಾಗ ನಿಮ್ಮ ಮನೇಲಿರೋರು ಸರ್ಕಾರದ ಪರವಾಗಿ ಓಟ್ ಹಾಕ್ತಾರ? ಅವರೆಲ್ಲರೂ ಬೈತಾರೆ, ಫಸ್ಟ್ ಈ ಸರ್ಕಾರವನ್ನ ಕಿತ್ತಿಸಿರಿ ಅಂತ. ಸರ್ಕಾರಕ್ಕವೆಲ್ಲ ಗೊತ್ತಿದೆ. ಹಾಗಾಗಿ ಏನ್ ಮಾಡ್ತಾರೆ, ವಿದ್ಯಾರ್ಥಿಗಳನ್ನ ಎದುರಾಕೊಳ್ಳೋ ಕೆಲಸ ಅವ್ರು ಮಾಡೋದು. ವಿದ್ಯಾರ್ಥಿಗಳಿಗೆ ಏನ್ ಬೇಕಾಗಿದೆ, ನೋಟಿಫಿಕೇಶನ್ ಬೇಕಾಗಿದೆ, ಪ್ರಾಸೆಸ್ ಕ್ಲೀನ್ ಆಗಿ ಆಗಬೇಕಾಗಿದೆ, ಮಾಡ್ತಾರೆ. ಸೊ 2027-28 ಮೇ ಅಲ್ಲಿ ಎಲೆಕ್ಷನ್ಸ್ ಡ್ಯೂ ಇದೆ. ಈ 1.5 ವರ್ಷ ಏನಿದೆಯಲ್ಲ, ಇದು ತುಂಬಾ ನೋಟಿಫಿಕೇಶನ್ಗಳಾಗೋ ಸಮಯ. ಈಗ ಆಲ್ರೆಡಿ ನಾವು 2026 ಏಪ್ರಿಲ್ ಅಲ್ಲಿ ಇದ್ದೀವಿ. ಅಂದ್ರೆ ಈ ವರ್ಷ ಮುಗಿಯೋದಕ್ಕೆ ನಿಮಗೆ 8 ತಿಂಗಳಿದೆ. ನಾ ಹೇಳಿದೆ ನಿಮಗೆ 1 ವರ್ಷ ಮಿನಿಮಮ್ ಬೇಕು ಅಂತ. ಅಂದ್ರೆ ನೀವು ಆಕ್ಚುಲಿ ಎಕ್ಸಾಮ್ ಬರೆಯೋ ಲೆವೆಲ್ಗೆ ರೆಡಿ ಆಗೋದು ಯಾವಾಗ? ಏಪ್ರಿಲ್ 2027ಕ್ಕೆ. ಅಷ್ಟೊತ್ತಿಗೆ ನೋಟಿಫಿಕೇಶನ್ಗಳು ಭರ್ಪೂರ ಆಗಿರ್ತವೆ. ಅಂದ್ರೆ ಅಟ್ಲೀಸ್ಟ್ 10,000 ಪೋಸ್ಟ್ಗೆ ನೋಟಿಫಿಕೇಶನ್ ಮಾಡಿ. 10,000 ಪೋಸ್ಟ್ ಅಲ್ಲಿ ಒಂದು ಪೋಸ್ಟ್ ನಿಮ್ದು ನೀವು ಮಾಡ್ಕೋಬೇಕು. 27-28 ಮಾಡ್ಕೊಂಡ್ರಿ ಓಕೆ. ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ಹೊಸ ಸರ್ಕಾರ ಬಂದ್ಮೇಲೆ ಮತ್ತೆ ನೋಟಿಫಿಕೇಶನ್ ಮಾಡ್ತಾರಲ್ಲೂ ಡೌಟ್. 29-30 ಮತ್ತೆ ಡ್ರೈ ಇಯರ್ಸ್ ಆಗ್ಬಿಡುತ್ತೆ. ಯಾಕೆಂದ್ರೆ ಈಗ ಕಳೆದ 2 ವರ್ಷದ ಡ್ರೈ ಇದೆ. ಸೊ ಈಗ 23ಕ್ಕೆ ಬಂದ್ರಿ ಇವರು. ಸೊ 24-25 ಏನೂ ಇಲ್ಲ. 26ಕ್ಕೆ ಮೊಮೆಂಟಮ್ ಬಿಲ್ಡ್ ಆಗುತ್ತೆ. 27ಕ್ಕೆ ನೋಟಿಫಿಕೇಶನ್ ಆಗುತ್ತೆ. ಹಾಗೆ 29-30 ನೋಟಿಫಿಕೇಶನ್ ಇರೋದಿಲ್ಲ. 31 ಮೊಮೆಂಟಮ್ ಬಿಲ್ಡ್ ಆಗುತ್ತೆ. 32-33 ನೋಟಿಫಿಕೇಶನ್ ಆಗ್ತದೆ. ಬಟ್ ಅಲ್ಲಿ ತನಕ ಕಾಯುವ ಪೇಷನ್ಸ್ ಇದೆಯಾ ನಿಮಗೆ? ಸರ್ 2033ಕ್ಕೆ ಬರ್ಲಿ ಬಿಡ್ರಿ, ನಾವು ಬರಿತೀವಿ ಅಂತ ಯಾರಾದ್ರೂ ಇದರ ಪೇಷನ್ಸ್ ಇರೋಂಥವ್ರು ಇಲ್ಲ. 1 ವರ್ಷದಲ್ಲಿ ಮಾಡ್ಕೋಬೇಕು. ಯಾವಾಗಲೂ ತಲೆಯಲ್ಲಿ ಇಟ್ಕೋಬೇಕೇನಂತಂದ್ರೆ 1-2 ವರ್ಷ ನಾನು ಸರ್ಕಾರದ ಸಂಬಳ ತಗೋತೀನಿ. ಮತ್ತೆ ಯಾವ ಪೋಸ್ಟು ಬಹಳ ಸಣ್ಣದು, ಯಾವ ಪೋಸ್ಟ್ ಬಹಳ ದೊಡ್ಡದು ಅಂತೆಲ್ಲ ಇಟ್ಕೋಬಾರ್ತಾರೆ. ಇದು ಬಂದ್ರೆ ಬರಿತೀನಿ, ಅದು ಬಂದ್ರೆ ಬರೆಯಲ್ಲ. ಇದು ಹಿಂಗಿದ್ರೆ ಬರಿತೀನಿ, ಅದು ಹಂಗಿದ್ರೆ ಬರೆಯಲ್ಲ. ಇಲ್ಲ ಇದು 20 ಪೋಸ್ಟಿಗೆ ನೋಟಿಫಿಕೇಶನ್ ಮಾಡಿದ್ದಾರೆ, ಅದು 200ಕ್ಕೆ ಮಾಡ್ತಾರಂತೆ, ಅದು ಬರಿತೀನಿ. 200ಕ್ಕೆ ಮಾಡಿದ್ರೆ ನನಗೆ ಜಾಸ್ತಿ ಚಾನ್ಸ್ ಇರುತ್ತೆ, 20ಕ್ಕೆ ಮಾಡಿದ್ರೆ ಏನು ಚಾನ್ಸ್ ಇರಲ್ಲ. ನಿಮಗೆ ನೀವು ಯಾಕೆ ಚಾನ್ಸ್ ಕೊಟ್ಕೋತೀರಿ? KPSC ಹೇಳಿದಾರೆ 20 ಬರಿಬೇಡ ಅಂತ. ಆ 20ರಲ್ಲಿ ಒಬ್ಬ ಆಗ್ಬೋತಾನೆ. ಸೊ ಎಕ್ಸಾಮ್ ಕೆಲವು ಸರಿ ಏನಾಗತ್ತೆ, ಲಕ್ಕು ಮ್ಯಾಟರ್ ಆಗತ್ತೆ. ಅವತ್ತಿನ ದಿನ ಒಂದು 4 ಪ್ರಶ್ನೆ ನಿಮ್ಗೆ ಲಕ್ಕಲ್ಲಿ ಸರಿ ಆಗ್ಬಿಡುತ್ತೆ ಅಂತೀವಿ. ಹಾರ್ಡ್ ವರ್ಕ್ ಹೆಂಗಿದ್ರು ಮಾಡಿದಿರಿ, ಬಟ್ ಆ 4 ಪ್ರಶ್ನೆ ಬರೀ ಲಕ್ ಮೇಲೆ ನಿಂತಿರುತ್ತದೆ.
ಲಕ್ಕಲ್ಲಿ ಆಗ್ಬಿಡ್ತಪ್ಪ 20ರಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತೀರಿ. ನಥಿಂಗ್ ಲೈಕ್ ದಟ್ ಅಲ್ಲ. ರಾಜ್ಯದಲ್ಲಿ ಎಷ್ಟೋ ಲಕ್ಷಾಂತರ ಜನ ಎಕ್ಸಾಮ್ ಬರೆದಿರ್ತಾರೆ, 20 ಜನ ಪಾಸ್ ಆಗಿರ್ತಾರೆ. ಆ 20ರಲ್ಲಿ ನೀವು ಒಬ್ರು ಇರ್ತೀರಿ. ಡೆಫಿನೆಟ್ಲಿ 99% ಅದು ಹಾರ್ಡ್ ವರ್ಕೆ, 1% ಲಕ್ಕು. ಅದು ನಿಮ್ ಕಡೆಗಿತ್ತವತ್ತು, ಆಯ್ತು. ಹಾಗಾಗಿ ಯಾವುದನ್ನು ಬಿಡಬಾರ್ದು. ಯಾವುದು ಸಣ್ಣದು ಯಾವುದು ದೊಡ್ಡದು ಆ ಥರ ಏನು ತಲೆಯಲ್ಲಿ ಇರಬಾರ್ದು. ಎಲ್ಲವನ್ನ ಬರೀಬೇಕು. ಬರೆದಾಗ ಆಗತ್ತೆ, ಇಲ್ಲ ಅನುಭವ ಆಗತ್ತೆ. ಎರಡರಲ್ಲಿ ಆ ಅನುಭವವನ್ನ ಕಹಿ ಅನುಭವ ಮಾಡ್ಕೋಬೇಡಿ. ಇಟ್ ಹ್ಯಾಸ್ ಟು ಬಿ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಯು. ಇಟ್ಸ್ ಎ ಲೆಸನ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬೇಸಿಕಲಿ. ಇದರಿಂದ ನಾನು ಏನ್ ಕಲಿತೆ ಅನ್ನೋದನ್ನ ಬರೀರಿ. ಪ್ರತಿದಿನ ಡೈರಿ ಬರೆಯೋದೇನಿದೆಯಲ್ಲ, ಇದು ಬಹಳ ಒಳ್ಳೆ ವಿಚಾರ. ವ್ಯಕ್ತಿತ್ವ ವಿಕಸನ ಆಗುತ್ತೆ, ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆ, ಈಗ ನೀವು ಬರಬೇಕಾದ್ರೆ ಸ್ಟೂಡೆಂಟ್ ಆಗಿ ಬರ್ತೀರಿ, ವಾಪಸ್ ಹೋಗ್ಬೇಕಾದ್ರೆ ನೀವು ಒಬ್ಬ ಆಫೀಸರ್ ಆಗಿ ಹೋಗ್ಬೇಕು. ಒಬ್ಬ ಆಫೀಸರ್ಗೆ ತನ್ನದೇ ಆದಂತಹ ಕ್ವಾಲಿಟೀಸ್ ಇರ್ತವೆ. ಆ ಕ್ವಾಲಿಟೀಸ್ ಏನಾಗತ್ತೆ, ಅದು ತನ್ನದದು. ಇಟ್ ಇಸ್ ಫಾರ್ ದಟ್ ಪರ್ಸನ್. ಆತ ಸಮಾಜದ ಒಂದು ಪ್ರಾಡಕ್ಟ್. ಅವನು ಸಮಾಜ ಅವನಿಗೆ ಹಲವಾರು ಒಳ್ಳೆ ವಿಚಾರಗಳನ್ನು ಹೇಳ್ಕೊಡುತ್ತೆ, ಹಲವಾರು ಕೆಟ್ಟ ವಿಚಾರಗಳನ್ನು ಹೇಳ್ಕೊಡುತ್ತೆ. ಹಲವಾರು ಒಳ್ಳೆ ಅನುಭವಗಳಾಗ್ತವೆ, ಹಲವಾರು ಕೆಟ್ಟ ಅನುಭವಗಳಾಗ್ತವೆ. ಆ ಕೆಟ್ಟ ಅನುಭವಗಳಾದಾಗ ಆತ ವಿಚಲಿತ ಹೊಂದದೆ ಅದರಿಂದ ಕಲ್ತ್ಕೊಂಡು ಮುಂದುವರೆದ್ರೆ ಆತ ಚೆನ್ನಾಗ. ಒಳ್ಳೆ ಅನುಭವಗಳಾದಾಗ ಅದನ್ನ ಎಂಜಾಯ್ ಮಾಡಬೇಕು, ಅದರಿಂದ ಸಾಕಷ್ಟು ಕಲಿಬೇಕು ನಾವು. ಅವಾಗ ಏನಾಗುತ್ತೆ, ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲ ನಾನು ಇದ್ದಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಇರಬಾರ್ದು. ಇಲ್ಲಿ ಆರೋಗ್ಯನ್ಸಿ ಅನ್ನೋದೇನಿದೆ, ಕೊಬ್ಬು ದಿಮಾಕ್ ಮಾಡೋದೇನಿದೆ ಅಲ್ಲ, ಇದು ನಿಮ್ಮ ಅತಿ ದೊಡ್ಡ ಶತ್ರು. ಯಾಕೆ ಅಂತಂದ್ರೆ ಏನಾಗುತ್ತೆ, ನಾ ಹೇಳಿದೆ, ನಿಮ್ಗೆ ಯಾರಿಗೂ ಟ್ಯಾಲೆಂಟ್ ಮತ್ತು ಹಾರ್ಡ್ ವರ್ಕ್ನ ಕೊರತೆ ಇಲ್ಲ. ನೀವೆಲ್ಲರೂ ಈಗ ಹಲವಾರು ಜನ ಅವರವರ ಫೀಲ್ಡ್ ಅಲ್ಲಿ ಟಾಪರ್ಸೇ ಬಂದಿರ್ತೀರಿ. ಡಿಗ್ರಿಲಿ ಒಂದು ಗೋಲ್ಡ್ ಮೆಡಲ್ ತಗೊಂಡ ತಕ್ಷಣ ಏನಾಗುತ್ತೆ, 2 ಕೋಡ್ ಬಂದ್ಬಿಡ್ತವೆ. ನಾನು ಇಡೀ ಯೂನಿವರ್ಸಿಟಿಲಿ ನಾನೇ ಗೋಲ್ಡ್ ಮೆಡಲಿಸ್ಟ್ ಅಂತೇಳಿ ಇರ್ಬೋದು ಮಾರಿ. ಆ ಡಿಗ್ರಿಲಿ 400 ಜನ ಇದ್ದಾರೆ, ಇಲ್ಲಿ 4 ಲಕ್ಷ ಜನ ಇದ್ದಾರೆ. ಓಪನ್ ಸಮುದ್ರದಲ್ಲಿ ಈಜಾಡ್ದಂಗಿದೆ. ಸ್ವಿಮ್ಮಿಂಗ್ ಪೂಲಲ್ಲಿ ಬಹಳ ಚೆನ್ನಾಗಿ ಈಜಾಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ಸಮುದ್ರದಲ್ಲಿ ಬಿಡ್ತೀವಿ ಇವಾಗ ನಾವು. ಸಮುದ್ರದಲ್ಲಿ ಈಜಾಕ್ ಬರ್ಬೇಕು. ಅಲ್ಲಿ ಅಡೆತಡೆಗಳು ಜಾಸ್ತಿ ಇಲ್ಲ. ಇಲ್ಲಿ ಎಲ್ಲಾ ಕಡೆ ಅಲೆಗಳಿದ್ದಾವೆ, ಜೊತೆಗೆ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಇರ್ತವೆ. ಎಲ್ಲವನ್ನ ದಾಟ್ಕೊಂಡು ಹೋಗಿ ಈಜದಿದೆಯಲ್ಲ, ದಟ್ ಇಸ್ ಟಫ್. ಹಾಗಾಗಿ ಏನಾಗತ್ತೆ, ಇಲ್ಲಿ ಜಯಿಸೋದು ಕಷ್ಟ. ಸೊ ಹಾಗಾಗಿ ಮೇಂಟೈನ್ ಹಂಬಲ್ನೆಸ್. ಯಾವ ರೀತಿಯಲ್ಲೂ ಕೂಡ ಯಾರಿಗೂ ಡಿಸ್ರೆಸ್ಪೆಕ್ಟ್ ಆಗುವ ರೀತಿಯಲ್ಲಿ ನಡ್ಕೋಬೇಡಿ. ಯಾಕೆಂದ್ರೆ ಸರ್ಕಾರಿ ಸೇವೆಯನ್ನ ದೇವರ ಸೇವೆ ಅಂತ ಕರೀತಾರೆ. ಯಾಕೆ, ಆ ವಿನಯತೆ, ಆ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಇರಬೇಕು ಅನ್ನೋ ದೃಷ್ಟಿ. ಈಗ ದೇವಸ್ಥಾನಕ್ಕೆ ನಿಮ್ಮ ದೇವ್ರ ಮನೇಲಿ ಒಳಗೋದಾಗ ಏನ್ ಮಾಡ್ತೀರ? ಏನ್ ದೇವ್ರೆ ಆರಾಮಿದ್ಯಾ, ಚೆನ್ನಾಗಿದ್ಯಾ, ಆಯ್ತಾ ಊಟ, ಪ್ರಸಾದ ತಂದ್ಕೊಟ್ರ, ಹಾ ಓಕೆ ಅಂತ ಅಂತೀರಾ? ಇಲ್ಲ, ನೀವು ಕೈ ಮುಗಿದು ಬೆಡ್ಕೋತೀರಿ. ಇವತ್ತಿನ ದಿನ ಚೆನ್ನಾಗಿರ್ಲಿ, ಇವತ್ತು ಒಳ್ಳೆ ಅನುಭವಗಳಾಗ್ಲಿ, ಹೆಲ್ತ್ಗೆ ಯಾವುದೇ ರೀತಿಯಂತ ಸಮಸ್ಯೆ ಆಗದೆ ಇರಲಿ, ದುಡ್ಡು ಬರಲಿ ಇತ್ಯಾದಿ ಹಲವಾರು ವಿಚಾರಗಳನ್ನ ಹೋಗಿ ಅಲ್ಲಿ ಬೇಡ್ಕೋತೀರಿ. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಗವರ್ಮೆಂಟ್ಸ್ ವರ್ಕ್. ಯಾಕೆಂದ್ರೆ ಎಷ್ಟೋ ಜನ ನಿಮ್ ಮುಂದೆ ಕೈ ಮುಗಿದು ಬೆಡ್ಕೋತಿರ್ತಾರೆ. ಯಾಕೆಂದ್ರೆ ಪಬ್ಲಿಕ್ಗೆ 108 ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನ ಯಾರ ಹತ್ರ ಹೋಗಿ ಹೇಳ್ಕೋಬೇಕು? ದೇ ಕೆನಾಟ್ ಗೋ ಟು ದ ಚೀಫ್ ಮಿನಿಸ್ಟರ್ ಡೈರೆಕ್ಟ್ಲಿ. ಚೀಫ್ ಮಿನಿಸ್ಟರ್ ಇಸ್ ದ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್, ಇಲ್ಲ ಅಂತಲ್ಲ. ಆದರೆ ನಿಮ್ಮ CM ಹತ್ರ ಹೋಗಕ್ಕಾಗುತ್ತದ? ಈಗ ನೀವು ನಾಳೆ ಎಕ್ಸಾಮ್ ಬರೆದು PSI ಆದ್ರಿ ಅಂತಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಫಸ್ಟ್ ಬಂದು ಮಾತಾಡದೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ದೇ ಆರ್ ದ ಗವರ್ಮೆಂಟ್ ಫಾರ್ ದೆಮ್. ಅವ್ರ ಹತ್ರನೇ ಕಹಿ ಅನುಭವಗಳು ಆಗ್ಬಿಟ್ರೆ ಜನಕ್ಕೆ ಸರ್ಕಾರದ ಬಗ್ಗೆ ಬಹಳ ಕೆಟ್ಟ ಇಂಪ್ರೆಷನ್ ಬರುತ್ತೆ. ಓ, ಸರ್ಕಾರನೇ ಹಿಂಗೆ ಬಿಡಪ್ಪ, ಸರ್ಕಾರಿ ನೌಕರರು ಅಂದ್ರೆ ಹಿಂಗೆ, ಅವರು ಅಂದ್ರೆ ಅಸಹ್ಯ ಅನ್ನೋದು ಆಲ್ರೆಡಿ ಜನಕ್ಕಿದೆ. ಈಗ ನೀವೇ ಬೇಕಾದ್ರೆ ಹೋಗಿ ಒಂದ್ಸರಿ ಗವರ್ಮೆಂಟ್ ಆಫೀಸಲ್ಲಿ ಸುತ್ತಾಡ್ಕೊಂಡ್ ಬನ್ನಿ, ನಿಮ್ಮ ಅನುಭವವನ್ನ ಒಂದ್ ಕಡೆ ಬರ್ದಿರಿ. ಯಾವ್ಯಾವ ರೀತಿಯಲ್ಲಿತ್ತು, ಒಂದು ಸಿಂಪಲ್ ಕೆಲಸ ಮಾಡಿಸ್ಕೊಂಬನ್ನಿ. ಯಾವ್ದಾರು ನಿಮ್ದೊಂದು ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. OBC ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು ತಾನೆ ನೀವು.
ಒಂದು ಸರ್ಟಿಫಿಕೇಟ್ ಮಾಡಿಸ್ಕೋಕ್ ಹೋಗಿ ಒಂದು ಅಪ್ಲಿಕೇಶನ್ ಕೊಡಿ, ದುಡ್ಡು ಕೊಡಬಾರ್ದು, ಹಾಗೆ ಮಾಡಿಸ್ಕೋಬೇಕು. ಅವಾಗ ಆಕ್ಚುಲಿ ಸರ್ಕಾರಿ ನೌಕರಿ ಮತ್ತು ಸರ್ಕಾರಿ ಆಫೀಸ್ನ ಅನುಭವ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಕ್ವಾಲಿಟಿ ಆಫ್ ಸರ್ವಿಸ್ ಏನಿದೆಯಲ್ಲ, ಇಟ್ ಈಸ್ ಅಟ್ ದ ಲೀಸ್ಟ್. ಅಂದ್ರೆ ಯಾವುದೇ ಆಫೀಸಲ್ಲೂ ಕೂಡ ಅಷ್ಟೊಂದು ಕಳಪೆ ಲೆವೆಲ್ ಸರ್ವಿಸ್ ಕೊಡಕ್ ಸಾಧ್ಯ ಇಲ್ಲ, ಅಷ್ಟು ಸರ್ವಿಸ್ ಅನ್ನ ಗೌರ್ಮೆಂಟ್ ಕೊಡೋದು. ಯಾಕೆ ಅಂತಂದಾಗ ವ್ಯವಸ್ಥೆ ಒಂದು ಹಂಗಾಗಿದೆ. ಎರಡನೇದು ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸ್. ಯಾಕೆ ಎಕ್ಸಾಮ್ ಅನ್ನ ಟಫ್ ಮಾಡಿದ್ದಾರೆ ಗೊತ್ತಾ? ಬಿಕಾಸ್ ವಿ ನೀಡ್ ಗುಡ್ ಹ್ಯೂಮನ್ ರಿಸೋರ್ಸ್ ಇನ್ ದ ಗೌರ್ಮೆಂಟ್. ಹಿಂದೆ ಏನಾಗ್ತಾ ಇತ್ತು, ಗಟ್ಟೊಡ್ದು ಜನ ಎಲ್ಲ ಆಫೀಸರ್ಗಳಾಗ್ಬಿಟ್ರು. ಈಗ ಒಂದ್ಸರಿ ಸರ್ಕಾರದ ಒಳಗಡೆ ಹೋದ್ಮೇಲೆ ಏನಾಗ್ತದೆ, ಅಡ್ಮಿನಿಸ್ಟ್ರೇಷನ್ ಅನ್ನೋದು ಏನಾಗ್ತದೆ, ಪ್ರತಿದಿನನೂ ಕೂಡ ಕಾಂಪ್ಲೆಕ್ಸ್ ಆಗ್ತದೆ. ಎವ್ರಿ ಡೇ ನಾವೇನ್ ಫೈಲ್ಸ್ ಅನ್ನು ನೋಡ್ತಾ ಇದೀವಿ, ಎವ್ರಿ ಡೇ ನಾವು ಜನರ ಜೊತೆಗೆ ಏನ್ ಮಾತಾಡ್ತಾ ಇದೀವಿ, ಇಟ್ ಈಸ್ ಆಲ್ ಬಿಕಮಿಂಗ್ ವೆರಿ ವೆರಿ ಟೆಕ್ನಿಕಲ್. ಈಗ ನಮ್ದೇ ಡಿಪಾರ್ಟ್ಮೆಂಟ್ ನಾವು ನೋಡಿದಾಗ ನಾವು ಪ್ರತಿದಿನನೂ ಕೂಡ ಆಲ್ಮೋಸ್ಟ್ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಲೆವೆಲ್ಗೆ ವರ್ಕ್ ಮಾಡ್ತೇವೆ. ಎವ್ರಿಥಿಂಗ್ ಇಸ್ ಸೋ ಟೆಕ್ನಿಕಲ್ ಅಂತಂದ್ರೆ ಸಾಮಾನ್ಯ ಜನರ ಜೊತೆ ಮಾತಾಡಕ್ಕೆ ಆಗಲ್ಲ, ಅಷ್ಟು ಲೆವೆಲ್ ಟೆಕ್ನಿಕಲ್ ಇರುತ್ತೆ. ಹಾಗಿದ್ದಾಗ ಒಬ್ಬ ವ್ಯಕ್ತಿ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದಾನೆ ಅಂತಂದ್ಮೇಲೆ ಅದನ್ನ ಕಲಿತು ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವ ಆಪ್ಟಿಟ್ಯೂಡ್, ಸಾಮರ್ಥ್ಯ ಅವನಿಗೆ ಬೇಕಲ್ವಾ? ಮುಂಚೆ ಓದೋರು ಏನಾಗಿದ್ದಾರೆ, ಈಗ ಎಷ್ಟೋ ಕಡೆ FD SD ಏನ್ ತಗೊಂಡ್ರು ಲಾಸ್ಟ್ ಟೈಮ್ ಎಲ್ಲ, ಎಷ್ಟೋ ಜನಕ್ಕೆ ಒಂದು ಕನ್ನಡದಲ್ಲಿ ಒಂದು ನೋಟಿಸ್ ಅನ್ನ ಬರೆಯಕ್ ಬರಲ್ಲ, ಒಂದು ಲೆಟರ್ ಬರೆಯಕ್ ಬರಲ್ಲ. ಈಗ ನಿಮ್ಮ ಮೇಲಾಧಿಕಾರಿಗೆ ಅವರ ಮೇಲಾಧಿಕಾರಿ ಏನೋ ಬರೆದಿರ್ತಾರೆ, ಈ ತರ ನಿಮ್ಮ ಆಫೀಸ್ ಅಲ್ಲಿ ಈ ರೀತಿ ಡಾಕ್ಯುಮೆಂಟ್ಸ್ಗಳು ಬೇಕಾಗಿದ್ದಾವೆ, ಇದನ್ನ ತುರ್ತಾಗಿ ನಮಗೆ ಕಳಿಸ್ಕೊಡ್ಬೇಕು ಅಂತೇಳಿ. ನೀವೇನ್ ಮಾಡ್ತೀರಿ, ನಿಮ್ ಕೆಳಗಡೆ ಹೇಳ್ತೀರಿ, ನೋಡಪ್ಪ ಅಲ್ಲಿ ಡಾಕ್ಯುಮೆಂಟ್ಸ್ ಇದಾವೆ, ಅದನ್ನೆಲ್ಲ ಅಟ್ಯಾಚ್ ಮಾಡು, ಅದನ್ನ ಅನಲೈಸ್ ಮಾಡಿ ಪ್ರಾಪರ್ ಒಂದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಒಂದು ಲೆಟರ್, ಕವರಿಂಗ್ ಲೆಟರ್ ಬರಿ, ತರ ಆಯ್ತು ನಿಮ್ಮ ಲೆಟರ್ ನಮಗೆ ಸಿಕ್ಕಿದೆ, ಇದರ ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಇದಾವೆ, ಅದೆಲ್ಲ ಇಂತಿಂತ ಸೀರಿಯಲ್ ನಂಬರ್ ಅಂತ ಹಾಕ್ಬಿಟ್ಟು ಇದು ಮಾಡಿಕೊಡು, ನಾ ಸೈನ್ ಮಾಡ್ಕೊಡ್ತೀನಿ, ತಗೊಂಡೋಗ್ಕೊಡು ಅಂತ ಹೇಳ್ತೀನಿ. ಇಷ್ಟು ಕೆಲಸನೂ ಮಾಡಕ್ ಬರಲ್ಲ. ಅದನ್ನೂ ಕೂಡ ಇವತ್ತು ಅಧಿಕಾರಿಗಳು ತಾವೇ ಮಾಡ್ಕೋತಿದ್ದಾರೆ. ದೇ ಡ್ರಾಫ್ಟ್ ದೇರ್ ಓನ್ ಲೆಟರ್ಸ್. ಡ್ರಾಫ್ಟಿಂಗಿಗೆ ಅಂತಾನೆ ಜನ ಇದ್ದಾರೆ ಸರ್ಕಾರದಲ್ಲಿ, ಡ್ರಾಫ್ಟ್ ಮಾಡಕ್ಕೆ ಅಂತಾನೆ ಜನ ಇದ್ದಾರೆ, ಆದ್ರೆ ಅವ್ರಿಗೆ ಯಾರಿಗೂ ಡ್ರಾಫ್ಟ್ ಮಾಡಕ್ ಬರಲ್ಲ. ಅವ್ರು ಮಾಡಿರೋ ಲೆಟರ್ ಏನಾದ್ರು ಇವ್ರು ಸೈನ್ ಮಾಡಿ ಕಳಿಸಿದ್ರೆ ಮೇಲಿಂದ ಅಲ್ಲೂ ಫೋನ್ ಮಾಡಿ ಹೋಗಿತಾರೆ, ನಿನಗೊಂದು ಕನ್ನಡ ನೆಟ್ಟಿಗೆ ಬರೋದಿಲ್ಲ ಮಾರ್ಯ ಅಂತ. ಅಷ್ಟು ಲೆವೆಲ್ ಪುವರ್ ಹ್ಯೂಮನ್ ರಿಸೋರ್ಸ್ ಇದೆ. ಚೆಕ್ ಬರೆಯಕ್ಕೆ ಕೇಳ್ತಾರೆ, ಈಗ ಚೆಕ್ ರಿಲೀಸ್ ಆಗೋದಿರುತ್ತೆ ಗೌರ್ಮೆಂಟ್ ಕಡೆಯಿಂದ, ಯಾರಿಗೋ ಚೆಕ್ ಬರೆಯಕ್ಕೆ ಹೇಳಿದ್ರೆ 10 lakh rupees ಚೆಕ್ ಬರೀಬೇಕಾಗಿದೆ. ಏನ್ ಬರೆದಿರ್ಬೋದು ಅವರು? FDA ಕೈಯಲ್ಲಿ ಕೊಟ್ರೆ ಇದು ವೈರಲ್ ಆಗಿತ್ತು ಮೊನ್ನೆ ಫೇಸ್ಬುಕ್ ಅಲ್ಲಿ. ಕರ್ನಾಟಕ ಸರ್ಕಾರದ ಗ್ರೂಪ್ C ನೌಕರರೊಬ್ರು ಬರ್ದಿರೋದು, 10 ಲಕ್ಷ ರೂಪಾಯಿ ಚೆಕ್ ಬರ್ತಾವಂಬಾರಪ್ಪ ಅಂತ ಹೇಳಿದ್ರು. ಇದನ್ನ ಬರ್ಕೊಂಬಂದಾರೆ, ಅಧಿಕಾರಿ ನೋಡಿಲ್ಲ, ಸೈನ್ ಹಾಕ್ಬಿಟ್ಟಿದ್ದಾರೆ. ಸೈನ್ ಹಾಕಿದ್ಮೇಲೆ ಅವನಿಗೆ ಯಾರಿಗೆ ಬೆನಿಫಿಷಿಯರಿಗಿದೆ ಕೊಟ್ಟುಬಿಟ್ಟಿದ್ದಾರೆ. ಅವನ್ ತಗೊಂಡೋಗಿದ, ಅವನು ನೋಡಿಲ್ಲ, ಅವನ್ ತಗೊಂಡ ಬ್ಯಾಂಕಿಗೆ ಕೊಟ್ಟ. ಬ್ಯಾಂಕ್ನವ್ರು ನೋಡ್ಬಿಟ್ಟು ಏನ್ ಮರ ಇದು ಅಂತ, ಅವಾಗ ಅವ್ನು ನೀಟಾಗಿ ಫೋಟೋ ತೆಗೆದು ಎಲ್ಲ ನೀಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾನೆ. ಇಂಥದ್ದು ಮಾಡ್ತಾರೆ ನೋಡ್ರಿ ನಮಗೆ ಅಂತ. 10 ಅಂತ ಬರೆಯಕ್ ಬರಲ್ಲ ಅಂತಂದ್ರೆ ಆಯ್ತು, ಕನ್ನಡ ಮಾತಾಡ್ತೀವಿ, ಕನ್ನಡ ಮೀಡಿಯಂ ಅಲ್ಲಿ ಎಲ್ಲ ಸರಿ ಆಯ್ತು, ಆದರೆ ಬೇಸಿಕ್ ಇಂಗ್ಲಿಷ್ ನಾಲೆಜ್ ಬರ್ಬೇಕು ತಾನೆ. 10 ಅಂತಾರ ಬರೆಯಕ್ ಬರ್ಬೇಕು ಮಾರೆ. ನಾನು ಹೇಳೋದು, ಇವತ್ತು 1ನೇ ಕ್ಲಾಸ್ ಹುಡುಗರು ಬರೀತಾರೆ ಕನ್ನಡ ಮೀಡಿಯಂ ಅವರೇ, 10 ಲಕ್ಷ ಓನ್ಲಿ ಬರಿಬೇಕಾಗಿದೆ. ಏನ್ ಬರ್ದಾರಲ್ಲಿ? ಈ ಲೆವೆಲ್ಗೂ ಇಂಗ್ಲಿಷ್ ನಾಲೆಜ್ ಇಲ್ಲ ಅಂತಂದ್ರೆ ಹೆಂಗೆ? ಇದು ಬಹಳ ಕಳವಳಕಾರಿಯಾದಂತ ಸಂಗತಿ ಆಯ್ತು. ಅದಕ್ಕೆ ಏನಾಯ್ತು, ಟ್ರೈನಿಂಗ್ ಸೆಂಟರ್ಸ್ಗಳಿಂದ, ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಸೆಂಟರ್ಸ್ ಇದಾವೆ ನಮ್ಮಲ್ಲಿ. ನೀವು ಒಂದ್ಸರಿ ಅಧಿಕಾರಿ ಆದ್ರಿ ಅಂತಂದ್ರೆ ಅವ್ರಿಗೆ ನಿಮ್ಮನ್ನು ಟ್ರೈನ್ ಮಾಡ್ತಾರೆ. ಆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಸೆಂಟರ್ಸ್ಗಳ ಹೆಡ್ ಎಲ್ಲ ಬರೆದ್ರು ಸರ್ಕಾರಕ್ಕೆ, ಏನಂತ, ದಯವಿಟ್ಟು ನೀವೇನು ಗುಗ್ಗುಗಳನ್ನು ಕಳಿಸ್ಕೊಡ್ತಾ ಇದ್ದೀರಾ ಎಕ್ಸಾಮ್ ಮಾಡ್ಬಿಟ್ಟು, ಇವ್ರು ಯಾರು ಟ್ರೈನಿಂಗ್ ಅರ್ಹರಲ್ಲ. ಇವ್ರು
ಇವ್ರಿಗೆ ಬೆಳಗ್ಗೆ ಅಂದ್ರೆ ರಾತ್ರಿವರೆಗೂ ಟ್ರೈನ್ ಮಾಡಿದ್ರು ಕೂಡ ಇವ್ರು ಯಾರು ಟ್ರೈನ್ ಆಗಲ್ಲ. ಇದು ಔಟ್ಪುಟ್ ನಮ್. ಹಾಗಾಗಿ ದಯವಿಟ್ಟು ಬುದ್ಧಿವಂತರನ್ನ ಕಳಿಸ್ಕೊಡಿ. ನಿಮ್ಮ ಎಕ್ಸಾಮ್ ಪ್ರಾಸೆಸ್ ಅನ್ನ ರೆಫಾರ್ಮ್ ಮಾಡಿ ಅಂತ ಹೇಳಿ. ಯಾವಾಗ ನಡೆದಿದ್ದು? 2020 ಕೊರೋನಾ ಟೈಮಲ್ಲಿ ನಡೆದಿರೋದು. 2021ರಿಂದ ಪೇಪರ್ ನೋಡಿ ಒಂದ್ಸರಿ ಯಾವ ಲೆವೆಲಲ್ಲಿ ಬದಲಾವಣೆ ಆಗಿದೆ. 15 to 20 ಪೇಪರ್ಸ್ ತೆಗೆದು ನೋಡಿ, 21 to 25 ಪೇಪರ್ಸ್ ತೆಗೆದು ನೋಡಿ. ಅದೇ KPSC ಅದೇ KEA ಮಾಡಿರೋದೆ. ಅಜಗಜಾಂತರ ವ್ಯತ್ಯಾಸ ಬಂದ್ಬಿಡುತ್ತೆ. ಯಾರ್ಯಾರು ಗಟ್ಟು ಹೊಡಿತಿದ್ದಾರೆ, ಯಾರು ಎಕ್ಸಾಮ್ ಪಾಸ್ ಆಗಬಾರದು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಇವಾಗ KEA. KPSC ಅವರು ಅಷ್ಟೇ ಗಟ್ಟು ಹೊಡಿತೀರಾ 100% ನೀವನ್ ಫೇಲ್ ಮಾಡ್ಬೇಕು, ಹಂಗ್ ಮಾಡ್ತಾರೆ ಇವಾಗ. ಸೊ ಅರ್ಥ ಮಾಡಿಕೊಂಡು ಲಾಜಿಕಲ್ ಕನ್ಕ್ಲೂಷನ್ ಇಟ್ಕೊಂಡು ಅವ್ನು ಮಾತ್ರ ಪಾಸ್ ಆಗ್ಬೇಕು. ಇದ್ರ ಜೊತೆಗೆ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಏನ್ ಮಾಡಿದ್ರು, ಮುಂಚೆ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ 2 ಪೇಪರ್ ಇರ್ತಿತ್ತು. ಒಂದು ಲ್ಯಾಂಗ್ವೇಜ್ ಪೇಪರು, ಇನ್ನೊಂದು ನಿಮ್ಮ ಸಬ್ಜೆಕ್ಟ್ ಪೇಪರ್. ಸಬ್ಜೆಕ್ಟ್ ಪೇಪರ್ ಅಲ್ಲಿ ಇವೆಲ್ಲ ಸಬ್ಜೆಕ್ಟ್ಗಳು ಕೊಡೋರು. ಒಂದು ಲ್ಯಾಂಗ್ವೇಜ್ ಪೇಪರ್ ಇರೋದು ಕನ್ನಡ ಇರ್ತಿತ್ತು. ಸೊ 100 ಮಾರ್ಕಿನ 100 ಕ್ವಶನ್ಗಳು ಇರ್ತಿದ್ವು, 150 ಮಾರ್ಕ್ಸ್ ಇರ್ತಿತ್ತು. ಸೊ ಕನ್ನಡದ ಪ್ರಕಾಂಡ ಪಂಡಿತಗಳು ಯಾರಿದ್ರು ಅವರೆಲ್ಲ ಅದ್ರಲ್ಲಿ ಪಾಸ್ ಆಗ್ಬಿಡೋರು. ಈಗ ಏನ್ ಮಾಡಿದ್ದಾರೆ, ಅದನ್ನ ಬದಲಾವಣೆ ಮಾಡ್ಬಿಟ್ಟು ಕಮ್ಯುನಿಕೇಶನ್ ಪೇಪರ್ ಅಂತ ಮಾಡಿದ್ದಾರೆ, ಸಂವಹನ ಪತ್ರಿಕೆ ಅಂತ ಮಾಡಿದ್ದಾರೆ. ಸಂವಹನ ಪತ್ರಿಕೆಯಲ್ಲಿ ಏನ್ ಮಾಡಿದ್ದಾರೆ? ವಾಟ್ ಇಸ್ ದ ಚೇಂಜಸ್ ದಟ್ ದೇ ಬ್ರಾಟ್ ಇನ್? ಈಗ ಕನ್ನಡನೂ ಓದಬೇಕು, ಜೊತೆಗೆ ಇಂಗ್ಲಿಷು ಓದಬೇಕು, ಜೊತೆಗೆ ಕಂಪ್ಯೂಟರ್ಸ್ ಓದ್ಬೇಕು. 3 ಓದ್ಬೇಕು. ಯಾಕಂದ್ರೆ ಕಂಪ್ಯೂಟರ್ಸ್ ಬಹಳ ಇಂಪಾರ್ಟೆಂಟ್ ಇವಾಗ. ಈಗ ಈ ಗವರ್ನೆನ್ಸ್ ಕಡೆಗೆ ಹೋಗ್ತಾ ಇದೀವಿ ನಾವು. ಸರ್ಕಾರದಲ್ಲಿ ಇವತ್ತು ಹೆಚ್ಚು ಕಡಿಮೆ ಕರ್ನಾಟಕ ಸರ್ಕಾರದ್ದೇ ಹೇಳೋದಾದ್ರೆ 50% ಆಫ್ ದ ವರ್ಕ್ ಈಸ್ ಡನ್ ಆನ್ ಕಂಪ್ಯೂಟರ್ಸ್ ಇವತ್ತಿಗೆ. ಅನದರ್ 5 to 10 years 100% ಆಫ್ ದ ವರ್ಕ್ ವಿಲ್ ಬಿ ಡನ್ ಆನ್ ಕಂಪ್ಯೂಟರ್ಸ್. ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ 80% ವರೆಗೂ ಕಂಪ್ಯೂಟರೈಸೇಷನ್ ಆಗ್ಬಿಟ್ಟು, ನಮ್ದು ಡಿಪಾರ್ಟ್ಮೆಂಟ್ ಅಲ್ಲಿ 80% ಕಂಪ್ಯೂಟರೈಸೇಷನ್. ಯಾಕಂದ್ರೆ ಪಬ್ಲಿಕ್ ಇಂಟರ್ಫೇಸ್ ಕಡಿಮೆ ಇದೆ, ಟೆಕ್ನಿಕಲ್ ನೇಚರ್ ಆಫ್ ದ ಜಾಬ್. ಹಾಗಾಗಿ ಏನಾಗುತ್ತೆ, ಕಂಪ್ಯೂಟರೈಸೇಷನ್ ಜಾಸ್ತಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ 100% ಕಂಪ್ಯೂಟರೈಸೇಷನ್. ಅದು ಪೇಪರ್ ಯೂಸ್ ಮಾಡಂಗಿಲ್ಲ ಯಾರು ಆಫೀಸರ್, ಎಲ್ಲರಿಗೂ ಲ್ಯಾಪ್ಟಾಪ್ಸ್ ಕೊಟ್ಟಿದ್ದಾರೆ. ಕಂಪ್ಯೂಟರ್ಸ್ ಅಂತ ಅಂದಾಗ ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರ್ಬೇಕಲ್ಲ. ಸಾಮಾನ್ಯವಾಗಿ ಹಿಂದೆ ಓದಂತವ್ರಿಗೆ ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರಲ್ಲ. ನಾ ಹೇಳದ್ನಲ್ಲ, ಯಾಕೆ ಅಧಿಕಾರಿಗಳು ಲೆಟರ್ ತಾವೇ ಡ್ರಾಫ್ಟ್ ಮಾಡ್ಕೋತಾರೆ ಅಂತಂದ್ರೆ ಟೈಪಿಂಗ್ ಮಾಡಕ್ ಬರಲ್ಲ ಅಂತಾರ. ಏನ್ ಮಾಡೋಣ ಈಗ, ಕೆಲಸ ಆಗ್ಬೇಕು ತಾನೆ, ಟೈಪಿಂಗ್ ಮಾಡಕ್ ಬರಲ್ಲ ಅಂತ ನಾವೇ ಟೈಪ್ ಮಾಡ್ಕೋಬೇಕು ಅಷ್ಟೇ. ಇನ್ನೇನ್ ಮಾಡಕ್, ಅವ್ರಿಗೆ ಸಂಬಳ ಫ್ರೀಯಾಗಿ ಕೊಡೋದು. ಮತ್ತೆ ಸರ್ಕಾರದ ಸಂಬಳ ಅಂತೂ ಬರುತ್ತೆ ಅವ್ರಿಗೆ, ಬಟ್ ಕೆಲಸ ಮಾಡಲ್ಲ, ಸುಮ್ ಕೂತಿರ್ತಾರೆ. ಕಲ್ತಾರ ಮಾಡ್ಬೇಕಲ್ಲ. ಸರಿ ಆಯ್ತು, ಬರ್ಲಿಲ್ವಾ, ದುಡ್ಡು ಕೊಟ್ಟು ನಾವೇ ಕಲಿಸ್ತೀವಿ, ಹೋಗಪ್ಪ ಎಲ್ಲ ಟ್ರೈನಿಂಗ್ ಹೋಗು. ಟ್ರೈನಿಂಗ್ ಹೋಗಿ ಅವ್ನ್ ಕಲ್ಸವನ್ನ ಅವ್ನ ತಲೆ ಹೊಡ್ದು ಚಿಚ್ಕೊಂಡು ಹೋಗಿರ್ತಾನ. ಇವ್ರು ಕಲಿಯಲ್ಲ, ಕಲಿಯುವ ಮನಸ್ಥಿತಿನೇ ಇಲ್ಲ. ಯಾಕೆ ಕಲಿಬೇಕು ಅಂತ ಅವ್ರು ಸರ್ ಬರೀಬೋದಲ್ವಾ, ಯಾಕೆ ಕಲಿಬೇಕು, ಯಾಕೆ ನಾನು ಕಂಪ್ಯೂಟರ್ ಮಾಡ್ಬೇಕು, ಬೇಡ ನನಗೆ. ಈ ತರ ಮೈಂಡ್ ಸೆಟ್ ಇರೋಂಥವ್ರು ಬೇಡ, ಓಪನ್ ಮೈಂಡ್ ಸೆಟ್ ಇರೋರು ಬೇಕು. ಯಾವ್ದಾರ ಸ್ಕಿಲ್ ಸೆಟ್ಸ್ ಇಲ್ವಾ, ಸ್ಕಿಲ್ ಸೆಟ್ ಕಲ್ತ್ಕೊಳ್ಳೋಂಥವ್ರು ಬೇಕು. ಯಾರು ಬುದ್ಧಿವಂತರಿದ್ರೆ ಮಾತ್ರ, ರಿಜಿಡ್ ಇರಬಾರ್ದು. ಅದಕ್ಕಾಗಿ ಚೇಂಜಸ್ಗಳನ್ನು ತಂದ್ರು. ಇಲ್ಲೇನಾಗತ್ತೆ, ಲ್ಯಾಂಗ್ವೇಜ್ ಮೇಲೆ ಇಡ್ತಾ ಬೇಕು. ಎಷ್ಟೋ ಜನ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಕನ್ನಡ ಬರೆಯಕ್ ಬರಲ್ಲ, ಕನ್ನಡ ಫೇಲ್ ಆಗ್ತಾರೆ. ಎಗೇನ್ ಪ್ರಕಾಂಡ ಪಂಡಿತರಾಗಬೇಕಂತ ಏನಿಲ್ಲ ಕನ್ನಡದಲ್ಲಿ. ಬೇಸಿಕ್ ಮಿನಿಮಮ್ ಕಮ್ಯುನಿಕೇಶನ್ ಕನ್ನಡದಲ್ಲಿ ಬರ್ತದಾ? ದಟ್ ಈಸ್ ಮೋರ್ ದನ್ ಎನಫ್ ಇನ್ ಗವರ್ಮೆಂಟ್. ಇಂಗ್ಲಿಷು ಅಷ್ಟೇ ಬೇಸಿಕ್ ಮಿನಿಮಮ್ ಬರ್ತದಾ? ದಟ್ ಇಸ್ ಮೋರ್ ದನ್. ಯಾಕಂದ್ರೆ ಆಡಳಿತ ಎಲ್ಲ ಕನ್ನಡದಲ್ಲೇ ಆಗತ್ತೆ, ಬಟ್ ಇಂಗ್ಲಿಷ್ ತಕ್ಕ ಮಟ್ಟಿಗಾರ ಬೇಕಲ್ವ. ಹಾಗಾಗಿ ಏನ್ ಮಾಡಿದ್ರು, ಈ ತರ ಚೇಂಜ್. ಇಲ್ಲಿ ಕೊಡಿ, ಇಲ್ಲಿ 35 ಮಾರ್ಕ್ಸ್ಗೆ ಕನ್ನಡ, 35 ಮಾರ್ಕ್ಸ್ಗೆ ಇಂಗ್ಲಿಷ್, 30 ಮಾರ್ಕ್ಸ್ ಕಂಪ್ಯೂಟರ್ಸ್. ಈ ರೀತಿಯಲ್ಲಿ ಕಮ್ಯುನಿಕೇಶನ್ ಪೇಪರ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಅಡ್ವಾಂಟೇಜ್ ಏನಾಯ್ತು, ಈಗ ಸ್ಟೂಡೆಂಟ್ಸ್ ಯು ಆರ್ ಫೋರ್ಸ್ ಟು ಲರ್ನ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್, ಜೊತೆಗೆ ಕಂಪ್ಯೂಟರ್ಸ್ ಕೂಡ. ಸರ್ ಏನ್ ತುಂಬಾ ಟಫ್ ಬರುತ್ತೆ ಪೇಪರ್? ಏನಿಲ್ಲ, 35 ಕ್ವಶನ್ ಅಲ್ಲಿ ಹೆಚ್ಚು ಕಡಿಮೆ 25 ಕ್ವಶನ್ ಈಸಿಲಿ ಆನ್ಸರ್ ಮಾಡ್ಬೋದು. ಇನ್ನೊಂದು 10 ಕ್ವಶನ್ಸ್ ಏನ್ ಮಾಡ್ತಾರೆ, ಸ್ವಲ್ಪ ಡಿಫಿಕಲ್ಟ್ ಮಾಡ್ತಾರೆ. 2 ರಿಂದ 3 ಕ್ವಶನ್ ಬಹಳ ಡಿಫಿಕಲ್ಟ್ ಇರುತ್ತೆ, ವೆರಿ ಟಫ್ ಟು ಆನ್ಸರ್.
ಬಟ್ 30 ಕ್ವಶನ್ಗೆ ಏನು ಮೋಸ ಇಲ್ಲ. 30 ಕ್ವಶನ್ ಮಾಡಿ ಬರಬಹುದು. 30 ಕಂಪ್ಯೂಟರ್ಸ್, 30 ಇಂಗ್ಲಿಷ್, 30 ಕನ್ನಡ ಮಾಡಿ ಬಂದ್ರೆ 90 ಕವರ್ ಆಗುತ್ತೆ. 190ಗೆ ಈವನ್ ಒಂದು 65-70 ನೀವು ಕರೆಕ್ಟ್ ಮಾಡಿದ್ರೆ ಎಕ್ಸಾಮ್ ಪಾಸ್. ಅಷ್ಟೇ ಬೇಕಿರೋದು. 100ಗೆ 100 ತೆಗಿಬೇಕು ಅಂತ ಎಕ್ಸ್ಪೆಕ್ಟೇಷನ್ ಸರ್ಕಾರಕ್ಕೂ ಇಲ್ಲ. ಸೊ ನೀವು ಅದನ್ನ ಟಾರ್ಗೆಟ್ ಮಾಡಕ್ ಹೋಗ್ಬಾರ್ದು. ಸೊ ಇದನ್ನ ಗಮನದಲ್ಲಿಟ್ಕೊಳ್ಳಿ. ಕನ್ನಡ ಗೊತ್ತಿಲ್ಲ ಅಂತಂದ್ರೆ ಪ್ರತಿದಿನ ಪ್ರಜಾವಾಣಿ ನ್ಯೂಸ್ ಪೇಪರ್ನ ಕರೆಕ್ಟ್ ಆಗಿ ಓದಿ. ಕನ್ನಡ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬಿಡುತ್ತೆ. ಇಂಗ್ಲಿಷ್ ಗೊತ್ತಿಲ್ಲ ಅಂತಂದ್ರೆ ಸ್ಟೇಟ್ DSCRT ಟೆಕ್ಸ್ಟ್ ಬುಕ್ಸ್ ಏನಿದ್ದಾವೆ ಅವು ಇಂಗ್ಲಿಷ್ ಮೀಡಿಯಂ ಅಲ್ಲೂ ಪ್ರಿಂಟ್ ಆಗಿದ್ದಾವೆ, ಕನ್ನಡ ಮೀಡಿಯಂ ಅಲ್ಲೂ ಪ್ರಿಂಟ್ ಆಗಿದೆ. ಕನ್ನಡ ಮೀಡಿಯಂ ಅಲ್ಲಿ ಹೆಂಗಿದ್ರು ಓದ್ತೀರಿ, ಅದೇ ಟಾಪಿಕ್ ಅನ್ನ ಇಂಗ್ಲಿಷ್ ಅಲ್ಲಿ ಓದಿ. ಹೇಗಿದ್ರು ನಿಮಗೆ ಗೊತ್ತಿರೋದ್ರಿಂದ ಇಂಗ್ಲಿಷ್ ಅಲ್ಲಿ ಓದ್ಕೊಂಡ ತಕ್ಷಣ ಏನಾಗುತ್ತೆ, ನೀಟಾಗಿ ಗೊತ್ತಾಗ್ಬಿಡೋದು. ಅಂದ್ರೆ ವರ್ಡ್ ಟು ವರ್ಡ್ ಎಕ್ಸಾಕ್ಟ್ಲಿ ಮೀನಿಂಗ್ ಗೊತ್ತಾಗದೇ ಇರ್ಬೋದು, ಇಟ್ಸ್ ಓಕೆ, ಬಟ್ ಓವರ್ ಮೀನಿಂಗ್ ಗೊತ್ತಾಗ್ಬಿಡುತ್ತೆ. ಅಷ್ಟು ಸಾಕು ಇನಿಷಿಯಲಿ ಕಲಿಯೋದಕ್ಕೆ. ಹೋಗ್ತಾ 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 ಏನಾಗುತ್ತೆ, ಬೆಟರ್ ಆಗ್ತಾ. ಜೊತೆಗೆ ಇಲ್ಲಿ ಕ್ಲಾಸು ಮಾಡ್ತಾರೆ ನೀವು, ಇಂಗ್ಲಿಷು ಕ್ಲಾಸು ಆಗುತ್ತೆ, ಕನ್ನಡ ಕ್ಲಾಸು ಆಗುತ್ತೆ. ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಬಂತು. ಇಂಗ್ಲಿಷು ಬಹಳ ಈಸಿ ಲೆವೆಲ್ ಕ್ವಶನ್ ಪೇಪರ್ ತೆಗಿತಾರೆ. ಎಕ್ಸ್ಪೆಕ್ಟೇಷನ್ ಅರೌಂಡ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಲೆವೆಲ್. 8ನೇ ತರಗತಿ 9ನೇ ತರಗತಿಯಲ್ಲಿ ಇವತ್ತು ಏನು ಇಂಗ್ಲಿಷ್ ಪೇಪರ್ ಅನ್ನ ಕೊಡ್ತಿದ್ದಾರೆ ಆ ಲೆವೆಲ್ಗೆ ನಿಮಗೆ ಕಮ್ಯುನಿಕೇಶನ್ ಪೇಪರ್ ಬರುತ್ತೆ. ಕನ್ನಡ ಅಪ್ರಾಕ್ಸಿಮೇಟ್ಲಿ PUC ಲೆವೆಲ್ ಕನ್ನಡ ಬರುತ್ತೆ. ಕಂಪ್ಯೂಟರ್ಸ್ 10th ಸ್ಟ್ಯಾಂಡರ್ಡ್ ಲೆವೆಲ್. ಸೊ ಇಲ್ಲೂ ಕೂಡ ತುಂಬಾ ಸಿಂಪಲ್, MS ವರ್ಡ್, MS ಆಫೀಸ್ ಈ ತರದ್ದು ಮೇಲೆ ಕ್ವಶನ್ ಬರೋದು. ತುಂಬಾ ಡಿಫಿಕಲ್ಟ್ ಏನಿಲ್ಲ. ಅಗೇನ್ ಬುಕ್ಸ್ ಕೂಡ ಇದಾವೆ, ಪ್ಲಸ್ ಕೋಚಿಂಗ್ ಕೂಡ ಇದೆ. ಚೆನ್ನಾಗಿ ಮಾಡ್ಕೊಂಡ್ರೆ ಇಟ್ ಇಸ್ ಈಸಿಯರ್. ಸೊ ಇದು ಪೇಪರ್ 1 ಪ್ಲಸ್ ಪೇಪರ್ 2 ಅಂತ ಬಂದಾಗ ಪೇಪರ್ 1 ನಲ್ಲಿ 100 ಕ್ವಶನ್ಸ್, ಪೇಪರ್ 2 ಅಲ್ಲಿ 100 ಕ್ವಶನ್. ಕಟ್ ಆಫ್ ಅಪ್ರಾಕ್ಸಿಮೇಟ್ಲಿ ಎರಡು ಸೇರ್ಕೊಂಡಾಗ ಅರೌಂಡ್ 150 to 160 ಸ್ಕೋರ್ ಮಾಡೋದು. 150 to 160 ಗ್ರೂಪ್ ಸಿ ಸ್ಕೋರ್ ಮಾಡಬಹುದು. ಯಾಕೆಂದ್ರೆ ಪೇಪರ್ KS ಲೆವೆಲ್ ಡಿಫಿಕಲ್ಟ್ ಬರೋದಿಲ್ಲ. KS ಲೆವೆಲ್ ಅಲ್ಲೇ ತಗೊಂಡ್ರೆ ನಾವು 100+100 ಏನಾದ್ರು ಕೊಟ್ರೆ ಅವ್ರು ಏನಾಗುತ್ತೆ, ಕಟ್ ಆಫ್ ಅರೌಂಡ್ 100-105 ನಿಂತ್ಕೊಳ್ಳುತ್ತೆ. ದಟ್ ಈಸ್ ಜನರಲ್ ಕಟ್ ಆಫ್ ಫಾರ್ KS. ನಿಮಗೆ ಗ್ರೂಪ್ ಸಿ ಕಟ್ ಆಫ್ ಏನಾಗಿರುತ್ತೆ, ಇಟ್ ವಿಲ್ ಸ್ಟ್ಯಾಂಡ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 70 to 75%. 70ರಿಂದ 75 ಯಾವುದೇ ಎಕ್ಸಾಮ್ ತಗೊಳ್ಳಿ. ಯಾಕೆ ಕೆಲವು ಎಕ್ಸಾಮ್ ಅಲ್ಲಿ 1.5 ಮಾರ್ಕ್ಸ್ ಕೊಡ್ತಾರೆ ಒಂದು ಕ್ವಶನ್ಗೆ, ಕೆಲವು ಎಕ್ಸಾಮ್ ಅಲ್ಲಿ 1 ಮಾರ್ಕ್ ಕೊಡ್ತಾರೆ, ಕೆಲವು ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಕೊಡ್ತಾರೆ. ಪರ್ಸೆಂಟೇಜ್ ವೈಸ್ ತಗೊಳ್ಳೋದಾದ್ರೆ ನಿಮ್ ಟಾರ್ಗೆಟ್ ಏನು, 70 to 80% ಆಫ್ ಟೋಟಲ್ ಮಾರ್ಕ್ಸ್ ನಾನು ತಗೋತೀನಿ, ಇಷ್ಟೇನೆ ಟಾರ್ಗೆಟ್ ಬಿಕಮ್ಸ್. ಇನ್ನು ಇದ್ರ ಜೊತೆಗೆ ನೀವು ರೂಢಿ ಮಾಡ್ಕೋಬೇಕಾಗಿರೋದು ಏನು, PSI ಬರೋರಿದ್ದೀರಾ ಯಾರು? ಎನಿಬಡಿ ರೈಟಿಂಗ್ PSI ಹಿಯರ್? PSI ಅಲ್ಲಿ ಏನಾಗುತ್ತೆ, GS ಓದೋದ್ರ ಜೊತೆಗೆ ಯು ಹ್ಯಾವ್ ಯುವರ್ ಪೇಪರ್ 1. ಸೊ PSI ಬರೆಯುವಂಥವ್ರು ಪೇಪರ್ 1 ಕಡೆನೂ ಕೂಡ ಗಮನ ಕೊಡಬೇಕು. ಪೇಪರ್ 1 ಅಲ್ಲಿ ವಿ ಹ್ಯಾವ್ ಎಸ್ಸೆ, ಮತ್ತೇನಿದೆ, ಟ್ರಾನ್ಸ್ಲೇಷನ್ ಅಂಡ್ ಪ್ರೆಸಿ ರೈಟ್. ಸೊ 3 ಭಾಗಗಳು ಬರ್ತವೆ. ಈ 3 ಭಾಗದಲ್ಲಿ ಅತ್ಯಂತ ಪ್ರಮುಖ ಭಾಗ ಯಾವುದು? ಇಟ್ ಈಸ್ ಯುವರ್ ಎಸ್ಸೆ. ಸೊ ಎಸ್ಸೆಯಲ್ಲಿ ಏನಾಗ್ತದೆ, ನಿಮ್ಮ ಒರಿಜಿನಲ್ ಟ್ಯಾಲೆಂಟ್ ಹೊರಗಡೆ ಬರೋದು. ಇದೆಲ್ಲ ಮ್ಯಾನೇಜ್ ಮಾಡಬಹುದು. ಈಗ ಟ್ರಾನ್ಸ್ಲೇಷನ್ ಏನಾಗುತ್ತೆ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ 10 ಮಾರ್ಕ್ಸ್, ಇದು 10 ಮಾರ್ಕ್ಸ್. ಪ್ರೆಸ್ಸಿ ರೇಟಿಂಗ್ಗೆ ತುಂಬಾ ಎಫರ್ಟ್ ಏನ್ ಬೇಕಿಲ್ಲ. ಪ್ರೆಸ್ಸಿ ರೇಟಿಂಗ್ ಅಲ್ಲಿ ತಕ್ಕ ಮಟ್ಟಿಗೆ ತುಂಬ ಬಂದ್ರು ಕೂಡ 5 to 6 ಮಾರ್ಕ್ಸ್ ಈಸಿಲಿ ಕೊಡ್ತಾರೆ. ತುಂಬಾ ನೀವು ಪೂರ್ ಆಗಿ ಬರೆದ್ರೆ ಮಾತ್ರ ಅದಕ್ಕಿಂತ ಕಡಿಮೆ ಬರೋದು. ನೀವೇ ಹಾಳು ಮಾಡ್ಕೋಬೇಕು, ಬಿಟ್ರೆ ಅವರಂತೂ ಏನು ಕಡಿಯಲ್ಲ. ತುಂಬಾ ಚೆನ್ನಾಗಿ ಬರೆದ್ರು 7 ಮಾರ್ಕ್ಸ್ ಕೊಡ್ತಾರೆ. ಸೊ ಡಿಫರೆನ್ಸ್ 1ರಿಂದ 1.5 ಮಾರ್ಕ್ಸ್ ಅಷ್ಟೇ. ಟ್ರಾನ್ಸ್ಲೇಷನ್ ವೈಸ್ ನೋಡ್ಕೊಂಡಾಗ ಇಂಗ್ಲಿಷ್ ಟು ಕನ್ನಡ ತಕ್ಕ ಮಟ್ಟಿಗೆ ಮಾಡ್ತೀರಿ, ಕನ್ನಡ ಟು ಇಂಗ್ಲಿಷ್ ಮಾಡೋದು ಕೆಲವು ಸರಿ ಕಷ್ಟ. ಯಾಕೆಂದ್ರೆ ಕನ್ನಡದಲ್ಲಿ ಈಕ್ವಲೆಂಟ್ ಪದಗಳು ಇರೋದಿಲ್ಲ.
ಬಟ್ ಅಗೇನ್ ಇಲ್ಲಿ ಈಕ್ವಿಲೆಂಟ್ ಪದಗಳನ್ನೇ ಹುಡುಕ್ಬೇಕು ಅಂತ ಏನಿಲ್ಲ. ಟ್ರಾನ್ಸ್ಲೇಷನ್ ಮಾಡಬೇಕಾದಾಗ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಎಕ್ಸ್ಪೆಕ್ಟೇಷನ್ ಇಲ್ಲ. ಅರ್ಥ ಸರಿ ಬರುವ ರೀತಿಯಲ್ಲಿ ನಿಮ್ಮ ವಾಕ್ಯದಲ್ಲಿ ನೀವು ಹೇಳಿದ್ರೆ ಸಾಕು. ಅಲ್ಲಿ ಮೇಲ್ಗಡೆ ಕೊಟ್ಟಿರುವ ಸೆಂಟೆನ್ಸು ನೀವು ಬರೆದಿರುವ ಸೆಂಟೆನ್ಸು ಅರ್ಥ ಸೇಮ್ ಬರಬೇಕು, ಇಷ್ಟೇ ಎಕ್ಸ್ಪೆಕ್ಟೇಷನ್. ವರ್ಡ್ ಇಷ್ಟೇ ಇರಬೇಕು, ಇಂಥದೇ ವರ್ಡ್ ಟ್ರಾನ್ಸ್ಲೇಷನ್ ಮಾಡಬೇಕು, ಅದನ್ನೇ ನೋಡ್ತಾರೆ ಆತ ಏನು. ಹಾಗಾಗಿ ಇಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದ ಎಫರ್ಟ್ ಏನು ಹೋಗಲ್ಲ. ಅಂಡ್ ಇನ್ ಜನರಲ್ ಏನಾಗ್ತದೆ, 20 ಮಾರ್ಕ್ಸ್ಗೆ ಬೇಸಿಕ್ ಲೆವೆಲ್ ಅಲ್ಲಿ ಬರೆದ್ರು 10 ಮಾರ್ಕ್ಸ್ ಕೊಡ್ತಾರೆ. ತುಂಬಾ ಚೆನ್ನಾಗಿ ಬರೆದ್ರೆ 14 ಬರುತ್ತೆ. 70% ಆಫ್ ದ ಮಾರ್ಕ್ಸ್ ನಿಮಗೆ ಅಲಾಟ್ ಮಾಡಿ. ಇನ್ನು ಮೇಜರ್ ಡಿಫರೆನ್ಸ್ ಬರೋದು ಇಲ್ಲಿ 20ಕ್ಕೆ 15ರಿಂದ 16 ತಗೋಬೇಕು, ಅವಾಗ PSI ಆಗ್ತೀರಿ. ಅದಕ್ಕಿಂತ ಕಡಿಮೆ ಆದ್ರೆ ಕಷ್ಟ. ಈಗೇನ್ PSI essay ಬರೆಯೋದು ಹೇಗೆ, ಇದೇನಾಗ್ತದೆ ಒಂದೇ ದಿನದಲ್ಲಿ ಬರುವಂತದ್ದಲ್ಲ. ಇದು ನಿಮ್ಮ ಪ್ರಯತ್ನ ಫಾರ್ 1 to 1.5 years. ಯಾಕೆ ಅಂತಂದ್ರೆ PSI essay ಅಂತಂದ್ರೆ ಇದು ಜನರಲ್ essay ಅಲ್ಲ. ಅಂದ್ರೆ ಈಗ ನೀವು ಸ್ಕೂಲ್ ಮತ್ತು ಕಾಲೇಜಲ್ಲಿ essay ಬರೆದಿರ್ತೀರಿ, ಆ essay ಅಲ್ಲ ಇದು. ಅಂದ್ರೆ ಇಟ್ ಇಸ್ ನಾಟ್ ಎ ಲ್ಯಾಂಗ್ವೇಜ್ essay. ಈಗ ಸ್ಕೂಲ್ ಕಾಲೇಜಲ್ಲಿ ಏನ್ ಬರೆದ್ರಿ, ಕನ್ನಡದಲ್ಲಿ ಮಾಡಿರ್ತಾರೆ ನಿಮ್ಗೆ. ಈಗ ಸ್ವಾತಂತ್ರ್ಯೋತ್ಸವ ಮಾಡ್ತಿರ್ತಾರೆ. ಸ್ವಾತಂತ್ರ್ಯೋತ್ಸವ ಮಾಡ್ಬೇಕಾದ್ರೆ ಸ್ಕೂಲಲ್ಲಿ ಏನ್ ಹೇಳ್ತಾರೆ, ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಒಂದು ಪ್ರಬಂಧ ಬರ್ಕೊಂಬನ್ನಿ ಅಂತ ಹೇಳಿ. ನೀವೇನ್ ಮಾಡ್ತೀರಿ, ಭಾರತ ಭವ್ಯವಾದ ದೇಶ, ಭಾರತ ಹಂಗಿರ್ತದೆ, ಗಾಂಧೀಜಿಯವ್ರು ಹಿಂಗಿದ್ರು, ಮತ್ತೊಬ್ರು ಹಂಗ್ ಮಾಡಿದ್ರು, ಎಕ್ಸೆಟ್ರಾ ಎಲ್ಲ ಬರ್ಕೊಂಡು ಹೋಗಿ ಅಲ್ಲಿ ಬಹಳ ಚೆನ್ನಾಗಿ ಬರ್ದೀರಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಕಂಟೆಂಟ್ ಕಡೆ ಗಮನ ಇಲ್ಲ, ಲ್ಯಾಂಗ್ವೇಜ್ ಕಡೆ ಗಮನ ಜಾಸ್ತಿ. ಭಾಷೆಯನ್ನ ಹೇಗೆ ಬಳಸ್ತೀರಿ ಅನ್ನೋದರ ಆಧಾರದ ಮೇಲೆ ಅಲ್ಲಿ ಮಾರ್ಕ್ಸ್ ಕೊಡು. ಇಲ್ಲಿ ಅದಲ್ಲ, ಇಲ್ಲಿ ನಿಮ್ಮ ಭಾಷೆಯನ್ನ ಚೆಕ್ ಮಾಡ್ತಿಲ್ಲ. ಯಾಕೆ ಅಂದ್ರೆ ಇದು ಕಮ್ಯುನಿಕೇಶನ್ ಪೇಪರ್ ಅಲ್ಲ. ಗ್ರೂಪ್ ಸಿಲಿ ಕಮ್ಯುನಿಕೇಶನ್ ಪೇಪರ್ ಇದೆ, PSI ಅಲ್ಲಿ ಇಲ್ಲ. ಇಲ್ಲಿ ಚೆಕ್ ಮಾಡ್ತಿರೋದು ನಿಮ್ಮ ವಿಷಯದ ಆಳ. ಒಂದು ವಿಷಯವನ್ನ ತಗೊಂಡಾಗ ಎಷ್ಟು ಸಮರ್ಥವಾಗಿ ನೀವು ಅದರ ಬಗ್ಗೆ ತಿಳ್ಕೊಂಡಿದ್ದೀರಿ, ಅದನ್ನ ಬರವಣಿಗೆಯ ರೂಪಕ್ಕೆ ಎಷ್ಟು ಸಮರ್ಥವಾಗಿ ತರ್ತೀರಿ, ಇಷ್ಟೇ ಚೆಕ್. ಲ್ಯಾಂಗ್ವೇಜ್ ಸ್ವಲ್ಪ ಕಾಂಪ್ರಮೈಸ್ ಆದ್ರೂ ನಡೀತದೆ. ಚೆನ್ನಾಗಿರೋ ವರ್ಡ್ಸ್ ಯೂಸ್ ಮಾಡಬೇಕು ಏನಿಲ್ಲ, ನೀವು ಹೇಳಬೇಕಾಗಿರೋದನ್ನ ಚೆನ್ನಾಗಿ ಹೇಳಿ ಅಷ್ಟೆ. ಪಾಯಿಂಟ್ ಸಿಂಪಲ್ ಇರ್ಬೋದು, ತೊಂದರೆ ಇಲ್ಲ, ಆದ್ರೆ ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ ಹೇಳಬೇಕು. ಇಲ್ಲಿ essay ಅಂತಂದ್ರೆ ಕಂಟೆಂಟ್ ಇಸ್ ಇಂಪಾರ್ಟೆಂಟ್. ಕಂಟೆಂಟ್ ಯಾವಾಗ ಬಿಲ್ಡ್ ಆಗುತ್ತೆ, GS ಅನ್ನ ಚೆನ್ನಾಗಿ ಓದಿದಾಗ ಮಾತ್ರ. ಇಲ್ಲಿ essay ಬರೀಬೇಕಾದಾಗ ನಾವು ಜನರಲ್ ಆಗಿ ಬರೆಯಂಗಿಲ್ಲ. ಈಗ ನಿಮಗೆ ಇವತ್ತು ಮನೆಗೆ ಹೋಗಿ ಒಂದು ಕೆಲಸ ಮಾಡಿ, 2 ಪೇಜ್ ನಿಮ್ ಬಗ್ಗೆ ನೀವು ಒಂದು essay ಬರೀರಿ, 2 ಪೇಜ್ ಬರ್ರಿ, ಯಾರಿಗೂ ತೋರಿಸ್ಬೇಡಿ, ನಿಮ್ಮ ಬಗ್ಗೆ ಮಾತ್ರ. 1 ಪೇಜು 80 ವರ್ಡ್ಸ್ ಅಂತ ಅನ್ಕೊಳೋಣ. 2 pages ಅಂದ್ರೆ ಯು ರಿಕ್ವೈರ್ ಅರೌಂಡ್ 150 ವರ್ಡ್ಸ್. PSI essay ಕೊಡೋದು 600 ವರ್ಡ್ಸ್. 600 ವರ್ಡ್ಸ್ ಬರಿಬೇಕು ಅಂತಂದ್ರೆ ಈಗ ಟಫ್ ಆಗತ್ತೆ. ಹಾಗಾಗಿ 150 ಬರೀರಿ. ನಿಮ್ಮ ಬಗ್ಗೆ ನೀವು 150 ಪದಗಳಲ್ಲಿ essay ಬರೀರಿ. ಮನೆಗೆ ಹೋಗ್ಬಿಟ್ಟು ಮುಚ್ಚಿಟ್ಬಿಡಿ. ಮುಚ್ಚಿಟ್ಟು 1 ವಾರ ಬಿಟ್ಟದನ್ನ ತೆಗೆದು ನೋಡಿ, ನೀವೇ ಎವ್ಯಾಲ್ಯೂಯೇಷನ್ ಮಾಡಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ ಅಂದಾಗ ಹೇಗ್ ಮಾಡ್ಬೇಕು, ಅದರಲ್ಲಿ ಕಂಟೆಂಟ್ ಏನು ಬರ್ದಿರ್ತೀರಿ ಅನ್ನೋದ್ರ ಮೇಲೆ ಫಸ್ಟ್ ಆಫ್ ಆಲ್ ಬರೆಯಕ್ಕಾಗಲ್ಲ. ಈಗ ನನ್ಗೆ ಗೊತ್ತು ನೀವು ಯಾರು ಬರೆಯಲ್ಲ ಅಂತ, ಆದ್ರೂ ನಾನು ಹೇಳ್ತೀನಿ, ಹೆಚ್ಚು ಕಡಿಮೆ ಕ್ಲಾಸ್ ಅಲ್ಲಿರೋ ಜನರಲ್ಲಿ ಒಬ್ರು ಯಾರಾದ್ರೂ ಬರೀಬಹುದು. ಆ ವ್ಯಕ್ತಿತ್ವನೇ ನಮಗ್ ಬೇಕಾಗಿರೋದು. ಎಕ್ಸಾಮ್ ಪಾಸ್ ಆಗೋರು ಅವರೇ, ಯಾಕೆ ನಮಗೂ ಗೊತ್ತಿದೆ ಎಲ್ಲರೂ ಪಾಸ್ ಆಗಲ್ಲ ಅಂತ. ಎಕ್ಸಾಮ್ ಪಾಸ್ ಆಗೋರು ಯಾರು ಅವರು. ಯಾಕೆ, ಯಾವುದೇ ವಿಚಾರದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಬಗ್ಗೆ ನಾವು ತಿಳ್ಕೊಬೇಕಲ್ವಾ. ಯು ಡೋಂಟ್ ನೋ ಅಬೌಟ್ ಯುವರ್ ಓನ್ ಸೆಲ್ಫ್. ಒಂದು ಸೆಲ್ಫ್ ಅನ್ನ ಮಿರರ್ ಮುಂದೆ ನಿಲ್ಲಿಸಿ ನೀನು ಹೀಗೆ
ಅಂತ ಹೇಳುವಂತಹ ಧೈರ್ಯ ಸಾಮಾನ್ಯವಾಗಿ ನಮಗಿರೋದಿಲ್ಲ. ಯಾಕೆ? ನಮ್ಮ ಎಕ್ಸ್ಪೆಕ್ಟೇಷನ್ ನಮ್ಮ ಬಗ್ಗೆ ಬಹಳ ಜಾಸ್ತಿ ಇರುತ್ತೆ. ನಾನು ಬಹಳ ರೂಪವಂತ, ನಾನು ಬಹಳ ಗುಣವಂತ, ನಾನು ಹಂಗಿದ್ದೀನಿ, ನಾನು ಹಿಂಗಿದ್ದೀನಿ ಅನ್ನುವಂತಹ ಒಂದು ಮೈಂಡ್ ಸೆಟ್ ಅನ್ನ ನಾವು ಮಾಡ್ಕೊಂಡಿರ್ತೀವಿ. ಯಾಕೆ ಅಂತಂದ್ರೆ ವಿ ಸಿ ಸೊಸೈಟಿ ಥ್ರೂ ಅವರ್ ಓನ್ ಸ್ಪಿಯರ್. ನಾವು ನಮ್ಮದೇ ಸ್ಪಿಯರ್ ಹಾಕೊಂಡಿರ್ತೀವಿ. ನಮ್ಮ ಪ್ರಕಾರ ಸ್ಟ್ಯಾಂಡರ್ಡ್ಸ್ ಇದು. ಇವ್ರು ನಾಲೆಜಬಲ್, ಇವ್ರು ನಾಲೆಜಬಲ್ ಅಲ್ಲ, ಇವರು ಬಹಳ ಬ್ಯೂಟಿಫುಲ್ ಆಗಿದ್ದಾರೆ, ಅವರು ಬ್ಯೂಟಿಫುಲ್ ಆಗಿಲ್ಲ. ಈ ತರ ನಾವೊಂದಿಷ್ಟು ಪ್ರಿಜರೈಸ್ ಗಳನ್ನು ತಲ್ಲಿಟ್ಕೊಂಡಿರ್ತೀವಿ. ಅವೆಲ್ಲ ಅಲ್ಲಿ ಬರಕ್ ಶುರು ಆಗ್ತವೆ. ಅವಾಗ ನಿಮ್ಮ ಪರ್ಸನಾಲಿಟಿ ನಿಮಗೆ ಇಷ್ಟ ಆಗಲ್ಲ. ಸೊ ಏನಪ್ಪಾ ಇದು, ನಾನು ನ್ಯೂಟ್ರಲ್ ಆಗಿರ್ಬೇಕಲ್ವಾ, ಈ ತರ ಬರಿತಾ ಇದ್ದೀನ ಅಂತ ಅನ್ಸಕ್ ಶುರು. ಅಥವಾ ಪರ್ಸನಾಲಿಟಿಯಲ್ಲಿ ಡೆಪ್ತ್ ಇರೋದಿಲ್ಲ, ಬಹಳ ಸರ್ಫೇಸ್ ಲೆವೆಲ್ ಅಲ್ಲಿ ಇರುತ್ತೆ. ದಟ್ ಈಸ್ ಆಲ್ಸೋ ಅ ಪ್ರಾಬ್ಲಮ್. ಯಾಕೆ? ಜೀವನದಲ್ಲಿ ಅನುಭವಗಳು ಕಡಿಮೆ ಇರ್ತವೆ. ಅನುಭವಗಳು ನಿಮ್ಮನ್ನ ಗಟ್ಟಿ ಮಾಡು. ಯಾಕೆ ಹೇಳ್ತಾರೆ ಕಷ್ಟದಲ್ಲಿ ಬೆಳಿಬೇಕು ಜನ? ಮಕ್ಕಳು ಕಷ್ಟದಲ್ಲಿ ಬೆಳೆದಾಗ ಮಾತ್ರ ಅವರು ಗಟ್ಟಿ ಕಾಳಾಗೋದು, ಇಲ್ಲಂದ್ರೆ ಜೋಳ್ಳಾಗ್ತಾರೆ. ಯಾಕೆ? ಬೈ ದ ಏಜ್ ಆಫ್ ಸೇ 21, 22 ಜೀವನದಲ್ಲಿ ಬಹಳ ಕಷ್ಟ ನಷ್ಟಗಳನ್ನು ನೋಡಿದಾಗ, ಬಹಳ ನೋವನ್ನ ಅನುಭವಿಸಿದಾಗ ನಿಮ್ಮ ಪರ್ಸನಾಲಿಟಿ ಏನಿದೆಯಲ್ಲ ಗಟ್ಟಿ ಆಗ್ಬಿಡುತ್ತೆ. ಮುಂದಿನ 30-40 ವರ್ಷ ನಿಮ್ಮನ್ನ ಯಾರು ಟಚ್ ಮಾಡಕ್ಕಾಗಲ್ಲ. ಸಮಾಜ ಏನು ಬೇಕಾದ್ರೂ ಆಗ್ಲಿ, ಎಕ್ಸಾಮ್ ಏನು ಬೇಕಾದ್ರೂ ಆಗ್ಲಿ, ಎಕಾನಮಿ ಏನು ಬೇಕಾದ್ರೂ ಆಗ್ಲಿ, ನೀವು ಗೆಲ್ತೀರಿ. ಯಾಕೆ? ಯುವರ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಬಿನ್ ಸೋ ಗ್ರೇಟ್. ನಾನು ಅನುಭವಿಸಿರೋ ಕಷ್ಟ ಯಾವ್ದು ಮಾರ್ಯ ಅಂತ ಅನ್ಸುತ್ತೆ. ಎಲ್ಲವನ್ನ ದಾಟ್ಕೊಂಡು ಮುಂದಕ್ಕೆ ಹೋಗಿ. ಸೊ ಆ ಅನುಭವ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಗೊತ್ತಾಗ್ಲಿಲ್ವಾ? ನಿಮ್ ತಂದೆ ತಾಯಿ ಬಗ್ಗೆ ಬರೀ. ರೈಟ್ 2 pages ಆನ್ ಯುವರ್ ಓನ್ ಪೇರೆಂಟ್ಸ್. ಅಲ್ಲಿ ಬರೀರಿ. ಬರೆದಾಗ ಏನಾಗತ್ತೆ, ನಿಮ್ಮ ಬರವಣಿಗೆ ಎಷ್ಟು ಮಟ್ಟ ಗೊತ್ತು. ಸಾಮಾನ್ಯವಾಗಿ ಬರವಣಿಗೆ ಇರಲ್ಲ. ಯಾಕೆಂದ್ರೆ ಬರವಣಿಗೆ ನಮಗೆ ರೂಢಿ ಇಲ್ಲ. ಸ್ಕೂಲ್ ಕಾಲೇಜಲ್ಲಿ ಎಷ್ಟು ಸಾರಿ ಬರವಣಿಗೆ ಮಾಡಿಸ್ಯಾರ ನಿಮ್ಗೆ ಹೇಳಿ? ಕಾಲೇಜಲ್ಲಿ ಬರೀತಿದ್ರೆ ಯಾರಾದ್ರು? ಅದರ್ ದ್ಯಾನ್ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಏನಿದೆ ಬರೆಯೋದು ಬಿಟ್ರೆ ಯಾರಾದ್ರೂ ಬರೆದು ರೂಢಿ ಇದೆಯಾ? ಎನಿಬಡಿ ಹ್ಯಾಸ್ ಬಿನ್ ರೈಟಿಂಗ್? ಯಾವ್ದ್ರ ಬಗ್ಗೆ? ನೇಚರ್ ಬಗ್ಗೆ ಆದ್ರೂ, ಕಾಲೇಜ್ ಬಗ್ಗೆ ಆಗ್ಲಿ, ಒಬ್ಬ ಮಹಾತ್ಮರ ಬಗ್ಗೆ ಆಗ್ಲಿ, ನಿಮ್ ಬಗ್ಗೆ ಆಗ್ಲಿ, ಮತ್ತೊಬ್ಬರ ಬಗ್ಗೆ ಆಗ್ಲಿ ಬರದ್ ರೂಢಿ ಇಲ್ಲ. ನಮಗೆ ಮಾತಾಡಿ ರೂಢಿ. ನಾವು ಮಾತನಾಡುವ ಜನ. ಅದು ಯಾರ ಬಗ್ಗೆ ಮಾತಾಡ್ತೀವಿ? ಬೇರೆಯವ್ರ ಬಗ್ಗೆ ಮಾತಾಡ್ತೀವಿ, ನಮ್ ಬಗ್ಗೆ ನಾವು ಮಾತಾಡಲ್ಲ. ಯಾಕೆ? ನಾ ಹೇಳದಲ್ಲ, ನಮ್ದು ಸೆಟ್ ಪ್ಯಾರಾಮೀಟರ್ಸ್ ಗಳಿದಾವೆ. ಆ ಪ್ಯಾರಾಮೀಟರ್ ಮೇಲಿರುವಂತವ್ರ ಬಗ್ಗೆ ಒಂದ್ ಮಾತಾಡ್ತೀವಿ, ಪ್ಯಾರಾಮೀಟರ್ ಕೆಳಗಿರೋರ್ ಬಗ್ಗೆ ಮತ್ತೊಂದು ಮಾತಾಡ್ತೀವಿ. ನಾವು ವಿ ಆರ್ ಕಾಮೆಂಟ್ರಿ ಪೀಪಲ್. ಅಲ್ಲಿ ಕ್ರಿಕೆಟ್ ಅಲ್ಲಿ ದುಡ್ಡು ಕೊಟ್ಟು ಕೊಡ್ತಾರೆ ಕಾಮೆಂಟ್ರಿ ಮಾಡಕ್ಕೆ, ನಾವು ಬಿಟ್ಟಿ ಕಾಮೆಂಟ್ರಿ ಮಾಡ್ತಿರ್ತೀವಿ. ಅವನಂಗಲ್ಲ, ಇವನ್ ಹಿಂಗಲ್ಲ, ಇವಳು ಹಂಗಲ್ಲ, ಅವಳು ಹಿಂಗಲ್ಲ ಅಂತೇಳಿ. ನಮ್ ಬಗ್ಗೆ ಅವರು ಹಂಗ್ ಮಾತಾಡ್ತಾರ ನಮ್ಗೆ ಗೊತ್ತಾಗಲ್ಲ. ಸೊ ವಾಟ್ ಯು ನೀಡ್ ಟು ಡೂ, ಸೆಲ್ಫ್ ರಿಫ್ಲೆಕ್ಷನ್ ಬೇಕು. ಮಾತು ಬೇರೆ, ಬರವಣಿಗೆ ಬೇರೆ. ಮಾತನ್ನ ನೇರವಾಗಿ ಬರವಣಿಗೆ ರೂಪಕ್ಕೆ ತರಕ್ ಬರೋದಿಲ್ಲ. ಬರವಣಿಗೆ ಅನ್ನೋದು ಒಂದು ಸ್ಕಿಲ್ ಸೆಟ್. ಸ್ಕಿಲ್ ಸೆಟ್ ಯಾವಾಗ ಬಿಲ್ಡ್ ಆಗತ್ತೆ? ನಾವು ಬರ್ದಾಗ ಮಾತು. ಬೆಸ್ಟ್ ಥಿಂಗ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಎಸ್ ಎ ಪೇಪರ್ ಇಟ್ಟರು. ಅಕಸ್ಮಾತ್ PSIL ಪೇಪರ್ 1 ಇರ್ಲಿಲ್ಲ ಅಂದ್ರೆ ಬಹಳ ಡಮ್ ಕ್ಯಾಂಡಿಡೇಟ್ಸ್ಗಳು ಬರ್ತಿದ್ವಿ. ಇವತ್ತು ಪೇಪರ್ ಇಲ್ಲಿ PSI ಆದಂತವ್ರು ನೋಡಿ ಬಹಳ ಚೆನ್ನಾಗಿ ಬರೀತಾರೆ. ಯಾಕೆ? ಎಸ್ ಎ ಪೇಪರ್ ತಯಾರಾಗಿರೋದು. ಎಸ್ ಎ ಪೇಪರ್ ಏನ್ ಮಾಡತ್ತೆ? ನಿಮ್ಮ ಬರವಣಿಗೆಯನ್ನ ಚೆನ್ನಾಗಿ ಮಾಡುತ್ತೆ. ಸಮಸ್ಯೆ ಏನಂತಾರೆ, ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ನಮಗೆ ಬರಲ್ಲ. ಮಾತನಾಡೋದು ಬೇರೆ. ಈಗ ಮಾತು ಕೂಡ ಸಮಸ್ಯೆ ಇದೆ ನಮಗೆ. ಈಗ ಇವತ್ತಿನ ಜನರೇಷನ್ ನಾ ಏನ್ ನೋಡ್ತೇನೆ, ಕಮ್ಯುನಿಕೇಶನ್ ಈಸ್ ಇನ್ ಇಟ್ ಸೆಲ್ಫ್ ಎ ಪ್ರಾಬ್ಲಮ್. ಯಾಕೆಂದ್ರೆ ನೀವೆಲ್ಲ ಇನ್ಸ್ಟಾಗ್ರಾಮ್ ಜನರೇಷನ್ ಅವ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡಂತ. ಸೊ ಯುವರ್ ಫೋಕಸ್ ಅಂಡ್ ಕಾನ್ಸಂಟ್ರೇಷನ್ ಇಸ್ 30 seconds. 30 ಸೆಕೆಂಡು, 1 ನಿಮಿಷ ಹೇಳೋದು. ಈಗ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುವಂತ ಟಾಪಿಕ್ ಕೊಟ್ಬಿಟ್ಟು ಇಲ್ಲಿ ನಿಲ್ಲಿಸ್ಬಿಟ್ಟು 5 ನಿಮಿಷ ಮಾತಾಡಂತ ಹೇಳಿ, ಎಲ್ಲರ ಮುಂದೆ ಮಾತಾಡ್ಬೇಕು. 5 minutes ಮಾತಾಡಕ್ಕಾಗತ್ತ ಅಂದ್ರೆ ಇಲ್ಲ. ಯಾಕೆ? ಸಬ್ಜೆಕ್ಟ್ ಗೊತ್ತಿಲ್ಲ ಅಂತಲ್ಲ, ಗೊತ್ತು ನಿಮಗೆ. ಅದನ್ನ ಹೇಳಕ್ ಗೊತ್ತಾಗ್ತಾ ಇಲ್ಲ, ಹೆಂಗ್ ಹೇಳ್ಬೇಕಂತ ಗೊತ್ತಿಲ್ಲ ಅಷ್ಟೇನೆ. ಅರ್ಥ ಆಯ್ತಲ್ಲ? ಈಗ ಫೇವ್ರೆಟ್ ಟಾಪಿಕ್ ಕ್ರಿಕೆಟ್ ತಗೋಣ. ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಬಗ್ಗೆ 5 ನಿಮಿಷ ಮಾತಾಡಪ್ಪ ಅಂತ ಹೇಳಿ. ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡು, ಧೋನಿ ಬಗ್ಗೆ ಯಾರ ಬಗ್ಗೆ ಬೇಕು ಮಾತಾಡ ಮರ್ಯಾದ. 5 ನಿಮಿಷ
ನಿರರ್ಗಳವಾಗಿ ಕನ್ನಡದಲ್ಲೇ ಪದಗಳನ್ನ ಸ್ಪಷ್ಟ ಉಚ್ಚಾರ ಮಾಡಿಕೊಂಡು ಏನ್ ಹೇಳಬೇಕಾಗಿದೆ ನೀಟಾಗಿ 5 ನಿಮಿಷ ನನ್ನ ಕೈಯಲ್ಲಿ ಹೇಳಕ್ ಸಾಧ್ಯನಾ ಅಂತ ಮನೆಗೆ ಹೋಗಿ ಇನ್ನೊಂದು ಚೆಕ್ ಮಾಡಿ. ನಿಮ್ ಫೇವರೇಟ್ ಟಾಪಿಕ್ ತೊಳಿ, ಏನ್ ನಿಮ್ ಊರಿನ ಬಗ್ಗೆ ಮಾತಾಡ್ರಿ, ನಿಮ್ ತಂದೆ ತಾಯಿ ಬಗ್ಗೆ ಮಾತಾಡ್ರಿ, ನಿಮ್ ಬಗ್ಗೆ ಮಾತಾಡ್ರಿ, ನಿಮ್ ಅಕ್ಕ ತಂಗಿ ಬಗ್ಗೆ ಮಾತಾಡ್ರಿ, ನಿಮ್ಮ ಬೆಂಗಳೂರು ಬಗ್ಗೆ ಮಾತಾಡ್ರಿ, ಸ್ಟೇಟ್ ಬಗ್ಗೆ ಮಾತಾಡ್ರಿ, ಇಂಡಿಯಾ ಬಗ್ಗೆ, ಯಾವ್ದ್ರ ಬಗ್ಗೆ ಬೇಕಾದ್ರೆ ತಗೊಂಡ್ ಮಾತಾಡ್ರಿ. ಫಾರ್ 5 minutes, 5 ನಿಮಿಷ ಟೈಮರ್ ಆನ್ ಮಾಡ್ಕೋಬೇಕು. 5 ನಿಮಿಷ ಮಾತಾಡಿ ಸಾಕು. ಮಾತಾಡಕ್ ಆಗಲ್ಲ, ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕು. ನೀವೇ ವಾಪಸ್ ಆ ವಿಡಿಯೋ ಹಾಕಿ ನೋಡಿ, ಬೇಜಾರಾಗ್ಬಿಡುತ್ತೆ ನಿಮ್ಗೆ. ಏನ್ ಮಾರ 5 ನಿಮಿಷ ಮಾತಾಡಕ್ ಬರಲ್ಲ ನನಗೆ. ಕಮ್ಯುನಿಕೇಶನ್ ಫೇಲ್ಯೂರ್ ಅದು. ಯಾಕೆ? ಸ್ಕೂಲು ಕಾಲೇಜಲ್ಲಿ ಕಲಿಸಿಲ್ಲ. ನಮ್ಮ ಹುಡುಗರು ಎಲ್ಲಿ ಗೆದ್ದಿದ್ದಾರೆ ಅಂದ್ರೆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಕಮೆಂಟ್ರಿ ಹೊಡೆಯೋದ್ರಲ್ಲಿ, ಸ್ಟೇಜ್ ಮೇಲೆ ಬಂದು ನಿಂತು ಮಾತಾಡೋದನ್ನ ಕಲಿಸ್ಲಿಲ್ಲ ಸ್ಕೂಲು ಕಾಲೇಜ್. ಅದು ಸ್ಕಿಲ್ ಸೆಟ್ಸ್. ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತೆಗೆದಷ್ಟೇ ಟ್ಯಾಲೆಂಟ್ ಅಲ್ಲ, ಇವೆಲ್ಲ ಸಾಫ್ಟ್ ಸ್ಕಿಲ್ಸ್ ಇದಾವಲ್ಲ, ಇವೆಲ್ಲ ಬಹಳ ಮುಖ್ಯ. ವ್ಯಕ್ತಿತ್ವಗಳು ಯಾಕೆ ಗಟ್ಟಿ ಆಗೋದಿಲ್ಲ? ಇದಕ್ಕೋಸ್ಕರ ಅದನ್ನ ಇಲ್ಲಿ ಬೇಕು. ಯಾಕೆ? ಕಾಂಪಿಟೇಟಿವ್ ಎಕ್ಸಾಮ್ ಅದು ಕೇಳುತ್ತೆ. ಇಲ್ಲಾಂದ್ರೆ ಇಲ್ಲೂ ಮಾಡ್ತಿರ್ಲಿಲ್ಲ ಹುಡುಗರು, ಇಲ್ಲಿ ಕೇಳುತ್ತದು. ಇವ್ ರಿಕ್ವೈರ್. ಯಾಕಂದ್ರೆ 600 ವರ್ಡ್ಸ್ ಬರೆಯೋದು ಒಂದು ವಿಚಾರದ ಮೇಲೆ ಸಣ್ಣ ಮಾತಲ್ಲ. ಇನ್ನ KS ಓದ್ತೀರಾ ಅಂದ್ರೆ ಅಲ್ಲಿ ಮೇನ್ಸ್ ಅಲ್ಲಿ ನಿಮ್ಗೆ 1250 ವರ್ಡ್ಸ್ ಬರಿಬೇಕು, 2 ಎಸ್ಸೆ ಬರಿಬೇಕು. ಅಂದ್ರೆ 2500 ಪದಗಳ ಎಸ್ಸೆ. ಅದು 2500 ಪದ ಏನ್ ಬರಿಬೇಕು ಒಂದು ಇದ್ರ ಬಗ್ಗೆ? 5 ನಿಮಿಷ ಮಾತಾಡಕ್ ಬರಲ್ಲ. ಸೊ ಅವೆಲ್ಲ ಸ್ಕಿಲ್ ಸೆಟ್ ಏನು ಸ್ಕೂಲು ಕಾಲೇಜಲ್ಲಿ ಕಲ್ತಿಲ್ಲ, ಇಲ್ಲಿ ನಾವು ಕಲಿಬೇಕಾಗ. ಅದೇ ಅನ್ಕಂಫರ್ಟಬಲ್ ಝೋನ್ ಅಂತ ನಾನು. ಯಾಕೆ ನಾನು ಹೇಳಿದ್ದೇನೆ ಯಾರೂ ಮನೆಗೆ ಹೋಗಿ ಮಾಡಲ್ಲ. ಬಿಕಾಸ್ ಇಟ್ ಇಸ್ ಅನ್ಕಂಫರ್ಟಬಲ್ ಟು ಡೂ. ಒಂದು ಕ್ಯಾಮರಾ ಮುಂದೆ ನಿಂತುಕೊಂಡು ನಿಮ್ಮನ್ನು ನೀವು ಶೂಟ್ ಮಾಡಿ 5 ನಿಮಿಷ ಮಾತಾಡೋದು ಅನ್ಕಂಫರ್ಟಬಲ್ ಅದು. ಯಾಕೆಂದ್ರೆ ವಾಪಸ್ ನಾನು ನೋಡಿದಾಗ ನನ್ನ ಸ್ಟ್ಯಾಂಡರ್ಡಿಗೆ ನಾನು ಇಲ್ವಲ್ಲ, ಕುಸ್ತೋಗ್ಬಿಡುತ್ತೆ. ಯಾಕೆ? ನಿಮ್ ಬಗ್ಗೆ ನೀವು ಬಹಳ ಚೆನ್ನಾಗಿರೋ ತಿಳ್ಕೊಂಡಿರ್ತೀರಿ, ನಾನು ಹಂಗೆ ನಾನು ಹಿಂಗೆ ಅಂತ ಅಂದ್ಬಿಟ್ಟು. ನೀವೇ ವಿಡಿಯೋ ನೋಡಿ ಗೊತ್ತಾಗ್ತದೆ, ಯಾರಿಗೂ ತೋರ್ಸಕ್ ಹೋಗ್ಬೇಡ್ರಿ. ನೀವೇ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಸ್ಟ್ಯಾಂಡರ್ಡ್ಸ್ ಏನು ಅಂತ. ಸೊ ಫಸ್ಟ್ ಏನ್ ಗೊತ್ತಾ, ನಮ್ಮಲ್ಲಿ ಏನು ಕೊರತೆ ಇದೆ ಅನ್ನೋದನ್ನ ಒಪ್ಕೊಳ್ಳೋದು. ಅಂದ್ರೆ ಮಾತ್ರ ಇನ್ನೊಬ್ಬರದನ್ನ ತುಂಬಕ್ ಸಾಧ್ಯ, ಅಥವಾ ನೀವಾರ ತುಂಬಕ್ ಸಾಧ್ಯ. ಕೊರತೆ ಇದೆ ಅನ್ನೋದನ್ನ ನಾನು ಅಕ್ಸೆಪ್ಟೇ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾನು ಇಂಪ್ರೂವ್ಮೆಂಟ್ ಮಾಡಕ್ ಆಗದೆ. ಅಂಡ್ ಪರ್ಫೆಕ್ಟ್ಲಿ ಯಾರಾದ್ರೂ ಇರ್ತಾರ? ಯಾರು ಇಲ್ಲ. ನಾವು ಎಲ್ಲರೂ ಶುರು ಮಾಡಿದ್ದು 0 ಇಂದಾನೆ. ನಮಗೂ ಏನೂ ಬರ್ತಿರಲಿಲ್ಲ. ಐ ಎಮ್ ಎ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಐ ವಾಸ್ ಎ ಸಾಫ್ಟ್ವೇರ್ ಇಂಜಿನಿಯರ್. ನಮಗ್ ಬರ್ತಾ ಇದ್ದು ಇಂಜಿನಿಯರಿಂಗ್ ಮಾಡಿ. ನಮಗೆ ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕಾನಮಿ ಏನೂ ಬರ್ತದೆ. ಹೆಚ್ಚು ಕಡಿಮೆ ನಾನು ಕನ್ನಡನೂ ಬರ್ತಿಲ್ಲ. ಯಾಕೆಂದ್ರೆ ಲಾಸ್ಟ್ ನಾವು ಕನ್ನಡ ಓದಿರೋದು 10ನೇ ಕ್ಲಾಸ್ ಅಲ್ಲ. ಅದಾದ್ಮೇಲೆ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ನಮ್ದು ಮೇಜರ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಆಗ್ಬಿಡ್ತು. ಹಾಗಾಗಿ ಏನಾಯ್ತು, ಕನ್ನಡ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಬಂದಾಗ ಬರೀಬೇಕಂದ್ರೆ ಟಾಗು ಡಾಗು ವ್ಯತ್ಯಾಸ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು 6 ತಾಸು ನಿರರ್ಗಳವಾಗಿ ಕನ್ನಡದಲ್ಲಿ ಪಾಠ ಮಾಡ್ತಿದ್ದ. ಆಲ್ ದ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಯಾವ್ದು ಬೇಕು, ಜಾಗ್ರಫಿ ಬೇಕಾ, ಪಾಲಿಟಿ ಬೇಕಾ, ಎಕಾನಮಿ ಬೇಕಾ, ಎಲ್ಲಾ ಸಬ್ಜೆಕ್ಟು 6 ತಾಸು ನನ್ನ ಕ್ಲಾಸ್ ಪಾಠ ಮಾಡ್ತೀನಿ. ಏನಕ್ಕೆ? ನನಗೇನು ಗೊತ್ತಿಲ್ಲ ಅನ್ನೋದನ್ನು ಗೊತ್ತು ಮಾಡ್ಕೊಡಿ. ನನಗ್ ಬರಲ್ಲ, ನನ್ನ ಕೆಲಸ ಏನು, ನಾನು ಕಲಿಬೇಕು. ಯಾಕೆ ಕಲಿಬೇಕು? ನಾನು ಎಕ್ಸಾಮ್ ಪಾಸ್ ಮಾಡ. ಎಕ್ಸಾಮ್ ಪಾಸ್ ಮಾಡೋದಕ್ಕೆ ನಾನು ಏನೇನು ಕಲಿಬೇಕು ಎಲ್ಲ ಕಲಿಬೇಕು. ನಾನು ಬರಲ್ಲ ಅಂತ ಹೆಂಗಾಗತ್ತದು? ಹೌದು, ನನಗೂ ಸ್ಟೇಜ್ ಮೇಲೆ ನಿಂತು ಮಾತಾಡಕ್ ಬರ್ತಿರ್ಲಿಲ್ಲ. ಇವತ್ತು ಯಾರ ಜೊತೆ ಬೇಕಾದ್ರೂ ನಿಂತು ಮಾತಾಡ್ತೀನಿ. ಹೌದು, ನನಗೂ ನಾಲೆಜ್ ಇರಲಿಲ್ಲ, ಯಾವ ಸಬ್ಜೆಕ್ಟು ಬರ್ತಿರ್ಲಿಲ್ಲ. ಯಾವ ಸಬ್ಜೆಕ್ಟ್ ಇವತ್ತು ಎಲ್ಲಾ ಸಬ್ಜೆಕ್ಟು ಬರ್ತವೆ. ಎಲ್ಲಾ ಸಬ್ಜೆಕ್ಟು ಪಾಠ ಮಾಡೋ ಲೆವೆಲಿಗೆ ಬರುತ್ತೆ. ಹೇಗಾಯ್ತು? ಕೊರತೆ ಒಪ್ಕೊಂಡೆ, ಇಂಪ್ರೂವ್ಮೆಂಟ್ ಮಾಡ. ಇಂಪ್ರೂವ್ಮೆಂಟ್ ಒಂದೇ ದಿನದಲ್ಲ ಆಯ್ತಾ? ಇಲ್ಲ, ವರ್ಷಾನಗಟ್ಲೆ ಹಿಡಿದಿದೆ. ಅದಕ್ಕೆ ಹೇಳೋದು, ಒಬ್ಬ ವ್ಯಕ್ತಿಯ ಹಿಂದೆ ಸಾಕಷ್ಟು ಕಥೆಗಳಿರ್ತವೆ ಅಂತ ಯಾಕೆ ಹೇಳ್ತೀವಿ? ಇದು ಪ್ರತಿಯೊಬ್ಬ ವ್ಯಕ್ತಿನಲ್ಲಿ ಏನ್ ಬರ್ತಾರೆ, ಅವರ ಹಿಂದೆ ಒಂದು ಅನುಭವ ಇರುತ್ತೆ, ಅವರ ಹಿಂದೆ ಒಂದು ಕತೆ ಇರುತ್ತೆ. ಆ ಕತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈ ತರ ಹಂಚ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಸಿಗೋದು ಬಹಳ ಕಡಿಮೆನೆ. ನಾರ್ಮಲ್ ಕ್ಲಾಸಲ್ಲಿ ನಾನು ಜಾಗ್ರಫಿ ಬಂದಾಗ ನಿಮ್ಗೆ ಜಾಗ್ರಫಿ ಬಿಟ್ಟು ಬೇರೆ ಏನೋ ಮಾತಾಡೋದಿಲ್ಲ. ಐ ಥಿಂಕ್ ನೀವು ಕ್ಲಾಸಿಗೆ ಬಂದಿರಲ್ವಾ?
ಕ್ಲಾಸಲ್ಲಿ ಬಿಟ್ಟು ನಾವೇನು ಬೇರೆ ಮಾತಾಡೋದೇ ಇಲ್ಲ, ಓನ್ಲಿ ಜಾಗ್ರಫಿ ಅಷ್ಟೇ. ಈಗೇನಾಗೈತೆ, ಇದು ಬಹಳ ಇನ್ಫಾರ್ಮಲ್ ಕ್ಲಾಸಸ್ಗಳು. ಸೊ ನಮಗೂ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ, ನಿಮಗೂ ಮಾತಾಡೋದಕ್ಕೆ ಅವಕಾಶ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಪರ್ಸನಾಲಿಟಿ ಮೋಲ್ಡ್ ಆಗ್ಬೇಕು. ಅದನ್ನ ನಾನು ಹೇಳಿದೆ ಅವಾಗ. ಓದೋದು ಸೆಕೆಂಡ್ರಿ, ಇಲ್ಲಿಲ್ಲ ಇನ್ನೊಂದ್ ಕಡೆ ಓದ್ತೀರಿ. ಬಟ್ ಏನಾಗತ್ತೆ, ಪರ್ಸನಾಲಿಟಿನ ಮೋಲ್ಡ್ ಆಗ್ಲಿಲ್ಲ ಅಂದ್ರೆ ಒಳ್ಳೆ ವ್ಯಕ್ತಿಯನ್ನ ನಾವು ಸಮಾಜಕ್ಕೆ ಕೊಡಕ್ಕಾಗಲ್ಲ. ಪ್ರೈಮರಿ ಇಂಟೆನ್ಷನ್ ಇಸ್ ಟು ಮೇಕ್ ಯು ಗುಡ್. ನೀವು ಗುಡ್ ಇದ್ದಾಗ ಗುಡ್ ವರ್ಕರ್ ಆಗ್ತೀರಿ. ನೀವೇ ಗುಡ್ ಇಲ್ಲ ಅಂದ್ರೆ ವರ್ಕರ್ ಹೆಂಗಾಗ್ತೀರಿ? ಅಲ್ಲೋದ್ರು ಮತ್ತದು ತರ್ಲೇನೆ. ಅರ್ಥ ಆಗ್ತಿಲ್ಲ? ಸೊ ಇಂಟೆನ್ಷನ್ ಇಸ್ ಟು ಮೇಕ್ ಯುವರ್ ಸೆಲ್ಫ್ ಗುಡ್. ಸ್ವಚ್ಛ ಮನಸ್ಸಿಂದ ಶುರು ಮಾಡಿ. ಅವಾಗ ಏನಾಗತ್ತೆ, ಕ್ಲೀನ್ ಅಂಡ್ ಕ್ಲಿಯರ್ ಕಟ್ಟಾಗಿ ಹೋಗುತ್ತೆ. ಪ್ರೆಜುಡೀಸ್ಗಳನ್ನ ಅದು ಇದು ಇಟ್ಕೋಬಾರ್ದು ತಲೆಯಲ್ಲಿ, ಏನೂ ಕೂಡ. ಅವೆಲ್ಲ ತಲೆಯಲ್ಲಿ ಏನಾದ್ರು ಇದ್ರೆ, ಯಾಕಂದ್ರೆ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀರಿ. ಬೆಂಗಳೂರು ಒಂಥರ ಮಾಯಾಜಾಲ ಇದ್ದಂಗೆ. ಒಳ್ಳೆಯದಕ್ಕೆ ಒಳ್ಳೇದು ಮಾಡುತ್ತೆ, ಕೆಟ್ಟದಕ್ಕೆ ಕೆಟ್ಟದ್ದು ಮಾಡುತ್ತೆ. ಯಾರ ಜೊತೆ ಸೇರ್ತೀರಿ, ಏನ್ ಇನ್ಫಾರ್ಮೇಶನ್ಗೆ ಕೇಳಿಸ್ಕೋತೀರಿ ಅನ್ನೋದ್ರ ಮೇಲೆ ನಿಂತಿದೆ. ಈಗ ನಿಮ್ಮ ಎನ್ವಿರಾನ್ಮೆಂಟು, ನೀವು ಹೋಗುವಂತ ಲೈಬ್ರರಿ, ನೀವು ಸೇರುವಂತ ಜನ ಎಲ್ಲ ನೆಗೆಟಿವ್ ಇದ್ದಾರೆ ಅಂತ ಇಟ್ಕೊಳ್ಳಿ. ನೋಟಿಫಿಕೇಶನ್ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಹಿಂಗಂತೆ, ಹಂಗಂತೆ. ಇದನ್ನೇ 10 ಸರಿ ಕೇಳಿ, ನಿಮಗೆ ಬೇಜಾರಾಗ್ಬಿಡುತ್ತೆ. ಯಾಕೆ ಓದ್ಬೇಕು ಮಾರ್ರೆ ಅಂತ. ಸೊ ಯುವರ್ ಎನ್ವಿರಾನ್ಮೆಂಟ್ ಆರ್ ಯುವರ್ ಕಂಪನಿ ವಿಲ್ ಡಿಫೈನ್ ಯುವರ್ ಎಫಿಷಿಯನ್ಸಿ. ಹಾಗಾಗಿ ಇಲ್ಲಿ ಏನು ಸ್ನೇಹಿತರನ್ನಾಗಿ ಮಾಡ್ಕೋತೀರಿ ನಮ್ಮ ಫೀಲ್ಡ್ ಅಲ್ಲಿ, ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ಎಲ್ಲರಿಗೂ ಒಳ್ಳೆ ಉದ್ದೇಶಗಳು ಇರೋದಿಲ್ಲ, ಎಲ್ಲರಿಗೂ ಒಳ್ಳೆ ಮನಸ್ಸು ಇರೋದಿಲ್ಲ. ಸೊ ಯು ನೀಡ್ ಟು ಬಿ ಕೇರ್ಫುಲ್. ಯಾಕೆಂದ್ರೆ ನೋಡಿ, ಇಲ್ಲಿ ಬಂದಿರೋದು ನೀವು ಪಾಸ್ ಆಗೋದಕ್ಕೆ. ಸೊ ಬೀಯಿಂಗ್ ಸ್ಲೈಟ್ಲಿ ಸೆಲ್ಫಿಶ್ ಅಬೌಟ್ ಯುವರ್ ಓನ್ ಸೆಲ್ಫ್ ಈಸ್ ಫೈನ್. ಯಾಕೆಂದ್ರೆ ನಾಳೆ ನೀವು ಪಾಸ್ ಆಗಿಲ್ಲ, ಬೇರೆ ಅವನೋ ಪಾಸ್ ಆದ ಅಂದ್ರೆ ಅವನೇನ್ ನಿಮಗೇನ್ ಬಂದು ನಿಮ್ ಸಂಬಳ ಕೊಡಲ್ಲ, ನಿಮ್ಮ ಲೈಫನ್ನ ಅವನೇನ್ ಬಂದು ಸೆಟ್ಲ್ ಮಾಡಲ್ಲ. ಅವನೇನ್ ಹೇಳ್ತಾನೆ, ನೀನು ಓದ್ಕೋಬೇಕಾಗಿತ್ತಲ್ಲ, ಯಾಕೆ ಓದ್ಕೊಳ್ಳಿಲ್ಲ ಅಂತ. ಸೊ ಬ್ಲೇಮ್ ನಿಮ್ಮ ಮೇಲೆ ನೀವು ಬೀಳುತ್ತೆ ಅಷ್ಟೆ. ಸೊ ಹಾಗಾಗಿ ಬಿ ಸೆಲ್ಫಿಶ್ ಅಬೌಟ್ ಇಟ್. ಇಟ್ಸ್ ಓಕೆ. ಎಕ್ಸಾಮ್ ಪಾಸ್ ಆಗೋರು, ಆಮೇಲೆ ಮಾಡದೆ ಸರ್ವಿಸ್ ಅಂತೆ. ಅರ್ಥ ಆಯ್ತಿಲ್ಲ? ಈಗ ನಾವೇನು ಮಾಡ್ತೀವಿ ಎಲ್ಲಾನು ಪಬ್ಲಿಕ್ಗೇನೆ. ನಾವು ನಮ್ಮ ಮನೆಗೆ ನಾವೇನು ತಗೊಂಡೋಗಲ್ಲ. ನನ್ನ ಸಂಬಳ ಬಿಟ್ರೆ ನಾ ಏನು ತಗೊಂಡೋಗಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಏನಾಗುತ್ತೆ, ನಾವು ಏನು ಮಾಡ್ತೀವಿ ಅದೆಲ್ಲ ಪಬ್ಲಿಕ್ಗೆ ಮಾಡ್ತೀವಿ. ಈಗ ನೀವು ಅದನ್ನ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಲ್ಲ? ಈಗೆಲ್ಲ ಮಾಡೋದೆಲ್ಲ ಪಬ್ಲಿಕ್ಗೆ ಮಾಡ್ಕೊಂತ ಕೂತ್ಕೊಂಡ್ರೆ ಪಬ್ಲಿಕ್ ಸರ್ವಿಸ್ಗಂತೂ ಹೋಗಲ್ಲ ನೀವು ಅಷ್ಟೇ. ಈಗ ನೀವೇನು ಮಾಡ್ತೀರಿ ನಿಮ್ಗೋಸ್ಕರ ನೀವು ಮಾಡ್ಕೊ. ಯಾಕೆಂದ್ರೆ ಸಾಮರ್ಥ್ಯ ವೃದ್ಧಿ ಆಗ್ಬೇಕು, ಕೆಪಾಸಿಟಿ ಬಿಲ್ಡಿಂಗ್ ಆಗ್ಬೇಕು. ಅವಾಗ ಎಕ್ಸಾಮ್ ಪಾಸ್ ಆಗೋ ಲೆವೆಲ್ ನೀವು ಬರ್ತೀವಿ. ಬಂದಾಗ, ಯಾಕಂದ್ರೆ ಯಾವುದೇ ಒಂದು ನಾವು ಕೊಡಬೇಕು ಅಂದ್ರೆ ಫಸ್ಟ್ ನಾವು ಸಂಪಾದನೆ ಮಾಡ್ಬೇಕಲ್ವಾ. ನಾವು ಸಂಪಾದನೆ ಮಾಡಿದ್ರೆ ಮಾತ್ರ ನಾವು ಕೊಡಕ್ ಸಾಧ್ಯ. ನಮ್ಮ ಹತ್ರ ಇಲ್ಲ, ನಾವಿಲ್ಲದೆ ಕೊಡೋಣ. ಸೊ ಯು ನೀಡ್ ಟು ಬಿಲ್ಡ್ ಆಲ್ ದೋಸ್ ಥಿಂಗ್ಸ್ ಫಾರ್ ಯುವರ್. ಅವಾಗ ಎಸ್, ಒಬ್ಬ ಕಾಂಪಿಟೆಂಟ್ ವ್ಯಕ್ತಿ ಆಗ್ತದೆ. ಮುಂದಿನ ತರಗತಿ ಇನ್ನೂ ಕೂಡ ನಿಮಗೆ ಸ್ಪೆಸಿಫಿಕ್ ಟಿಪ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಸಿಲೆಬಸ್ ಏನಿದೆ, ಸಬ್ಜೆಕ್ಟ್ಸ್ಗಳು. ಈಗ ನಾನು ಸಬ್ಜೆಕ್ಟ್ಗಳ ಸಿಲೆಬಸ್ಗೆ ಹೋಗ್ಲಿಲ್ಲ. ನಾನು ಸಬ್ಜೆಕ್ಟ್ಗಳ ಸಿಲೆಬಸ್ ಅನ್ನ ಬ್ರೇಕ್ ಡೌನ್ ಮಾಡ್ತಾರೆ. ಅಂದ್ರೆ ಈಗ ಪಾಲಿಟಿ ಅಂದ್ರೆ ಏನು ಓದ್ಬೇಕು, ಬುಕ್ಸ್ ಏನು ಓದ್ಕೋಬೇಕು, ಏನೇನ್ ಟಾಪಿಕ್ಸ್ಗಳಿದ್ದಾವೆ, ಇವನ್ನೆಲ್ಲ ಲಿಸ್ಟ್ ಔಟ್ ಮಾಡ್ತಾರೆ. ಎಷ್ಟೆಷ್ಟು ಮಾರ್ಕ್ಸಿಗೆ ಬರುತ್ತೆ ಎಕ್ಸೆಟ್ರಾ. ನಾನು ಜಾಗ್ರಫಿ ಬರ್ತೀನಿ ಕ್ಲಾಸ್ಗಳಿಗೆ, ಅವಾಗ ಜಾಗ್ರಫಿ ಬಗ್ಗೆ ನಾನು ಮಾತಾಡ್ತೀನಿ. ಬುಕ್ಸ್ ಏನು ಓದ್ಕೋಬೇಕು, ನೀವು ಓದ್ಕೊಳ್ಳೋದು ಹೇಗೆ, ನಮ್ಮಲ್ಲಿ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಎಷ್ಟು ಮಾರ್ಕ್ಸಿಗೆ ಬರುತ್ತೆ, ಓದುವಂತಹ ರೀತಿ, ಮತ್ತೆ ನೋಟ್ಸ್ ಆಗಿರ್ಬೋದು, ಪಾಠಗಳಾಗಿರ್ಬೋದು, ಎಲ್ಲಾನು ನಿಮಗೆ ಸಿಗುತ್ತೆ. ನಾಲೆಜ್ ಈಸ್ ಗೋಯಿಂಗ್ ಟು ಬಿ ಕಮಿಂಗ್ ಟುವರ್ಡ್ಸ್ ಯು. ಸೊ ಒಂದ್ಸರಿ ಫಸ್ಟ್ ವೀಕ್ ನೀವು ದಾಟ್ಸ್ಕೊಂಡ್ಬಿಟ್ರಿ ಅಂತಂದ್ರೆ ನೆಕ್ಸ್ಟ್ ಬಹಳ ಬ್ಯುಸಿ ಆಗ್ಬಿಡ್ತೀರಿ. ಬಹಳ 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 ಬ್ಯುಸಿ ಆಗ್ತೀರಿ. ಯಾಕೆ ಅಂತಂದ್ರೆ 5 to 6 ಅವರ್ಸ್ ಕ್ಲಾಸ್ ಹೊರಟೋಗುತ್ತೆ. ಅದನ್ನ ಫಾಲೋ ಅಪ್ ಮಾಡೋದಕ್ಕೆ 5 to 6 ಅವರ್ಸ್ ಬೇಕು. ಇನ್ನು ನಿಮ್ಮ ಬೇರೆ ಕೆಲಸ ಕಾರ್ಯ ಎಲ್ಲ ಎಕ್ಸೆಟ್ರಾ ತಗೊಂಡ್ರೆ ಡೇ ಮುಗಿದೋಗುತ್ತೆ. 6 ತಿಂಗಳು ಹೆಂಗ್ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಪಟ್ಟಂತ ಹೊಟ್ಟೋಗ್ಬೇಕು, ಮತ್ತೆ ಹಿಂತಿರುಗಿ ನೋಡಕ್ಕಾಗಲ್ಲ. ಸೊ ಯು ವಿಲ್ ಬಿ ಬಿಸಿ. ಸೊ ಬಿ ಪ್ರೊಡಕ್ಟಿವ್ಲಿ ಬಿಸಿ, ನಾಟ್ ಅನ್ಪ್ರೊಡಕ್ಟಿವ್ಲಿ ಬಿಸಿ. ಬಿಸಿ ಎಲ್ಲರೂ ಇರ್ತಾರೆ ಇವತ್ತು ಲೈಫಲ್ಲಿ. ಮೊಬೈಲ್ ನೋಡ್ಕೊಂಡು ಬಿಸಿ ಇರ್ಬೋದು, ಇಲ್ಲ ಅಂತಿಲ್ಲ. ಬಟ್ ಬಿ ಪ್ರೊಡಕ್ಟಿವ್ಲಿ ಬಿಸಿ. ಟೆಕ್ನಾಲಜಿಯನ್ನ ಸರಿಯಾದ ದೃಷ್ಟಿಯಲ್ಲಿ ಯೂಸ್ ಮಾಡ್ಕೊಳ್ಳಿ.
ಇವತ್ತು ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಯುವರ್ ಮೊಬೈಲ್ ಇಟ್ಸ್. ಯಾವುದು ಯಾರನ್ನು ಕೇಳೋಂಥ ಅವಶ್ಯಕತೆನೂ ಇಲ್ಲ. ಬಟ್ ಯೂಸ್ ಇಟ್ ಇನ್ ಎ ರೈಟ್ ವೇ. ಮೊಬೈಲ್ ಅಡಿಕ್ಷನ್ ಇತ್ತು ಅಂದ್ರೆ ದಯವಿಟ್ಟು ಹೊರಗಡೆ ಬರಬೇಕು. ಮೊಬೈಲಲ್ಲಿ ಸ್ಕ್ರೀನ್ ಟೈಮ್ ಹಾಕೊಳ್ಳಿ. ಸ್ಕ್ರೀನ್ ಟೈಮ್ ಆಫ್ ನಾಟ್ ಮೋರ್ ದೆನ್ 1 ಅವರ್. ಒಂದು ದಿವಸಕ್ಕೆ 60 ನಿಮಿಷಕ್ಕಿಂತ ಜಾಸ್ತಿ ಸ್ಕ್ರೀನ್ ಟೈಮ್ ಏನಾದ್ರು ಇದೆ ಅಂತಂದ್ರೆ ನೀವು ಅದರಿಂದ ಹೊರಗಡೆ ಬರಬೇಕು ಅಂತ. ಯಾಕಂದ್ರೆ ಎಲ್ಲಾ ಫೋನಲ್ಲೂ ಸ್ಕ್ರೀನ್ ಟೈಮ್ ಬರ್ತೀವಾಗ. ಕೆಲವ್ರದ್ದು ಸ್ಕ್ರೀನ್ ಟೈಮ್ ನೋಡಿದಾಗ 4 ಅವರ್ 5 ಅವರ್ ಇರುತ್ತೆ. ನಿಮ್ದು ಇನ್ ಜನರಲ್ 2 to 3 ಅವರ್ಸ್ ಇರುತ್ತೆ. 60 ಮಿನಿಟ್ಸ್ ದಾಟಬಾರ್ದು. ಯಾಕಂದ್ರೆ ಫೋನ್ ಮಾಡಬೇಕು, ಎಂಟರ್ಟೈನ್ಮೆಂಟ್ ಬೇಕೇ ಬೇಕು, ನೋಡ್ತೀವಿ, ಎಲ್ಲ ಇದ್ದೇ ಇರುತ್ತೆ. ಬಟ್ ಕೋಚಿಂಗ್ ಬರ್ತಿರೋದ್ರಿಂದ ನೀವೇನ್ ಮತ್ತೆ ಆನ್ಲೈನ್ ಕ್ಲಾಸ್ ನೋಡೋಂಥ ಅವಶ್ಯಕತೆ ಏನಿಲ್ಲ. ಇಲ್ಲೇ ಆಫ್ಲೈನ್ ಅಲ್ಲಿ ಎಲ್ಲ ಆಗೋಗ್ಬಿಡುತ್ತೆ. ಮನೆಗೆ ಹೋಗಿ ಏನಪ್ಪ ಬುಕ್ಸ್ ಇರ್ತಾವ, ಕುತ್ಕೊಂಡು ಓದ್ಕೋಬೇಕು. ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಫೋನ್ ಏನೋ ಯೂಸ್ ಮಾಡ್ಕೋತೀರಿ, ಗೂಗಲ್ ಮಾಡೋದಕ್ಕೆ ಫೋನ್ ಯೂಸ್ ಮಾಡ್ಕೋತೀರಿ. ಮತ್ತೊಂದು ಜನರಲಿ ಏನೂ ಬೇಕಿಲ್ಲ, ಎಲ್ಲಾನು ಇಲ್ಲೇ ಕೊಡ್ತಾರೆ. ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ನಾಲೆಜ್ ಬೇಕಾ ಯೂಸ್ ಮಾಡಿ. ಅದು ಬಿಟ್ಟು ಇನ್ನೇನಕ್ಕೂ ಮಾಡೋಂಥ ಅವಶ್ಯಕತೆ ಇದೆ. ನಿಮ್ಗಳಿಗೆ ಏನಾದ್ರು ಸ್ಪೆಸಿಫಿಕ್ ಕ್ವಶನ್ಸ್ ಇದೆಯಾ? ಎನಿಥಿಂಗ್ ದಟ್ ಯು ವಾಂಟ್ ಟು ಆಸ್ಕ್? ಬಂದಾಗ ನಾನು ಕೇಳ್ತೇವೆ ಸರ್ ಹುಡುಗರು ಏನ್ ಮಾತಾಡ್ತಾರ ಇಲ್ವಾ ಅಂತ. ಇಲ್ಲ ಸರ್, ಯಾರು ಮಾತಾಡಲ್ಲ, ಒಬ್ಬರೇ ಮಾತಾಡೋದಿಲ್ಲ ಅಂತ. ಅದಕ್ಕೆ ನಾನು 1.5 ತಾಸು ನಾನೇ ಮಾತಾಡಿದೆ ಬರೀ. ಇಲ್ಲ ಎಲ್ಲರಿಗೂ ಮಾತಾಡ್ತಿದ್ದೆ ನಾನು. ಸೊ ನಿಮ್ಗೇನಾದ್ರು ಇತ್ತಂದ್ರೆ ಕೇಳಿ. ಎನಿಥಿಂಗ್ ಅಂದ್ರೆ ಇಂಥದೇ ಅಂತ ಏನಿಲ್ಲ. ಎನಿಥಿಂಗ್ ಇನ್ ಜನರಲ್ ನಿಮ್ಮನ್ನ ಏನ್ ಬಾದರ್ ಮಾಡ್ತಾ ಇದೆ, ವಾಟ್. ಯಾಕಂದ್ರೆ ಐ ಆಮ್ ಆಲ್ಸೋ ಎ ಮೆಂಟರ್. ಐ ಹ್ಯಾವ್ ಮೆಂಟರ್ಡ್ ಹಂಡ್ರೆಡ್ಸ್ ಆಫ್ ಪೀಪಲ್. ಇದುವರೆಗೂ ಸುಮಾರು 130 ಜನ UPSC ಕ್ಲಿಯರ್ ಮಾಡಿದ್ದಾರೆ ನನ್ನ ಸ್ಟೂಡೆಂಟ್ಸ್ಗಳು. KS ಅಲ್ಲಿ ಗ್ರೂಪ್ ಸಿ ಎಲ್ಲ ಸೇರಿಸಿ 400ಕ್ಕಿಂತ ಹೆಚ್ಚಿನ ಜನ ಇದ್ದಾರೆ. ಲಾಸ್ಟ್ KS ಅಲ್ಲಿ 110 ಪೋಸ್ಟ್ ನೋಟಿಫಿಕೇಶನ್ ಆಗಿರೋದು. 36 ವೇರ್ ಮೈ ಕ್ಯಾಂಡಿಡೇಟ್ಸ್. 36 ಜನ ನನ್ನ ಸ್ಟೂಡೆಂಟ್ಸ್ ಇದ್ರ ಅದರಲ್ಲಿ. ಅದಕ್ಕಿಂತ ಹಿಂದಿನ ಸರಿ 428 ಬ್ಯಾಚ್ ಆಗಿದ್ದು. 428 ಅಲ್ಲಿ ವಿ ಹ್ಯಾಡ್ ಅರೌಂಡ್ 73. ಅವರೆಲ್ಲ ನನ್ನ ಹತ್ರ ಟೆಸ್ಟ್ ಸೀರೀಸ್ ಬರೆದಂಥವ್ರು, ನನ್ನ ಹತ್ರ ಮೆಂಟರ್ಶಿಪ್ ತಗೊಂಡಂಥವ್ರು, ಅಥವಾ ನನ್ನ ಕ್ಲಾಸಲ್ಲಿ ಕುತ್ಕೊಂಡಂತ ಇವತ್ತವರು. ಅದಕ್ಕಾಗಿ ನಾನು ಎಲ್ಲೇ ಹೋದ್ರು, ಇವತ್ತು ಯಾವುದೇ ಗೌರ್ಮೆಂಟ್ ಆಫೀಸ್ಗೆ ಹೋದ್ರು ಕೂಡ ಎಲ್ಲ ಕಡೆ ನನ್ನ ಸ್ಟೂಡೆಂಟ್ಸ್ಗಳಿದ್ದಾರೆ. ಇವತ್ತೊಂದು ಪೊಲೀಸ್ ಸ್ಟೇಷನ್ ಹೋದೆ ಅಂತ ಇಟ್ಕೊಳ್ಳಿ, ವಿಜಯನಗರದಲ್ಲಿ 4 ಜನ ಇದ್ದಾರೆ, ಚಂದ್ರ ಲೇಔಟಲ್ಲಿ 6 ಜನ ಇದ್ದಾರೆ, 4 ಜನ PC ಗಳು, 2 ಇನ್ಸ್ಪೆಕ್ಟರ್ಗಳು, 6 ಜನ ನನ್ನ ಸ್ಟೂಡೆಂಟ್ಸ್. ಇವತ್ತಿಗೂ ನನ್ನ ಹತ್ರ ಓದ್ತಾರೆ. ಮತ್ತೆ ಸರ್ ಹೆಲ್ಪ್ ಮಾಡಿ, ನಾನು UPSC ಬರೀತೀನಿ ಅಂತ. ಅವ್ರದ್ದು ಕೆಲಸದ ಒತ್ತಡ ನಿಮಗೆ ಗೊತ್ತಿದೆ. ಪೊಲೀಸರು ಅಂತಂದ್ರೆ ಥಿಂಗ್ಸ್ ಆರ್ ಟೂ ಟಫ್. ಅದು ಎಸ್ಪೆಷಲಿ ಸಿಟಿ ಲಿಮಿಟ್ಸ್ ಅಲ್ಲಿ ಪೊಲೀಸ್ ಆಗ್ಬಿಟ್ರೆ 24/7 ಜಾಬ್. ಅದು ವೆರಿ ವೆರಿ ಟಫ್, ವೆರಿ ವೆರಿ ಟೈರಿಂಗ್. ಆದ್ರೂ ಕೂಡ ಈಗ ತಾನೇ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಚಂದ್ರಲ್ಲ ಡಿಪೋ ಹತ್ರ ಟೀ ಕುಡಿಬೇಕಂತ ನಿಲ್ಸಿದ್ದೆ. ಅಲ್ಲೊಬ್ಬ ಹುಡುಗ ನೋಡ್ಕೊಂಬಂದ, ಕಾಕಿ ಡ್ರೆಸ್ ಹಾಕೊಂಡು ನೋಡ್ಕೊಂಬಂದ. ನಾನು ಗುರುತಿಸ್ತಾವನು ಗೊತ್ತಾಯ್ತು ನನಗೆ. ಸರ್ ನೀವು ಬಹಳ ಖುಷಿ ಆಯ್ತು ಸರ್ ನಿಮ್ಮ ನೋಡಿ ಇಲ್ಲಿ ಅಂತ. ಆಯ್ತಪ್ಪ, ಯಾರು ಏನ್ ನೀನು ಅಂತ. ಇಲ್ಲ ಸರ್, ನಾನು ರಾಜ್ಕುಮಾರ್ ಅಕಾಡೆಮಿ ಸ್ಟೂಡೆಂಟ್ ಸರ್, ನಿಮ್ 2023 ಬ್ಯಾಚ್ ಸರ್ ಅಂತ. ಏನ್ ಮಾಡ್ತಾ ಇದೆಯಾ ಅಂತ. ಸರ್ ಇತ್ತೀಚೆಗಷ್ಟೇ ಕಂಡಕ್ಟರ್ ಜಾಬ್ ಆಯ್ತು ಸರ್ ನನಗೆ, ಇಲ್ಲಿ ಚಂದ್ರಲೆ ಹೋಟೆಲ್ ಕಂಡಕ್ಟರ್ ಕೆಲಸ ಮಾಡ್ತಾ ಇದೀನಿ ಅಂತ. ಸೊ ಲಾಸ್ಟ್ ಇಯರ್ ಕಂಡಕ್ಟರ್ ರಿಕ್ರೂಟ್ಮೆಂಟ್ ಆಯ್ತು, ಡ್ರೈವರ್ ಮತ್ತು ಕಂಡಕ್ಟರ್ ರಿಕ್ರೂಟ್ಮೆಂಟ್ BMTC. ಅದರಲ್ಲಿ ಬರ್ದವನು ಅಂಡ್ ಹಿ ಕ್ಲಿಯರ್ಡ್. ಒಬ್ಬ ಕಂಡಕ್ಟರ್, ನಾನು ಜಸ್ಟ್ ರೋಡಲ್ಲಿ ಟೀ ಕುಡ್ಕೊಂಡು ನಿಂತಿದ್ದೆ ಅಷ್ಟೇ. ಒಬ್ಬ ಕಂಡಕ್ಟರ್, ಅವನು ಕೂಡ ಗುರುತಿಸಿ ಮಾತಾಡಿಸ್ತಾನೆ. ಸೊ ಹಾಗಾಗಿ ರಿಸೋರ್ಸ್ ಪರ್ಸನ್ಸ್ ಇಲ್ಲಿ ಏನು ಬರ್ತಾರೆ, ನಿಮಗೆ ಒಳ್ಳೆಯವರು ಇರ್ತಾರೆ. ಉದ್ದೇಶ ನೀವು ಚೆನ್ನಾಗಿ ಆಗ್ಲಿ ಅಂತಾನೆ ಇರೋದು. ಈಗ ನಾವೇನು ಎಲ್ಲ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ, ನಾಳೆ ನಿಮ್ಮ ಎಕ್ಸಾಂಪಲ್ ನಾವು ಕೊಡ್ಬೇಕು. ಇಲ್ಲಪ್ಪ ನಮ್ಮ ಕ್ಲಾಸಲ್ಲಿ ಕುತ್ಕೊಂಡಿದ್ರು ಅವರು, ಇವತ್ತು ನೋಡಿದ್ರೆ KS ಆಗಿದ್ದಾರೆ, ಇವತ್ತು ನೋಡಿದ್ರೆ ಗ್ರೂಪ್ C ಇದ್ದಾರೆ, ಇವತ್ತು ಗ್ರೂಪ್ B ಇದ್ದಾರೆ, ಪೊಲೀಸ್ ಇದ್ದಾರೆ. ಆ ರೀತಿಯಲ್ಲಿ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕು. ಆ ರೀತಿಯಲ್ಲಿ ನೀವು ಮಾಡಬೇಕು ಅಂತಂದಾಗ ಇರುವ ಸೌಲಭ್ಯಗಳನ್ನು ಚೆನ್ನಾಗಿ ಉಪಯೋಗಿಸ್ಬೇಕು. ರಾಜ್ಕುಮಾರ್ ಅಕಾಡೆಮಿಲಿ ಎಲ್ಲ ಇದೆ, ಇಂಥದ್ದು ಇಲ್ಲ ಅನ್ನಂಗೆ ಏನಿಲ್ಲ, ಕೊರತೆ ಅಂತೂ ಏನಿಲ್ಲ. ಇಟ್ ಇಸ್ ಅಬೌಟ್ ಯುವರ್ ವರ್ಕ್ ನಾವು. ಯಾಕೆಂದ್ರೆ ಬೆಂಗಳೂರಿಗೆ ಬಂದಿರಿ, ದಟ್ ಇಸ್ ಒನ್ ಗುಡ್ ಥಿಂಗ್. ಬೇರೆ ಎಲ್ಲಾದ್ರೂ ಹೋಗಿದ್ರೆ ಅದು ಬಹಳ ತೊಂದರೆ ಆಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ನಿಮಗೆ ಸಿಕ್ಕಂಗೆ ಕೋಚಿಂಗ್ ಏನ್ ಕ್ವಾಲಿಟಿ ಇದೆ ನಿಮಗೆ ಬೇರೆ ಕಡೆಗೆ ಇಲ್ಲ. ಬೆಂಗಳೂರು ಅದಕ್ಕಂತಾನೆ ಫೇಮಸ್. ಯಾಕಂದ್ರೆ ಎಕ್ಸಾಮ್ ಲೆವೆಲ್ಗೆ ಕೋಚಿಂಗ್ ಕೊಡ್ತಾ ಇರುವಂತ ಒಂದೇ ನಗರ ಇವತ್ತು ಅಂದ್ರೆ ಬೆಂಗಳೂರು. ಇದು ಬಿಟ್ಟು ಮತ್ತೆ ಬಿಜಾಪುರಕ್ಕೆ ಹೋಗೋದು, ಧಾರವಾಡಕ್ಕೆ ಹೋಗೋದು ಮಾಡಿದ್ರೆ ಕುರಿ ಮಂದಿಯಲ್ಲಿ ಒಬ್ಬರಾಗುತ್ತೆ. ಅಲ್ಲೇನಾಗುತ್ತೆ, ಪ್ರೊಫೆಷನಲಿಸಮ್ ಇಲ್ಲ, ಎಕ್ಸಾಮ್ ಓರಿಯೆಂಟೇಶನ್ ಇಲ್ಲ. ಈಗ ಇಲ್ಲೂ ಫೀಸ್ ತಗೋತಾರೆ, ಇಲ್ಲ ಅಂತಿಲ್ಲ. ಆದ್ರೆ ಏನಾಗುತ್ತೆ, ಆ ಫೀಸ್ಗೆ ಏನ್ ತಕ್ಕನಾಗಿ ಡೆಲಿವರ್ ಮಾಡಬೇಕು ಮಾಡ್ತಾರೆ.
ಬಟ್ ಬೇರೆ ಕಡೆ ನಿಮ್ಗೆ ಫೀಸು ಹೋಗುತ್ತೆ, ಡೆಲಿವರಿನೂ ಹೋಗುತ್ತೆ, ಪ್ಲಸ್ ರಾಂಗ್ ಗೈಡೆನ್ಸ್ ಆಗುತ್ತೆ. 3 ವರ್ಷ 4 ವರ್ಷ ಹುಡುಗರು ಸುಮ್ಮನೆ ಸಫರ್ ಮಾಡ್ತಾರೆ ಧಾರವಾಡದಲ್ಲಿ, ಯಾರದು ಸೆಲೆಕ್ಷನ್ ಆಗ, ನಮಗೂ ಗೊತ್ತಿದೆ. ಅಲ್ಲಿ 99% ಜನರು ಸೆಲೆಕ್ಷನ್ ಆಗಲ್ಲ. ಇನ್ನು 1% ಅವನೇ ಭಯಂಕರ ಎಫರ್ಟ್ ಹಾಕಿ ಸೆಲೆಕ್ಟ್ ಆದವನು ಆಗ್ತಾನಷ್ಟೆ. ಇನ್ಸ್ಟಿಟ್ಯೂಷನ್ ಇಂದ ಸೆಲೆಕ್ಟ್ ಆದಂತವ್ರು ಇಲ್ಲ. ಈಗ ನಾನು ಏನು 720 ಜನ ಅಂತ ಹೇಳಿದೆ, ಅವರೆಲ್ಲರ ವಾಲಂಟ್ರಿಲಿ ಅವರಾಗವರೇ ಬಂದವರು, ಅವರಾಗವರೇ ಹೇಳಿದ್ದು, ಸರ್ ನಿಮ್ಮಿಂದ ಸೆಲೆಕ್ಟ್, ನಾವು ಡೇಟಾನು ಇಟ್ಟಿರೋದಿಲ್ಲ, ನಾವು ಡೇಟಾ ಹುಡುಕ್ಲಕ್ಕೂ ಹೋಗಲ್ಲ. KS ರಿಸಲ್ಟ್ ರಿಸಲ್ಟ್ ಬಂತು ಅಂತ ಹೇಳ್ತೀವಿ ಅಷ್ಟೆ. ಒಂದು ಫಾರಂ ಫ್ಲೋಟ್ ಮಾಡಿದ್ರು ಸಾಧನಾ ಸಂಭ್ರಮ ಮಾಡಬೇಕಾದಾಗ, ಯಾರ್ಯಾರು ಹಿಂದಿನ ಬ್ಯಾಚ್ ಅಲ್ಲಿ ನಮ್ಮಲ್ಲಿ ಸೆಲೆಕ್ಟ್ ಆಗಿದ್ರೆ ನೀವು ಈ ಫಾರಂ ಅನ್ನು ತುಂಬಿ ಅಂತ ಅಂದ್ಬಿಟ್ಟು. ನಮಗೆ ಸಾಕಾಯ್ತು 750 ಜನ ತುಂಬಿದಾಗ. ಇಷ್ಟು ಜನ ನಿಜವಾಗ್ಲೂ ನಾವು ಕೊಟ್ಟಿದ್ರೆ ನಾವು ಮಾಡುವಂತಹ ಪಾಠ ಎಲ್ಲಿ ಲೆವೆಲ್ವರೆಗೂ ಇಂಪ್ಯಾಕ್ಟ್ ಆಗಿದೆ. ಯಾಕಂದ್ರೆ ಆನ್ಲೈನ್ ಆಫ್ಲೈನ್ ಎರಡೂ ಮಾಡ್ತಿದೀವಲ್ವಾ. ಈಗ ಆನ್ಲೈನ್ ಕೂಡ ಹಲವಾರು ಜನ ಕೂತ್ಕೊಂಡು ಕೇಳ್ತಿರ್ತಾರೆ, ಕರ್ನಾಟಕದ ಹಲವಾರು ಭಾಗದಲ್ಲಿ ಇರ್ತಾರೆ. ಈಗಿದ್ದಾಗ ಏನಾಗುತ್ತೆ, ದ ಇಂಪ್ಯಾಕ್ಟ್ ದಟ್ ವಿ ಆರ್ ಹ್ಯಾವಿಂಗ್ ಅಕ್ರಾಸ್ ಕರ್ನಾಟಕ ಇಸ್ ವೆರಿ ಹ್ಯೂಜ್. ಎಷ್ಟೋ ಜನ ಅವತ್ತು ಬಂದಂತವ್ರು ನಮ್ಮ ಆನ್ಲೈನ್ ಸ್ಟೂಡೆಂಟ್, ನಾವು ಮುಖಾನು ನೋಡಿಲ್ಲ, ನಾವು ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ನಾವು ಅವರಾಗವರೇ ಹೆಮ್ಮೆಯಿಂದ ಬಂದು ಹೇಳ್ಕೊಂಡು ಹೋದ್ರು. ಎಲ್ಲ 120 130 ಜನದ ವಿಡಿಯೋನೇ ಮಾಡೋಗಿದ್ದಾರೆ ಅವತ್ತು. ಸೊ ಆ ರೀತಿಯಲ್ಲಿ ನೀವು ಆಗ್ಬೋದು. ಓಕೆನಾ? ಮತ್ತೇನಿದೆ ನೀವು ಹೇಳೋದು? ಎನಿಥಿಂಗ್ ಎನಿಬಡಿ ವಾಂಟ್ಸ್ ಟು ಸೇ? ಏನು ಇಲ್ಲ ಅಂತಾರ ಜೋರಾಗಿ ಹೇಳ್ಬೇಕು ನಾವು. ಎಸ್. ಸೊ ಇಟ್ ಇಸ್ ಟು ಅರ್ಲಿ ಫಾರ್ ಯುವರ್ ಕರೆಂಟ್ಲಿ. ಹೋಗ್ತಾ 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 ಅನುಭವ ಆಗ್ತಾ ಹೋಗುತ್ತೆ. ಇನ್ನೊಂದು 15 ದಿವಸ 20 ದಿವಸ ಆದ್ಮೇಲೆ ಏನಾಗುತ್ತೆ, ಆಕ್ಚುಲಿ ಪ್ರಿಪ್ರೇಷನ್ ಶುರುವಾಗದು ಅವಾಗ. ಈಗ ಫಸ್ಟ್ ಇದೆ, ಬಹಳ ಫ್ರೆಶ್ ಇರ್ತೀರಿ, ಡೌಟ್ಸ್ ಅಂತ ಏನು ಬಂದಿರೋದಿಲ್ಲ. ಈಗ ಇನ್ನೂ ಪ್ರಾಸೆಸ್ ಸ್ಟಾರ್ಟ್ ಆಗಬೇಕು. ಪ್ರಾಸೆಸ್ ಐ ಥಿಂಕ್ ನೆಕ್ಸ್ಟ್ ಮಂಡೇ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತದೆ. ಅಲ್ಲಿವರೆಗೂ ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇನೆ ಇದೆ. ಓಕೆ, ಆಮೇಲೆ ಐ ಥಿಂಕ್ 3rd ವೀಕ್ 4th ವೀಕ್ ನನ್ನ ಕ್ಲಾಸ್ ಬರುತ್ತೆ. ಫಸ್ಟ್ ಹಿಸ್ಟ್ರಿ ಆಗುತ್ತೆ ನಿಮಗೆ, ಅಲ್ಲಿಂದ ಒಂದು 15-20 ಡೇಸ್ಗೆ ನನ್ನ ಕ್ಲಾಸ್ ಇರುತ್ತೆ. ಪ್ರಾಬಬ್ಲಿ ಬೈ ಮೇ ಅಂತ ಅನ್ಕೊಳ್ತೀನಿ, ನೋಡೋಣ, ಗೊತ್ತಿಲ್ಲ. ಅವಾಗ ಹೇಳಿ, ಓಕೆನಾ? ಸರಿ, ಫೈನ್. ಹ್ಮ್ 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 ನೆಸೆಸಿಟಿ ಅಷ್ಟೇನೆ. ಸಿ, ನೆಸೆಸಿಟಿ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತ ಹೇಳ್ತೀವಿ. ಏನಿದು ನೆಸೆಸಿಟಿ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂದ್ರೆ, ಒಂದು ಗಾದೆ ಇದೆ ಇಂಗ್ಲಿಷ್ ನಲ್ಲಿ, ಜಗತ್ನಲ್ಲಿರುವಂತಹ ಹಲವಾರು ಇನ್ವೆನ್ಷನ್ಸ್ ಗಳನ್ನ, ಇನ್ನೋವೇಷನ್ಸ್ ಗಳನ್ನ ನಾವು ಕಂಡಿರ್ತೀವಿ. ಹಲವಾರು ಜನ ಸಾಧಕರನ್ನು ನೋಡಿರ್ತೀವಿ. ಎಲ್ಲಾ ಸಾಧಕರು ಯಾಕೆ ಸಾಧನೆ ಮಾಡಿದರು ಅನ್ನೋದಕ್ಕೆ 1% ಜನಕ್ಕೆ ಏನೋ ಮೋಟಿವೇಶನ್ ಅದು ಇದು ಎಕ್ಸೆಟ್ರಾ ಇರ್ಬೋದು. ನಿನ್ನೆ ಐ ಮೆಟ್ ಒನ್ ಆಫ್ ದ ವೆರಿ ಗುಡ್ IAS ಆಫೀಸರ್ಸ್ ಇನ್ ಕರ್ನಾಟಕ. ಇವಾಗ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಮಿಷನರ್ ಇದ್ದಾರೆ ಅವರು. ಅವ್ರನ್ನ ಮೀಟ್ ಮಾಡುವಂತ ಸೌಭಾಗ್ಯ ಇತ್ತು. ಅವರು ಕೂಡ ಈ ತರ ಒಂದು ಲೆಕ್ಚರ್ ಮಾಡ್ತಾ ಇದ್ರು. ನಾನು ಜಸ್ಟ್ ಕೂತಿದ್ದೆ ಮುಂದ್ಗಡೆ. ಅವರು ಒಂದು ವಿಚಾರ ಹೇಳಿದ್ರು. ಏನಂತ, ಅವರು ಇಂಟರ್ವ್ಯೂಗೆ ಹೋಗಿದ್ರಂತ 2006 ಇರ್ಬೋದು ಮೋಸ್ಟ್ ಪ್ರಾಬ್ಲಿ ಅದು. ಆಯ್ತಪ್ಪ ಬಾರಪ್ಪ, ಇಲ್ಲಿ ನೀನು ಯಾಕೆ ನೀನು KS ಆಗ್ಬೇಕು, ಯಾಕೆ ಬಂದಿದ್ಯಾ ನೀನು, ಹೆಂಗೆ ಅವರು ಹಿಸ್ಟ್ರಿ MA ಅವರು ಆಕ್ಚುಲಿ ಹೋಗ್ಬಿಟ್ಟು ಲೆಕ್ಚರಿಂಗ್ ಮಾಡ್ಬೋದಲ್ವ ನೀನು, ಯಾಕೆ ಬಂದಿದ್ಯಾ ನೀನು, ಯಾಕೆ ಬೇಕು ನೀನು KS ಎಲ್ಲ, ಅದ್ ಏನ್ ಹೇಳಿರ್ಬೋದು. ಜನರಲಿ ಏನ್ ಹೇಳ್ತಾರೆ, ಸರ್ ದೇಶ ಸೇವೆ ಮಾಡಬೇಕು, ಸರ್ ರಾಜ್ಯ ಸೇವೆ ಮಾಡಬೇಕು, ಸರ್ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಸರ್ ಒಂದು ಒಳ್ಳೆ ಸ್ಥಾನಮಾನ ಸಿಗತ್ತೆ, ಸಮಾಜದಲ್ಲಿ ಗೌರವ ಸಿಗತ್ತೆ, ಇತ್ಯಾದಿ ಇತ್ಯಾದಿ ಇತ್ಯಾದಿಗಳನ್ನ ಹೇಳಿ. ಅವ್ರು ಏನ್ ಹೇಳಿರ್ಬೋದು,
ಸರ್ ಮನೆಯಲ್ಲಿ ಊಟ ಮಾಡಕ್ ಊಟ ಇಲ್ಲ, ಸ್ಯಾಲ್ರಿ ಇಲ್ಲ, ಸಂಬಳ ಬೇಕಾಗಿದೆ, ಒಂದು ಕೆಲಸ ಬೇಕು ಸರ್ ನಂಗೆ, ಅದಕ್ಕೆ ಬಂದಿದ್ದೆ. ಇಟ್ ವಾಸ್ ವೆರಿ ಬ್ಲಂಟ್ ಅಂಡ್ ಡೈರೆಕ್ಟ್ ಅಬೌಟ್ ಇಟ್. ಸರ್ ಬಡತನ ಯಾವ ಮಟ್ಟಕ್ಕಿದೆ ಮನೇಲಿ ಅಂತಂದ್ರೆ, ಮನೇಲಿ ಊಟ ಇಲ್ಲ, ನಾನ್ ಕೆಲಸ ಮಾಡ್ಲೇಬೇಕು. ನೀವು ಕೊಡ್ಲಿಲ್ಲ ನಾನು ಪೊಲೀಸ್ ಕಾನ್ಸ್ಟೇಬಲ್ ಅವರು ಆಗ್ತೀನಿ, ನೀವು ಕೊಟ್ರೆ KS ಆಗ್ತೀನಿ ಅಷ್ಟೇ. ಒಟ್ಟು ನನಗೆ ಬೇಕು, ನನ್ನಲ್ಲಿ ಟ್ಯಾಲೆಂಟ್ ಇದೆ, ಗುರ್ಸಿ ನೀವು ಕೆಲಸ ಕೊಡಂಗಿದ್ರೆ ಕೊಡ್ರಿ, ಇಷ್ಟೇ. ಈ ಬಿಕೇಮ್ ಅನ್ ಅಸಿಸ್ಟೆಂಟ್ ಕಮಿಷನರ್, ಇವತ್ತು IAS ಪ್ರಮೋಟ್ ಆಗಿದೆ. ಆಲ್ಮೋಸ್ಟ್ 20 years ಆಫ್ ಸರ್ವಿಸ್ ಇನ್ ಕರ್ನಾಟಕ. ಕಮಿಷನರ್ ಲೆವೆಲ್ ಎಂಪ್ಲಾಯಿ ಅವರು, ಇವತ್ತವರೆಗೂ ಅಷ್ಟೇ ವಿನಯ, ಯಾರನ್ನೂ ಕೂಡ ಒಂಥರ ಆ ಗರ್ವದಿಂದ ಆಯದ್ರಿಂದ ಅವ್ರು ಮಾತಾಡಿಸೋದಿಲ್ಲ. ಇಷ್ಟು ವರ್ಷ ನಾನು ನೋಡ್ಕೊತಾ ಬಂದಿನ ಎಕ್ಸ್ಟ್ರೀಮ್ಲಿ ಹಂಬಲ್ ಹ್ಯೂಮನ್ ಬೀಂಗ್, ಅಷ್ಟೇ ಒಂಥರ ಹೈಯೆಸ್ಟ್ ಲೆವೆಲ್ ಆಫ್ ಟ್ಯಾಲೆಂಟ್ ಅಂದ್ರೂ ಕರಿಬಹುದು. ಒನ್ ಆಫ್ ದ ಎಕ್ಸ್ಟ್ರೀಮ್ಲಿ ಗುಡ್ ಎಲೆಕ್ಷನ್ ಅಬ್ಸರ್ವರ್ಸ್. ಅವರು ನಿನ್ನೆ ಸಿಕ್ಕಾಗ ಹಿ ವಾಸ್ ಎನ್ ಎಲೆಕ್ಷನ್ ಅಬ್ಸರ್ವರ್ ಫಾರ್ ಕೇರಳ ಸ್ಟೇಟ್. ಈಗ ಕೇರಳದಲ್ಲಿ ಎಲೆಕ್ಷನ್ ನಡೀತಿದಲ್ವಾ, ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇರೋದ್ರಿಂದ ಎಲೆಕ್ಷನ್ ಅಬ್ಸರ್ವರ್ ಅಂತ ಕಳಿಸ್ಕೊಡ್ತಾರೆ ಅವ್ರಿಗೆ. ಸೊ ಅಲ್ಲಿಯ ಅನುಭವಗಳನ್ನು ಶೇರ್ ಮಾಡ್ತಿದ್ರು ಅವರು ಆಕ್ಚುಲಿ. ಸೊ ನನಗೂ ಹೇಗಾಯ್ತು ಅಂದ್ರೆ ನೆಸೆಸಿಟಿ. ಸೊ ಐ ವಾಂಟೆಡ್ ಟು ಕ್ಲಿಯರ್ ಎಕ್ಸಾಮ್ ಅಂತ ಅಂದಾಗ ಐ ನೀಡ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. ಅದಕ್ಕಾಗಿ ಏನ್ ಮಾಡ್ಬೇಕು, ಕಲಿಬೇಕು. ಅದೇ ನಾನು ಹೇಳಿದೆ, ಸ್ಕಿಲ್ ಸೆಟ್ ಎಲ್ಲವೂ ಕೂಡ ಈಗ ನನಗೆ ಇಲ್ಲ ಅಂತ ಅಂದಾಗ ನಾನು ಕಲ್ತ್ಕೋಬೇಕು, ಕಲ್ತ್ಕೊಂಡೆ. ಬಟ್ ಯಾವುದು ಅಂದ್ರೆ ಈಗ ನನಗೆ ಅದು ಬರೋದೇ ಇಲ್ಲ ಅಂದ್ರೆ ನಾನು ಬಿಟ್ಬಿಡ್ತಿದ್ದೆ ಕೈ, ಬಟ್ ನನಗೆ ನಿಲ್ಕಂಗಿತ್ತು, ಸೊ ನಾನು ತಗೊಂಡೆ. ನಿಮಗೂ ಅಷ್ಟೇ, PSI, ಗ್ರೂಪ್ C, ESI ಎಲ್ಲವೂ ನಿಲ್ಕಂಗಿದಾವೆ, ನೀವು ಮನಸ್ಸು ಮಾಡಿ ತಗೋಬೇಕಷ್ಟೆ ಅವಾಗ. ಸೊ ಇಲ್ಲೇನು ಬ್ಯಾಕ್ಗ್ರೌಂಡ್ ಮ್ಯಾಟ್ರ್ ಆಗಲ್ಲ, ನಮ್ಮ ಫೀಲ್ಡ್ ಅಲ್ಲಿ ಬ್ಯಾಕ್ಗ್ರೌಂಡ್ ಏನು ಮ್ಯಾಟ್ರ್ ಆಗಲ್ಲ. ನೀವು ಯಾವ ಫೀಲ್ಡ್ ಇಂದ ಬೇಕಾದ್ರೂ ಬಂದಿರಿ. ನಾ ಹೇಳದ್ನಲ್ಲ, ಇದು ಸೈನ್ಸೇ ಆಗಿದ್ರೆ ಐ ವುಡ್ ಹ್ಯಾವ್ ಸೆಡ್ ದಟ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಅಂತ ಹೇಳಿ, ಆರ್ಟ್ಸ್ ಆಗಿದ್ರೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಅಡ್ವಾಂಟೇಜ್ ಇದೆ ಅಂತ ಹೇಳಿ. ಇದೇನು ಅಲ್ಲ. ಇದೊಂಥರ ಫೀಲ್ಡ್ ಹೆಂಗಿದೆ ಅಂದ್ರೆ ಎಲ್ಲರನ್ನೂ ಸಮನಾಗಿ ಕಾಣುತ್ತೆ, ಅಷ್ಟೇ ಸಮನಾಗಿ ಅವಕಾಶನೂ ಕೊಡುತ್ತೆ, ಅಷ್ಟೇ ಸಮನಾಗಿ ಬೆಳಗು ಬಡಿಯುತ್ತೆ ಕೂಡ, ಎಲ್ಲಾನು ಸತ್ಯನೇ. ಸೊ ಹಾಗಾಗಿ ಯು ಆರ್ ಫ್ರೀ ಟು ಎಂಗೇಜ್ ವಿತ್ ಎನಿಥಿಂಗ್. ಏನು ಕಷ್ಟ ಆಗತ್ತೆ ಅಂತ ಏನೂ ಅನ್ಕೊಳಕ್ ಹೋಗ್ಬೇಡಿ, ಎಲ್ಲಾ ಸಬ್ಜೆಕ್ಟ್ ಬಹಳ ಈಸಿ ಇದಾವೆ. ನೀವು ಹೆಂಗ್ ಅಪ್ರೋಚ್ ಮಾಡ್ತೀರಿ, ನಿಮ್ಮ ಟೀಚರ್ಸ್ ಹೆಂಗ್ ಅಪ್ರೋಚ್ ಮಾಡ್ತಾರೆ, ನೀವು ಯಾವ ಬುಕ್ಸ್ ಓದ್ತೀರಿ ಅನ್ನೋದ್ರ ಮೇಲೆ ನಿಂತಿದೆ. ಯಾವುದು ಟಫ್ ಇಲ್ಲ, ಇದನ್ನ ತಲೆಯಲ್ಲಿ ಇರ್ಬೇಕು. ನಥಿಂಗ್ ಇಸ್ ಟಫ್. ಓಕೆ, ಮತ್ತೇನಿದ್ಯಾ? ಪ್ರೈಮರಿಲಿ ಐ ವಾಸ್ ಎ UPSC ಆಸ್ಪಿರೆಂಟ್. 4 UPSC ಮೇನ್ಸ್, 2 ಇಂಟರ್ವ್ಯೂ ನಂದು. ಸೊ ಐ ಮಿಸ್ಡ್ ಬೈ ಅರೌಂಡ್ 5 marks. KS ಅಲ್ಲಿ ಐ ಗೇವ್ 2 ಇಂಟರ್ವ್ಯೂ. ಲಾಸ್ಟ್ ಟೈಮ್ ಅಲ್ಲಿ ಐ ಮಿಸ್ ಬೈ 0.25 ಆಕ್ಚುಲಿ. ಸೊ ವೆರಿ ಕ್ಲೋಸ್ ಅಲ್ಲಿ ಹೋಗಿರೋಂಥದ್ದು. ಅಂಡ್ ಐ ವಾಸ್ ಆಕ್ಚುಲಿ ವರ್ಕಿಂಗ್ ಫುಲ್ ಟೈಮ್, ಅಂದ್ರೆ ಫುಲ್ ಟೈಮ್ ಸ್ಟೂಡೆಂಟ್ ಅಲ್ಲ ನಾನು. 2009 ಅಲ್ಲಿ ನಾನು ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿರೋದು. ಸೊ ಅವಾಗ ನಮಗೇನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಎಲ್ಲ. ಸೊ ಐ ಜಾಯಿನ್ಡ್ ಇನ್ ಟು ಅ ಕಂಪನಿ, ಒನ್ ಆಫ್ ದ ಲಾರ್ಜೆಸ್ಟ್ ಕಂಪನೀಸ್ ಇನ್ ಇಂಡಿಯಾ ಅದು ಇವತ್ತು. ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಅದಾದ್ಮೇಲೆ ಐ ವೆಂಟ್ ಟು ಡೆಲ್ಲಿ. ಅಲ್ಲಿ 1 ವರ್ಷ ಕೋಚಿಂಗ್ ತಗೊಂಡು ಓದ್ಕೊಂಡು ಎಲ್ಲ ಬಂದೆ. ಅದಾದ್ಮೇಲೆ ಮತ್ತೆ ನನ್ನ ವೃತ್ತಿ ಏನಿತ್ತು ಕಂಟಿನ್ಯೂ ಮಾಡ್ಕೊಂತ ಹೋದೆ, ಜೊತೆಗೆ ಓದ್ತಿದ್ದೆ. ಅಪ್ರಾಕ್ಸಿಮೇಟ್ ಅಮೌಂಟ್ ಆಫ್ ಸ್ಟಡಿ ವಾಸ್ ಅರೌಂಡ್ 4 to 4.5 hours ನಂದು. ಯಾಕೆ ನಮಗೆ ಟ್ರಾವೆಲಿಂಗ್ ಟೈಮು, ವರ್ಕಿಂಗ್ ಟೈಮು, ಇದು ಎಲ್ಲ ಸೇರಿಸ್ಕೊಂಡಾಗ ನನಗೆ ಮ್ಯಾಕ್ಸಿಮಮ್ ಸಿಗ್ತಾ ಇದ್ದು 4 to 5 hours ಅಷ್ಟೆ. ಸೊ 4 hours ಎಫೆಕ್ಟಿವ್ ಅಂತಾನೆ ಅನ್ಕೋಣ. 4 hours ವಾಸ್ ಎಫೆಕ್ಟಿವ್. ಎಕ್ಸಾಮ್ ಟೈಮಲ್ಲಿ ರಜಾ ಆಗ್ಬಿಡ್ತಿದ್ದೆ. ಸೊ ಅರೌಂಡ್ 2 months 3 months ರಜಾ ಹಾಕ್ಬಿಡ್ತಿದ್ದೆ. ರಜಾ ಲಾಸ್ ಆಫ್ ಪೇ ಬರ್ತಿತ್ತು. ಬಟ್ 3 months ಕಂಟಿನ್ಯೂಸ್ ಓದ್ತಿದ್ದೆ, ಅಂದ್ರೆ ಒಂದು 10 to 12 hours ಪರ್ ಡೇ ಆ ಟೈಮಲ್ಲಿ. ಸೊ ಇಂಟೆನ್ಸಿವ್ ಪ್ರಿಪರೇಷನ್ ಆ ಟೈಮಲ್ಲಿ ಆಗೋದು. ಬೇರೆ ಟೈಮಲ್ಲಿ ಅಟ್ಲೀಸ್ಟ್ ಥಿಂಗ್ಸ್ ವರ್ ಗೋಯಿಂಗ್ ಆನ್. 4 hours 5 hours ಓದ್ತಿದ್ದೆ. ದಟ್ ಇಸ್ ದ ಮ್ಯಾಕ್ಸಿಮಮ್ ದಟ್ ಐ ಹ್ಯಾವ್ ಗಿವನ್. ನಿಮ್ಮಿದು ಮತ್ತೆ ನೀವು 4-5 hours ಓದ್ಬೇಡ್ರಿ, ನೀವು ಸ್ವಲ್ಪ ಜಾಸ್ತಿ ಓದ್ಬೇಕು. ನಿಮ್ಮ ಜವಾಬ್ದಾರಿ. ಈಗ ನಮಗೆ ಜವಾಬ್ದಾರಿ ಬಹಳ ಜಾಸ್ತಿ ಇತ್ತು, ಹಂಗಾಗಿ ನಾವು ಫುಲ್ ಟೈಮ್ ಓದೋದಕ್ಕೆ ಆಗ್ಲಿಲ್ಲ. ಓಕೆ, ನಿಮಗೆ ಫುಲ್ ಟೈಮ್ ಓದೋದಕ್ಕೆ ಆಗತ್ತೆ ಅನ್ನೋದ್ರೆ ಟೈಮ್ ಇಸ್ ನಾಟ್ ದ ಲಿಮಿಟ್. ಓಕೆ, ಅಂದ್ರೆ ವಾಟ್ ಈಸ್ ದ ಮ್ಯಾಕ್ಸಿಮಮ್ ದಟ್ ಯು ಕ್ಯಾನ್ ಸ್ಟಡಿ. ಕೆಲವು ಸರಿ ನನಗೆ ನಾನು ಚಾಲೆಂಜ್ ಮಾಡ್ಕೋತಿದ್ದೆ, ಒಬ್ಬ ಮನುಷ್ಯ ಎಷ್ಟು ಹೊತ್ತು ಕುತ್ಕೊಂಡು ಓದ್ಬೋದು ಆಕ್ಚುಲಿ.
ಸೊ ಒನ್ ಡೇ ಅಥವಾ ಎಕ್ಸಾಮ್ UPSC ಎಕ್ಸಾಮ್ ಹತ್ತತ್ರ ಇದ್ದಾಗ, ಮೇನ್ಸ್ ಇದ್ದಾಗ, ವಿ ಯೂಸ್ ಟು ಸ್ಟಡಿ 15 to 17 hours ಪರ್ ಡೇ. 15ರಿಂದ 17 ಅವರು ನಾನು ಓದಿದ್ದೀನಿ, ವಿತೌಟ್ ಬೋರಿಂಗ್, ಬೇಜಾರು ಮಾಡ್ಕೊಳ್ಳೋದಂಗೆ, ಟಯರ್ ಆಗ್ದಂಗೆ, ಡಯಟ್ ಅನ್ನ ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡು 16 to 17 hours ನಾನು ಓದಿದ್ದೀನಿ ಎಫೆಕ್ಟಿವ್ ಆಗಿ ಮಾಡಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಆಯ್ತಾ? ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ 1 hour 1.5 hour 2 hours ಅಷ್ಟೇ ಆಗ್ತಾ ಇದ್ದಿದ್ದು. ಬಟ್ ಮನಸ್ಸು ಮಾಡಿ ಕೂತ್ಕೋತಿದ್ದೆ. ಕೂತ್ಕೊಂಡಾಗ ಏನಾಗ್ತಾ ಇತ್ತು, ಒಂದು ನೆಸೆಸಿಟಿನೂ ಇತ್ತು. ಆಬ್ವಿಯಸ್ ಈಗ ಕೆಲಸಕ್ಕೆ ನೆಕ್ಸ್ಟ್ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ನನಗಿರೋದು ಈ ವಾರ ಒಂದಿನ, ನಾನು ಈ ವಾರದಲ್ಲಿ ಟಾರ್ಗೆಟ್ ರೀಚ್ ಆಗ್ಬೇಕು, ನಾನು 10 hour ಓದಲೇಬೇಕು. ಸೊ ಹಂಗೆ ಪುಷ್ ಮಾಡ್ತಾ ಐ ಕುಡ್ ಪುಷ್ ಇಟ್ ಟು ಆಲ್ಮೋಸ್ಟ್ 16-17 hours ಆಲ್ಸೋ. ಸೊ ನಿಮ್ಮ ಬೌಂಡ್ರಿ ಏನಿದೆ ತಲೆ ಒಳಗೆ, ಅದು ನಿಮ್ಮ ತಲೆ ಒಳಗೆ ಮಾತ್ರ ಇರೋದು. ಸೊ ಇದು ಸಾಧ್ಯ ಇಲ್ಲ ಅಂತ ಏನೂ ಇಲ್ಲ, ಎಲ್ಲವೂ ಸಾಧ್ಯ. 16 hours, ಎಸ್, ಇಟ್ ಇಸ್ ಪಾಸಿಬಲ್. ಸೊ 3 to 4 hours ಮಲ್ಕೊಂಡು ಎಫೆಕ್ಟಿವ್ ಆಗಿ ಓದ್ಬೋದಾ ಅನ್ನೋದನ್ನು ಚೆಕ್ ಮಾಡಿದೆ ನಾನು. ಐ ವಾಸ್ ಎಫೆಕ್ಟಿವ್. ಬಟ್ ಲಾಂಗ್ ಟರ್ಮ್ ಅಲ್ಲಿ ಮಾಡಬಾರ್ದು. ಎನಿವೇರ್ ಅರೌಂಡ್ ದಟ್ ಎಕ್ಸಾಮಿನೇಷನ್ ಟೈಮ್ ಇಸ್ ಫೈನ್, ಬಟ್ ಲಾಂಗ್ ಟರ್ಮ್ ಅಲ್ಲಿ ನಾಟ್ ಸಸ್ಟೈನಬಲ್. 7 to 8 hours ಆಫ್ ಸ್ಲೀಪ್ ಬೇಕು, 7ರಿಂದ 8 ತಾಸು ಮಲ್ಕೊಳ್ಳಿ, ಇನ್ನ 6 to 8 hours ಓದಿ. ಈ ನಮ್ಮ ಫೀಲ್ಡ್ಗೆ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಎನಿವೇರ್ ಅರೌಂಡ್ 6 to 8 hours ಮೋರ್ ದನ್ ಎನಫ್. ಇನ್ನು ಅದಕ್ಕಿಂತ ಹೆಚ್ಚು ಓದೋದು ಏನೂ ಇಲ್ಲ. ಅರ್ಥ ಆಯ್ತಲ್ಲ? ಓದ್ತಿರಂದ್ರೂ ಓದಕ್ಕೇನು ಇಲ್ಲ. ಸೊ 6 to 8 hours ಇಸ್ ಮೋರ್ ದೆನ್ ಎನಫ್ ಫಾರ್ ಯು ಗೈಸ್. ಓಕೆ, ಎನಿಥಿಂಗ್ ಎಲ್ಸ್? ಹೆಚ್ಚು ಮಾತಾಡ್ತೀರಾ ಅಂತ ಅನ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಇಟ್ಕೊಂಡ್ರಿ ಡೌಟ್ಸ್, ವಾಟ್ ಎವರ್ ಡೌಟ್ಸ್ ದಟ್ ಯು ಹ್ಯಾವ್. ನಿಮಗೆ ಕೇಳಕ್ಕಾಗಿಲ್ಲ ಅಂದ್ರೆ ಪರ್ಸನಲಿ ನಾವು ಅವೈಲೇಬಲ್ ಇರ್ತೀವಿ. ಎಲ್ಲಾ ಟೀಚರ್ಸ್ ಅವೈಲೇಬಲ್ ಇರ್ತಾರೆ ಸ್ಟಾಫ್ ರೂಮ್ ಅಲ್ಲಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಎನಿಬಡಿ. ಓಕೆ, ಮುಕ್ತವಾದ ವಾತಾವರಣ ಇದೆ ರಾಜ್ಕುಮಾರ್ ಅಕಾಡೆಮಿ. ಯಾವ ಟೀಚರು ಇಂಥದ್ದು ಹೇಳಲ್ಲ, ಅಂತದ್ದು ಹೇಳ್ತೀನಿ, ಹಿಂಗೆ ಹಂಗೆ. ಮತ್ತೆ ಇಲ್ಲಿ ಬಂದು ನಿಲ್ಲುವಂತ ಹೆಚ್ಚು ಕಡಿಮೆ ಎಲ್ಲಾ ಟಾಪರ್ಸ್ಗಳು ದೇ ಆರ್ ಆಲ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ರಾಜ್ಕುಮಾರ್ ಅಕಾಡೆಮಿ. ಸೊ ಕೆಲವರು ಟೀಚರ್ಸೇ ಇದ್ರು ಇಲ್ಲಿ, ಕೆಲವರು ಅಟ್ಲೀಸ್ಟ್ ಟಾಪರ್ ಇಂಟರ್ವ್ಯೂ ಎಕ್ಸೆಟ್ರಾ, ಮತ್ತೆ KS ಇಂಟರ್ವ್ಯೂ ಇತ್ಯಾದಿ, ಇದಕ್ಕೆಲ್ಲ ನಾವು ಅಸೋಸಿಯೇಟೆಡ್ ಇದ್ದೇ ಇರ್ತೀವಿ. ಸೊ ನಿಮ್ಗೆ ಏನು ಬೇಕು ನೀವು ಕೇಳ್ಬೋದು. ಓಕೆ, ಫೈನ್, ವಿಲ್ ಕ್ಲೋಸ್ ದ ಸೆಷನ್ ನೌ. ಥ್ಯಾಂಕ್ ಯು ಆಲ್.